ಅರಂದಾಮಯ್ಯ ಊರ್ ಬಾಗ್ಲು. ಓಹೋ, ದೇವ್ರು ಒಳ್ಳೇದ್ ಮಾಡೋಣ. ಅಮ್ಮ ತಾಯೇ ಭಿಕ್ಷೆ ಹಾಕ್ರಮ್ಮ, ಅಮ್ಮ 10 ಪೈಸಾ ಹಾಕ್ರಮ್ಮ. ಅಣ್ಣ ಅಣ್ಣ ಅಣ್ಣ, ಪ್ಲೀಸ್ ಯು ಮೇ 10 ಪೈಸಾ. ಓ ಫಾರಿನ್ ಭಿಕ್ಷಕ. ಗಾಡ್ ಬ್ಲೆಸ್ ಯು ಮೈ ಬಾಯ್. ಅಮ್ಮ ಭಿಕ್ಷೆ ಹಾಕ್ರಮ್ಮ. 50, 60, 70, 80. ಭೂತಯ್ಯ ಭೂತಯ್ಯ ಭೂತಯ್ಯ. ಭೂತಯ್ಯ 50 ಪೈಸಾ. ಹೋಗ್ಲಿ ಬಿಡಿ, ಪರಂದಾಮಯ್ಯನವ್ರೆ, ಜುಜುಬಿ 50 ಪೈಸಾ ತಾನೆ. ಏನ್ ಮಾಡ್ತಿದ್ದೀರಾ ನೀವು? ಅಪ್ಪ ರೀ, ಆ ಮೋರಿ ಹೇಳಿದ್ರಲ್ರಿ ರೀ, ಅಪ್ಪ ಏನ್ ಗಲೀಜ್ ವಾಸನೆ ಹೊಡಿತಾ ಇದೆ ರೀ. ಅಯ್ಯೋ ಸೊಡ ಮುಚ್ಚ ರೀ ರೀ ರೀ, ಅಯ್ಯೋ ಮೇಲ್ ಮಲ್ಕೊಂಡು ಹೊರಲಾಡ್ತಾ ಇದ್ದೀರಲ್ರಿ ರೀ. ಎಲ್ಲ ಹೋಗ್ತೀರಾ ರೀ? ರೀ ತಲೆಗೆಲ್ಲ ಸಿಗಾಕೊಂಡ್ಬಿಡಿ, ಬನ್ನಿ ಗಪ್ಪು ವಾಸನೆ ಹೊಡಿತಿದ್ಯಲ್ರಿ. ಆ ಮೋರಿಲಿ ಯಾರ್ಯಾರ್ದು ಏನೇನ್ ಹೋಗಿದ್ಯೋ ರೀ. ಪರಂದಾಮಯ್ಯನವ್ರೆ ಸಿಗಲ್ಲ, ಬನ್ರಿ ಹೊರಗಡೆ. ಸಿಕ್ಬಿಡ್ತು 50 ಪೈಸಾ ಸಿಕ್ಬಿಡ್ತು. ರೀ ರೀ ಪರಂದಾಮಯ್ಯನವ್ರೆ, ಏನ್ರಿ ಇದು ವೇಷ? ನೋಡ್ರಿ ನಿಮ್ ವೇಷ ನೋಡ್ಕೊಳ್ರಿ ರೀ. ಮೈಯೆಲ್ಲ ಕೆಸರಲ್ಲಿ ತುಂಬೋಗಿದ್ಯಲ್ರಿ, ಗಬ್ಬು ವಾಸನೆ ಹೊಡಿತಿದ್ಯಲ್ರಿ ರೀ. ಆ ಚಡ್ಡಿ ಹೋಗಿ ಸೋಪ್ ಎಷ್ಟು ಖರ್ಚಾಗತ್ತೆ ಗೊತ್ತೇನ್ರಿ ರೀ? ಸೋಪಾ? ನಾವು ಸೋಪೆ ಯೂಸ್ ಮಾಡಲ್ಲ. ಮತ್ತೆ ಚಡ್ಡಿ ಗಲೀಜಾಗಿದ್ಯಲ್ಲ, ಚಡ್ಡಿನ ತಗೊಂಡು ಕಲ್ಲಿಗೆ ಉಜ್ಬಿಡ್ತೀವಿ. ಹೌದಾ? ಮತ್ತೆ ಮೈಯೆಲ್ಲ ಗಲೀಜಾಗಿದ್ಯಲ್ಲ, ಕಲ್ ತಗೊಂಡು ಮೈ ಉಜ್ಕೊಂಡ್ಬಿಡ್ತೀವಿ. ಬಹಳ ಬುದ್ಧಿವಂತರು ಬಿಡಿ ನೀವು. ನಾನೇನ್ ಮಹಾ ಬುದ್ಧಿವಂತ? ನನ್ನ ಹೆಂಡತಿ ಸುಬ್ಬಲಕ್ಷ್ಮಿ ನನಗಿಂತಲೂ ಬುದ್ಧಿವಂತಲು. ಎಲ್ಲಿದ್ದಾರೆ ಅವರು? ಅಡಿಗೆ ಮನೆಯಲ್ಲಿ. ನಮಸ್ಕಾರ ಸುಬ್ಬಲಕ್ಷ್ಮಿ ಅವ್ರಿಗೆ. ನಮಸ್ಕಾರ. ಯಾಕೆ ಗ್ಯಾಸ್ ಖಾಲಿ ಆಗಿದ್ಯಾ? ಇಲ್ವಲ್ಲ, ಫುಲ್ ಆಗಿದೆ. ಮತ್ತೆ ಈ ಒದ್ದಾಟ ಎಲ್ಲ ಯಾಕೆ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಅಡಿಗೆ ಮಾಡಕ್ ಬೇಕಾಗಿರೋದೇನ್ ಹೇಳಿ? ಬೆಂಕಿ. ಅದು ಇದ್ರಿಂದಲೇ ಬರುವಾಗ ಇನ್ನು ಗ್ಯಾಸ್ ಯಾಕೆ ವೇಸ್ಟ್ ಮಾಡ್ಬೇಕು? ಓ ಅದೇನಾ ಸರಿ, ಮತ್ತೆ ಯಾಕೆ ಗ್ಯಾಸ್ ಒಲೆ ಎಲ್ಲ ಇಟ್ಕೊಂಡಿದೀರಾ? ಅದಕ್ಕೆ ನಿಮ್ಗೆ ತಲೆ ಇಲ್ಲ ಅನ್ನೋದು. ಬನ್ನಿಲಿ. ಏನ್ ಹೇಳಿ? ಮತ್ತೆ ಹೊರಗಡೆವ್ರು ಯಾರಾದ್ರೂ ನಮ್ ಮನೆಗ್ ಬಂದಾಗ ನಾವು ಒಂದು ರೇಂಜ್ ನಲ್ಲಿ ಇದೀವಿ ಅಂತ ತೋರ್ಸ್ಕೊಳಕ್ಕೆ. ಓಹೋ, ಬಹಳ ಒಳ್ಳೆ ತಲೆ ಬಿಡಿ ನಿಮ್ಗೆ. ಈ ತಲೆ ಆ ತರ್ಲೆ ನನ್ ಮಗನಿಗಿಲ್ವಲ್ಲ. ತರ್ಲೆ ನನ್ ಮಗನ? ಅಂತಿಂತ ತರ್ಲೆ ಅಲ್ಲ, ಹುಟ್ಟ ತರ್ಲೆ ನನ್ ಮಗ. ಎಲ್ಲಿದಾರ ಅವರು? ಅಂಗಡಿಲಿದ್ದಾನೆ. ಒಂದ್ ಬ್ರೆಡ್ ಕೊಡು. ಹೋಗ ಆ ಕಡೆ. ಈ ಜನ್ಮದಲ್ಲಿ ಉದ್ದಾರ ಆಗಲ್ಲ ನೀನ್ ಈ ತರ ಡವಡ್ಕೊಂಡ್ ಕೂತ್ರೆ. ನಮಸ್ಕಾರ ಹೀರೋ ಸರ್. ನಮಸ್ಕಾರ. ಏನ್ ಸರ್ ಅಂಗಡಿಗೆ ಬಂದ್ ಗಿರಾಕಿನೆಲ್ಲ ಓಡಿಸ್ತಾ ಇದೀರಲ್ಲ? ಅಲ್ಲಿ ನಿಮ್ಮ ಅಪ್ಪ ನೋಡ್ರಿ 50 ಪೈಸಾ ಉಳ್ಸಕ್ಕೋಸ್ಕರ ಮೋರಿಲ್ ಬಿದ್ದು ಒದ್ದಾಡ್ತಾನೆ. ಹಂಗಂತ ನಾನು ಒದ್ದಾಡ್ಲೇನ್ರಿ? ಡರ್ಟಿ ಫಾದರ್. ಆಗಲ್ಲ ಸರ್, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಸರ್ ಸರ್ ರೇ ಡೌ ಹೊಡಿತಾ ಇದೀನಿ, ಡಿಸ್ಟರ್ಬ್ ಮಾಡಬೇಡ್ರಿ. ಡವ್ವ? ಓಹೋ, ಇದಾ ವಿಷಯ? ಇರಿ ಇರಿ, ನಿಮ್ಮ ಅಪ್ಪಂಗೆ ಹೇಳ್ತೀನಿ. ರೇ ಅಂತ ಫಿಟ್ಟಿಂಗ್ ಏನಾದ್ರು ಇಟ್ಬಿಟ್ಟಿರಾ ನೀವು? ಮತ್ತಿನೇನ್ರಿ ನೀವ್ ಮಾಡ್ತೀರ ತಪ್ಪಲ್ಲೇನ್ರಿ? ಯಾಕ್ರಿ ತಪ್ಪು? ನಮ್ಮಪ್ಪ ಹಣಕ್ಕೋಸ್ಕರ ನನ್ನ ಮಾರ್ಕೋಬೇಕು ಅಂತ ಇದ್ದಾನೆ ಕಣ್ರಿ. ಇಲ್ಲೋಡ್ರಿ, ವರದಕ್ಷಿಣೆಗೋಸ್ಕರ ಹಣಕ್ಕೋಸ್ಕರ ಎಂತೆಂತ ಹುಡುಗಿರ್ನ ನೋಡವನೆ. ಇವಳಿಗೆ ನೋಡ್ರಿ ಕಣ್ಣೇ ಇಲ್ಲ. ಇವಳು ನೋಡ್ರಿ ಒಳ್ಳೆ ತುರಿಯ ಮನೆ ಇದ್ದಂಗ ಅವಳೆ. ಇವಳು ನೋಡ್ರಿ ಒಳ್ಳೆ ಕ್ಯಾಬ್ರೆ ಡ್ಯಾನ್ಸರ್ ಇದ್ದಂಗ ಅವಳೆ. ಇವಳನ್ನ ನಾನೇನಾದ್ರೂ ಮದುವೆ ಆಗ್ಬಿಟ್ರೆ ಗಂಡಸ್ರುಗಳೆಲ್ಲ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಮೇಂಟೈನ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಇಷ್ಟೆಲ್ಲ ಯಾಕ್ರಿ? ಮೊನ್ನೆ ಯಾರೋ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ ಅಂದ ತಕ್ಷಣ ನಮ್ಮಪ್ಪ ಒಂದ್ ಫಿಗರ್ನ ಸೆಟಪ್ ಮಾಡವನೆ. ಅವಳಿಗೆ ಎಡಗೈಯೇ ಇಲ್ಲ ಕಣ್ರಿ. ಇದನ್ನು ನಾನೇ ಮಾಡ್ಲೇನ್ರಿ? ಅದಕ್ಕೆ ನಾನು ಡಿಸೈಡ್ ಮಾಡ್ಬಿಟ್ಟೆ, ನನಗೆ ಹಣ ಅಲ್ಲ ಮುಖ್ಯ, ಗುಣ ಮುಖ್ಯ. ಅಲ್ಲಿ ನೋಡ್ರಿ, ಒಳ್ಳೆ ರೂಪವಂತೆ ಗುಣವಂತೆ ಏನೇ ಆದ್ರೂ ಇವಳನ್ನ ಡೌಡ್ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಯಾರೇನೇ ಅಂದ್ರೆ ಐ ಡೋಂಟ್ ಕೇರ್. ಅದಿರ್ಲಿ, ನಿಮ್ ಲವ್ 1 ವೇನಾ 2 ವೇನಾ? ಸದ್ಯಕ್ಕೆ 1 ವೇ. ಹಾಗಾದ್ರೆ 2 ವೇ ಮಾಡ್ಬಿಡ್ಲಾ? ಬೇಡ ರೇ, ನಾವ್ ಏನೇ ನಮ್ಮ ಅರ್ಧ ಮರ್ಧ ಸೆಟಪ್ ಮಾಡಿದೀವಿ, ನೀವು ಅಳ್ಳಾಡ್ಸ್ಬಿಡಿ. ಆಮೇಲೆ ಗ್ರಾಚಾರ ಹೋಗ್ಲಿ ಬಿಡಿ. ನಾವು ನಿಮ್ ಡೌನ್ ಸ್ವಲ್ಪ ಮಾತಾಡಿಸ್ಬೋದಾ? ಮಾತಾಡ್ಸಿ ಆಮೇಲೆ ಏನಾದ್ರೂ ಇಂಟರ್ವ್ಯೂ ಮಾಡೋ ನೆಪ್ತ ಡೋಗಿ ಹೊಡಿಯಕ್ ಹೋದ್ರೆ ಮಲ್ಡ್ರ್ ಮಾಡಕ್ ಬಿಡ್ತೀನಿ. ಚೇಚೆ ಹಾಗೆ ಮಾಡಲ್ಲ ಸರ್. ಕ್ಯಾರಿ ಆನ್ ಕ್ಯಾರಿ ಆನ್. ನಮಸ್ಕಾರ ರಂಗೋಲಿ ರಾಣಿ ಅವ್ರಿಗೆ. ನಮಸ್ಕಾರ. ಏನು ಆಗ್ಲಿಂದ ರಂಗೋಲಿ ಬಿಡ್ತಾನೆ ಇದ್ದೀರಾ? ಹಾಗೇನಿಲ್ವಲ್ಲ. ಏನಿಲ್ಲ, ಸುಮ್ನೆ ಕೇಳ್ದೆ. ಅದಿರ್ಲಿ, ನಿಮ್ ಹೆಸರು? ಸಂಗೀತ ಅಂತ. ಸಂಗೀತ ಅವ್ರೆ, ಒಳಗಿರೋ
ಸಂಗೀತಗಾರ ಯಾರು? ನಮ್ಮಪ್ಪ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ನಮಸ್ಕಾರ. ಸಂಗೀತ ಕಲಿಯಲಿಕ್ಕೆ ಬಂದ್ರ? ಇಲ್ಲ ಇಲ್ಲ. ನೋಡಿ, ಈಗಿನ ಕಾಲದಲ್ಲಿ ಸಂಗೀತ ಅಂದ್ರೆ ಯಾರಿಗೂ ಆಸಕ್ತಿನೇ ಇಲ್ಲ. ಆದ್ರೆ ಎದುರಂಗಡಿ ಸಂತೋಷನ್ ನೋಡಿ, ಸದಾ ಕಾಲ ಅವನ ಕಣ್ಣು ಈ ಕಡೆ ಹಾಯಿಸ್ತಾನೆ ಇರ್ತಾನೆ. ಸಂಗೀತ ಅಂದ್ರೆ ಪಂಚ ಪ್ರಾಣ ಅವನಿಗೆ. ಹೌದೌದು, ಅವನಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ಅವರಪ್ಪ ಅವನಿಗೆ ಸಂಗೀತ ಕಲಿಯೋಕೆ ಅವಕಾಶನೇ ಕೊಡ್ತಾ ಇಲ್ಲ. ಶುದ್ಧ ಜಿಪಣ, ಜುಗ್ಗ, ಕಂಜೂಸ್. ಅದೇ ನಮ್ ಸಂತೋಷ, ಚಿನ್ನದಂತ ಹುಡುಗ. ಆದ್ರೆ ಅವನ ಸ್ನೇಹಿತರು ಶುದ್ಧ ಪೋಖರಿಗಳು. ಪೋಖ್ರಿಗಳು ಅಂತೇನು? ಮುಖದ ಮೇಲೆ ಹೊಡೆದ ಅಂದ್ರೆ ಪೇಸ್ಟ್ ಆಗ್ಬಿಡ್ಬೇಕು ಮಗನೇ. ಮುಖ ಮೂತಿ ಎಲ್ಲ ಕುಯ್ದು ಬಿಡ್ತೀನಿ. ಕೂತ್ಕೊಂಡ್ರಲ್ಲ. ಏನ್ ಸರ್, ನಮ್ಮನ್ನ ಪೋಖರಿಗಳು ಅನ್ಬಿಡದ? ನಾವು ಪೋಖರಿಗಳಲ್ಲ ಸರ್, ಪರ್ಕಿಗಳು. ಅಂದಂಗೆ ಏನ್ ಸಮಾಚಾರ? ಏನಿಲ್ಲ, ನಿಮ್ಮೆಲ್ಲರೂ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದ್ರೆ ಎಗರಾಡ್ತಿದ್ದೀರಪ್ಪ. ಇಷ್ಟೇನ ವಿಷಯ? ಇದ ನೋಡಿ, ಇವನ್ ಚಿಟ್ಗೆ ಸೀನಾ, ಅವನು ತಿರುಬೋಕಿ ರಾಜ, ಇವನ್ ರೇಜರ್ ಮಂಜ, ಶಾಟಂಪರ್ ನಂಜ, ನಾನು ನಂಜಪ್ಪನ ಮಗ. ಅದೇನೆ. 20 ರೂಪಾಯಿ ಬ್ಲಾಕ್ ಕೊಟ್ಟು ಟಿಕೆಟ್ ತಗೊಂಬನ್ನಿ. ನಾವು ಪಿಕ್ಚರ್ ತೋರಿಸ್ತೀಯ ಅಥವಾ ಪುರಾಣ ಹೇಳ್ತೀಯ? ಮಧ್ಯ ಮಧ್ಯೆ ಮೈಕ್ ಹಿಡ್ಕೊಂಡು ತರಲ ಪ್ರಶ್ನೆ ಹಾಕ್ತಾ ಇದೆಯಲ್ಲ, ಯಾವನೇ ನೀನು? ಇದೆ ಮನೆ ನಿಲ್ಸಿ ಸಾಕು. ಓಹೋ, ಬನ್ನಿ ಗಂಡ ಗಂಡ ಗಂಡ. ನಮಸ್ಕಾರ. ಬನ್ನಿ 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 ಹೀಗ್ ಬನ್ನಿ ಬನ್ನಿ ಬನ್ನಿ. ಕೂತ್ಕೊಳ್ಳಿ. ನೀವು ಕಾಫಿ ಕುಡಿತೀರಾ? ಬೇಡ ಬಿಡಿ. ಹಾಗೆ ಮಧುಮಗಳು ಒಂದ್ ಮಾತು ಕೇಳ್ಬಿಡಿ. ಏನಮ್ಮ, ಕಾಫಿ ಕುಡಿತೀಯಾ? ಕಾಫಿ ಬೇಡ, ಬೋರಮ್ಮನ ಮೀಠ ಕುಡಿತಿದೀವಿ. ಅದು ಬೋರಮ್ಮನ ಮಿಠ ಅಲ್ಲಮ್ಮ, ಬೌರ್ ಮಿಠ. ಅಮ್ಮ, ಪಾಪ ಮಧುಮಗಳಿಗೆ ಬೌರ್ ಮಿಠ ತಂದ್ಕೊಡಿ. ಅಮ್ಮ, ಹುಡುಗಿ ಪೆದ್ದು ಅಂತ ಕಾಣುತ್ತೆ. ನೀರಿಗೆ ನಸ್ಯ ಸಕ್ಕರೆ ಬೆರೆಸಿ ತಗೊಂಬ, ಬೋರ್ಮಿಟ ತಾನೇ ಇರುತ್ತೆ. ತರ್ತಾಳೆ. ಅಂದಾಗ ವಿಷಯಕ್ಕೆ ಬರೋಣ. ಮೊನ್ನೆ ನನ್ ತಂಗಿ ನೋಡಕ್ ಬಂದಿದ್ರಲ್ಲ, ನಿಮ್ ಮಗನ ಅಭಿಪ್ರಾಯ ಏನು? ಅಯ್ಯೋ, ಹುಡುಗಿ ನೋಡ್ತಿದ್ದ ಹಾಗೆ ಅವನು ಓಕೆ ಅಂದ್ಬಿಟ್ಟ. ಗಂಡ ಗಂಡ ಗಂಡ. ತಗೊಮ್ಮ ಬೋರ್ಮಿಟ. ಬೋರಮ್ಮನ ಮೀಠ ಕುಡಿಲ್ಲ? ಕುಡಿಯಮ್ಮ ಕುಡಿ. ಎಲ್ಲಿ ನಿಮ್ ಮಗ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಇಷ್ಟೊತ್ತು ತನಕ ಇಲ್ಲೇ ಇದ್ದ. ನೀವು ಬರೋ ತಡ ಆಯ್ತಲ್ಲ, ಮುಂದೆ ಅವನ ಹೆಂಡತಿ ಆಗೋ ನಿಮ್ ತಂಗಿಗೆ ಒಂದ್ ಸೀರೆ ತರ್ಲಿಕ್ಕೆ ಹೋಗಿದ್ದಾನೆ. ಈಗ ಬಂದ್ಬಿಡ್ತಾನೆ. ಶಾಸ್ತ್ರಿಗಳೇ, ಎರಡೂ ಕಡೆ ಒಪ್ಪಿಗೆ ಆದಾಗ ಆಯ್ತಲ್ಲ, ಇನ್ನೇನ್ ತಡ? ಬರೀ ಲಗ್ನ ಪತ್ರಿಕೆನಾ? ಒಂದ್ ವಿಷಯ. ಏನು? ದಯವಿಟ್ಟು ವರದಕ್ಷಿಣೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಟ್ರೆ. ಹೌದು. ನನ್ನ ಏನ್ ತಿಳ್ಕೊಂಡ್ರಿ? ಸಾವುಕಾರ ಸಿದ್ದಪ್ಪ ಅಂದ್ರೆ ಏನು? ನನ್ ತಂಗಿಗೋಸ್ಕರ ಕೋಟಿಗಟ್ಲೆ ಖರ್ಚು ಮಾಡ್ತೀನಿ. ತಗೊಳ್ರಿ 1 ಲಕ್ಷ ರೂಪಾಯಿ ಅಡ್ವಾನ್ಸ್. ತಗೊಳ್ರಿ ಉಂಗ್ರಾನ. ಸರಾನು ತಗೊಳ್ರಿ. ನನ್ ತಂಗಿ ಮದುವೆ ಆಗ್ಲಿ, ಕಾರೇನು ಲಾರಿನೇ ಕೊಡಿಸ್ತೀನಿ. ನನ್ ತಂಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನಮ್ಮ, ಏನಂತೀಯ? ಗಂಡ ಗಂಡ ಗಂಡ. ಶಾಸ್ತ್ರಿಗಳೇ, ಪತ್ರ ಬರೀರಿ. ಆಗ್ಲಿ. ನಿಲ್ಸಿ. ಸಾವುಕಾರ ಸಿದ್ದಪ್ಪನವರೇ, ನಿಮ್ಮ ಹತ್ರ ಹಣ ಇದೆ ಅಂತ ಊರಿಗೆ ಗೊತ್ತು. ಅಂದ ಮಾತ್ರಕ್ಕೆ ನಿಮ್ಮ ತಂಗಿಗೆ ನಿಮ್ಮ ಹಣದಿಂದ ಒಂದು ಗಂಡನ ಕೊಂಡ್ಕೊಂಡು ಸೇವಕನ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ರೆ ನಿಮ್ಮಂತ ಮುಟ್ಟಾಳ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ನಾನು ಪ್ರೀತಿ ಪ್ರೇಮಕ್ಕೆ ಬೆಲೆ ಕೊಡೋನೆ ಹೊರತು ನಿಮ್ಮ ಜುಜುಬಿ ಹಣಕ್ಕಲ್ಲ. ನಾನು ಇಷ್ಟಪಟ್ಟಿದ್ದ ಹುಡುಗಿನ ಮದುವೆ ಆಗಿದ್ದಾಯ್ತು. ದಯವಿಟ್ಟು ನಿಮ್ಮ ಹಣನ ಒಡವೆನ ತಗೊಂಡು ನೀವು ಬಂದಾರೆ ಹಿಡಿದು ಗೆಟ್ ಔಟ್. ಪರಂದಾಮಯ್ಯ, ನಿಮ್ಗೆ ಇಷ್ಟೊಂದು ಹಣದ ಮೇಲೆ ಆಸೆ ಇದ್ರೆ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡ್ರಿ. 1000 ರೂಪಾಯಿ ಸಂಬಳ ಬಿಸಾಕ್ತೀನಿ. ಆದ್ರೆ ಈ ತರ ಹಲ್ಕ ಕೆಲಸ ಮಾತ್ರ ಯಾವತ್ತೂ ಮಾಡ್ಬೇಡಿ. ಕೊಡ್ರಿ ದುಡ್ಡು. ಬಮ್ಮ. ಗಂಡ ಹೋದ ಗಂಡ. ಸಂತೋಷ. ಏನ್ರಿ, ಏನಾಯ್ತು? ಯಾಕೆ ಹೋಗ್ಕೊಂಡ್ರಿ? ಕನಸ ಏನಾದ್ರು ಬಿತ್ತ? ಕನಸು. ಏನ್ ಕನಸು?
ಸಂತೋಷ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದ ಕಣೆ. ಅಯ್ಯಯ್ಯೋ, ಲವ್ ಮ್ಯಾರೇಜಾ? ಹ್ಞೂ ಕಣೆ. ಕನಸಲ್ಲಿ 15 ಲಕ್ಷ ರೂಪಾಯಿ ಕೊಡೋ ಸಂಬಂಧ ಕುದುರಿಸಿದ್ದೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು. ನಿಶ್ಚಿತಾರ್ಥ ಸಮಯದಲ್ಲಿ ತರಲೆ ನನ್ನ ಮಗ ಯಾವ್ದೋ ಹುಡುಗಿನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದು ಗಲಾಟೆ ಎಬ್ಬಿಸ್ಬಿಟ್ಟ. ಕೊಟ್ಟ ಅಡ್ವಾನ್ಸ್ ವಾಪಸ್ ಕಿತ್ಕೊಂಡು ಹೋಗ್ಬಿಟ್ರು ಕಣೆ. ಅಯ್ಯಯ್ಯೋ, ಬೆಳಗಿನ ಜಾವ್ದು ಕನಸು ನನಸಾದ್ರೆ ಏನ್ರಿ ಗತಿ? ಏನ್ ಗತಿನ? ಕನಸ ಇದಕ್ಕೆ ಸುಮ್ನೆ ಬಿಟ್ಟಿದೀನಿ. ಅವನೇನಾದ್ರೂ ಲವ್ ಹೋಗಿ ಒಂದು ಹೋಗ್ಲಿ, ಹೊಂಡ ತೆಗೆದು ಹೂತ್ ಬಿಡ್ತೀನಿ. ಹೂತಾಕಕ್ಕೆ ನಿನ್ನ ಮಗ ಏನು ಕೊತ್ತಂಬರಿ ಬೀಜ ಅನ್ಕೊಂಡ್ರ? ನೀವೇನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಬಾ ನಿಮ್ಗೆಲ್ಲ ಹೇಳ್ತೀನಿ ನೋಡಯ್ಯ. ಈ ಹೆಣ್ಣು ಹೆತ್ತವರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ವರದಕ್ಷಿಣೆ, ವರೋಪಚಾರ ಈ ಖರ್ಚನೆಲ್ಲ ಉಳಿಸೋಕೋಸ್ಕರ ಅವ್ರವ್ರ ಹೆಣ್ಣು ಮಕ್ಕಳಿಗೆ ನಿಮ್ ಗಂಡಂದ್ರ ನೀವೇ ಹುಡ್ಕೊಳ್ಳಿ ಅಂತ ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ಹೌದಾ? ಹೂ ಕಣಮ್ಮ. ಈಗಿನ ಹುಡುಗರು ಪ್ರೇಮಲೋಕ, ಮೈನೆ ಪ್ಯಾರಕ್ಕಿ ಅಂತ ಪಿಕ್ಚರ್ ನೋಡ್ಕೊಂಡು ಲವ್ ಹೋಗಿ ಅಂತ ಆ ಹುಡುಗಿ ಹಿಂದೆ ಬಿದ್ದು ಡವ್ ಹೊಡ್ಕೊಂಡು ಅವ್ರನ್ನೇ ಮದುವೆ ಮಾಡ್ಕೊಂಡು ಹೀರೋಗಳ ತರ ಮನೆಗೆ ಬಂದ್ಬಿಡ್ತಾರೆ. ಅಪ್ಪ ಅವ್ರ ಬಾಗ್ಲು, ನಾನು ವರದಕ್ಷಿಣೆ ವರೋಪಚಾರ ಕೊಡೋ ಸಂಬಂಧ ಕರ್ಕೊಂಡ್ ಬರ್ತೀನಿ. ಅಷ್ಟ್ರಲ್ಲಿ ನಿನ್ನ ಮಗ ಮದುವೆ ಮಾಡ್ಕೊಂಡು ಯಾರನ್ನಾರು ಇಲ್ಲಿ ಕರ್ಕೊಂಬನ್ನೋ ನನಗ್ ಗೊತ್ತಿಲ್ಲ. ಹುಷಾರು ಹುಷಾರು. ಏನ್ರಿ ಮಾಡೋದು? ಐ ಲವ್ ಯು. ಐ ಲವ್ ಯು. ಐ ಲವ್ ಯು. ದಟ್ಸ್ ಕರೆಕ್ಟ್. ಸಂತೋಷ, ಸಂಗೀತ. ಸ್ಟೈಲ್ ಮಾಡ್ತಿದ್ದಾನೆ, ತಲೆ ಮೇಲೆ ಬಾಚ್ತಿದ್ದಾನೆ. ಈ ರೀತಿ ಪೌಡರ್, ಪೌಡರ್ ಹಾಕ್ತಿದ್ದಾನೆ. ಲಿಪ್ಸ್ ರೆಡ್ ಆಗಬೇಕು. ಲಿಪ್ಸ್ಟಿಕ್ ಹಚ್ಕೋತಾ ಇದ್ದಾನೆ. ಇವನ್ ಹೀಗೆ ಬಿಟ್ರೆ ಯಾವ್ದಾದ್ರು ಬಡವ್ರ ಹುಡುಗಿ ಇವನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ. ನಡಿ. ಡ್ಯಾಡಿ, ಮಮ್ಮಿ, ಏನಿದು ಒಳ್ಳೆ ಶಿವ ಪಾರ್ವತಿ ತರ ಇಬ್ರು ಜಾಯಿಂಟ್ ತಗೊಂಡ್ಬಿಟ್ಟಿದ್ರ? ಏನ್ ಸಮಾಚಾರ? ಇದೇನಿದು ಇಬ್ರು ಮಲಯಾಳಿ ಪೋಸ್ಟರ್ ನೋಡ್ದಂಗ್ ಗುರಾಯಿಸ್ತಾವ್ರಲ್ಲ? ನಾನೇನೋ ಶೋಗಿ ಕೊಡ್ತಾ ಇದೀನಾ? ಅಯ್ಯಯ್ಯೋ, ಡ್ಯಾಡಿ, ಮಮ್ಮಿ, ಏನ್ ಮಾಡ್ತಾ ಇದೀರಾ? ಹೊಟ್ಟೆ ಸುಬ್ಬಣ್ಣ ಒಳ್ಳೆ ಮೈಕ್ ಟೈಸನ್ ಯಾರೋ ಮಾಡ್ಲಿಕ್ಕೆ ನೆನಪಾಟ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ. ಅಯ್ಯೋ ಅಯ್ಯಮ್ಮ, ಅಯ್ಯಯ್ಯೋ, ಅಯ್ಯಯ್ಯೋ. ಡ್ಯಾಡಿ, ಮಮ್ಮಿ ಇಬ್ರು ಸೇರ್ಕೊಂಡು ನನ್ನ ಚಿತ್ರಾನ್ನ ಮಾಡಾಕ್ಬಿಟ್ರಲ್ಲ. ಏಯ್, ಇನ್ಮೇಲೆ ನೀನ್ ಹೀಗೆ ಇರ್ಬೇಕು. ಹಿಂಗೆ ಇರ್ಬೇಕಾ? ಹೌದು. ಹಂಗಾದ್ರೆ ಒಂದ್ ಭಿಕ್ಷಾ ಪಾತ್ರೆ ಕೊಟ್ಬಿಡಿ. ಅಮ್ಮ ತಾಯಿ ಅಂತ ಭಿಕ್ಷಾ ಎತ್ಕೊಂಡ್ ಹೋಗ್ಬಿಡ್ತೀನಿ. ಮುಚ್ಚ ಬಾಯಿ. ಈಗಿನ ಕಾಲದ ಹುಡುಗಿಯರು ರೋಡಿಗೆ ಬಂದ್ಬಿಟ್ಟಿದಾರಂತೆ. ಸ್ಟೈಲ್ ಮಾಡೋ ಹುಡುಗನ್ ಕಂಡ್ರೆ ಸಾಕು, ಲವಕ್ ಅಂತ ಹಿಡಿದು ಒಳಗೆ ಹಾಕೊಂಡ್ಬಿಡ್ತಾರಂತೆ. ನೀನೇನಾದ್ರೂ ಸ್ಟೈಲ್ ಗೀಲ್ ಮಾಡಿ ಲವ್ ಗಿವ್ ಅಂತ ಮಾಡ್ದ್ಯೋ ಮರ್ಡರ್ ಮಾಡ್ಬಿಡ್ತೀನಿ ನಿನ್ನ. ನೋಡೋ, ಅದಕ್ಕೆ ನಾವಿಬ್ರು ನಿನಗೆ ಹೆಣ್ಣು ಹುಡುಕಿ ಮದುವೆ ಮಾಡೋವರೆಗೂ ನೀನ್ ಹೀಗೆ ಪೆಕರ್ ಇರ್ಬೇಕು. ಏನೋ ದನ ಪಿಚಾಚಿಗಳ, ನೀವು ನನ್ನ ಹಿಂಗ್ ಗಲೀಜ್ ಮಾಡ್ಬಿಟ್ರೆ ಕ್ಲೀನ್ ಮಾಡ್ಕೊಂಡು ಹುಡುಗಿರು ಡೌಡಿಯಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ರಾ? ನೋಡ್ದೇನೆ, ಆಮೇಲೆ ಕ್ಲೀನ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡ್ತಿದ್ದಾನೆ. ಲೈ, ಏನಾರ ಕ್ಲೀನ್ ಮಾಡ್ಕೊಂಡ್ಯೋ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ಲೈ, ಇನ್ಮೇಲೆ ಇವನಿಗೆ ಬಾಚಣಿಗೆ ಪೌಡ್ರು ಕನ್ನಡಿ ಏನು ಸಿಗ್ಬಾರ್ದು. ಲೈ, ನಡಿಯೋ ಅಂಗಡಿಗೆ. ಹಿಂಗೇನಾ? ಹ್ಞೂ, ನಡಿಯೋ. ತಾಯಿ ಹಾಕ್ಬಿಡ್ತೀನಿ ನೋಡು. ತಾಯಿ ತಂದೆಯ ಸೇವೆಯ ಯೋಗ. ಒಳ್ಳೆ ರಾಗಿ ಮಿಷಿನ್ ತರ ಸೌಂಡ್ ಮಾಡ್ತಾ ಇತ್ತಲ್ಲ. ಬ್ರಿಟಿಷರು ಇಂಡಿಯಾ ದೇಶ ಬಿಟ್ಟೋದಾಗ ನಮ್ ಡ್ಯಾಡಿಗೆ ಇದನ್ನ ಕೊಟ್ಟಿದ್ರು ಅಂತ ಕಾಣುತ್ತೆ. ಇದನ್ನೇ ಇಕ್ಕೊಂಡ್ ಸಾಯ್ತಾವನೆ ಡರ್ಟಿ ಫಾದರ್. ಊಟ ರೆಡಿ. ಏನ್ ಮಾಡಿದ್ಯಾ? ತಟ್ಟೆ ಇಡ್ಲಿ ಮಾಡಿದೀನಿ. ಎಷ್ಟು ಹಾಕಿದ್ಯಾ? 3 ಇಟ್ಟಿದ್ದೀನಿ. 2 ನೀವು ತಿನ್ನಿ, 1 ಅವನಿಗೆ ಕೊಡಿ. ಇಷ್ಟು ದೊಡ್ಡ ಇಡ್ಲಿನಾ? ಲೈ, ತೊಳೆ. 2 ಸಾಕು, ಅವನೊಂದು ನಾನೊಂದು ತಿಂತೀವಿ. ಇದನ್ನ ಒಳಗಿಡು. ಒಳ್ಳೇದಾಯ್ತು ಬಿಡಿ. ಡ್ಯಾಡಿ, ಜಂಬೂ ಜಟ್ ರೆಡಿ, ಟೇಕ್ ಆಫ್ ಆಗೋಣ. ಆ ಹುಡುಗಿ ಏನಾದ್ರೂ ಇವನಿಗೆ ಡವ್ ಹೊಡೆದು ಬಿಟ್ರೆ? ಈಗ ನಡಿ. ಏನ್ ಬೇಕು ಪುಟ? ಬಿಸ್ಕೆಟ್ ಬೇಕಾ? ಎಷ್ಟು ಸಮಯ ಇದೆ ಬಿಸ್ಕೆಟ್? ಒಂದು 5 ಪೈಸೆಗೊಂದು. 10 ಪೈಸೆಗೊಂದು. ಲೈ, ಸುಮ್ನಿರ. ಅವನಿಗೆ ಹೊಸದ ಕೆಲಸ ಸೇರ್ಕೊಂಡಿದ್ದಾನೆ. ಛತ್ರಿ ಫಾದರ್. ಅವ್ನಿಗೆ ರೇಟ್ ಗೊತ್ತಿಲ್ಲ. ಎಷ್ಟು ಬೇಕು ಅಂದ್ರಿ? 5 ಕೊಡಿ. ಅಮ್ಮ ತಾಯೇ ಲಕ್ಷ್ಮಿ. ಪಾಪದ ಮುದುಕ ಜಮಾಯಿಸು. ಏನೋ ಸ್ಕೀಮ್ ಆಗ್ತಾ ಅವನೇ. ತಗೊಳ್ಳಿ. ಬರೀ 4-5 ಜನ ಸಮಯ.
ರೇ ಕೆಳಗೆ ಬೀಳಿಸಿರ ನೋಡಿ. ನೀವೇನ್ರಿ ಬೆಳೆಸಿದ್ದು? ನಾನ್ ಬೀಳಿಸಿದ್ನ ಕೈ ತಗಲ್ಸಿ ನೀವೇ ಬೀಳಿಸಿರ ನೋಡಿ. ಒಳ್ಳೆ ಸಾಹಸ ಆಯ್ತು ಬಾಪುಟ, ಮೈ ಮೇಲೆ ಬೆಳಕ್ ಬರ್ತಾ ನೀವು. ಹೋಗೋಣ ಬಾ. ಬೆಳಗ್ಗೆ ಬೆಳಗ್ಗೆ ಯಾಕೆ ಆವಾಜ್ ಆಗ್ತೀಯಾ? ಯಾರಾದ್ರೂ ನೋಡಿದ್ರೆ ನಮ್ಮನ್ನ ಚಿಲ್ಲರೆಗಳು ಅನ್ಕೊಂಡ್ಬಿಡ್ತಾರೆ. ಲೈ ಮುಚ್ಕೊಂಡಿರೋ. 1 2 3 ಇದು 5 ಪೈಸಕ್ಕೊಂದು. ತಂದೆ, ನೀನೆಲ್ಲೋ ಹಿಂದಿನ ಜನ್ಮದಲ್ಲಿ ಚಾಣಕ್ಯನ್ ಚಪ್ಪಲಿ ಒಲೆನಾಗಿದ್ದೆ ಅಂತ ಕಾಣಿಸುತ್ತೆ. ನೋಡು, ಅಂಗಡಿಲಿ ಕುಂಕುಮ ಮುಗಿದೋಗಿದೆ. ಮಾರ್ಕೆಟಿಗೆ ಹೋಗಿ ತಗೊಂಡ್ಬರ್ತೀನಿ. ಅಂಗಡಿ ಕಡೆ ಭದ್ರ. ಯಾರಾದ್ರೂ ಗಿರಾಕಿಗಳು ಬಂದ್ರೆ ನಾನ್ ಯಾವ ರೀತಿ ಮೋಸ ಮಾಡಿದ್ನೋ ಅದೇ ರೀತಿ ವ್ಯಾಪಾರ ಮಾಡ್ಬೇಕು. ಏನು? ಆ ಚೀಲ ಕೊಡು. ನೀನ್ ಚಡ್ಡಿನೇ ಗೋಣಿಚಿಲ್ಲ. ಅಂಗಡಿ ಕಡೆ ಹುಷಾರು. ತಾಯಿ ತಂದೆಯ ಸೇವೆಯ ನಮ್ ಡವೇನ ನೋಡ್ಬಿಟ್ರೆ ಅಯ್ಯಯ್ಯೋ. ಈಗ್ಲಾದ್ರೂ ನನ್ ಡವ್ ಬರ್ಬಾರ್ದಾ? ಗೆಟಪ್ ನಲ್ಲಿ ಸೆಟಪ್ ಮಾಡಕ್ ರೆಡಿ ಇದೀನಲ್ಲ. ಒಂದ್ ಕೆಜಿ ಸಕ್ಕರೆ ಕೊಡಿ. ಮಕ ಮುತ್ತಿಲ್ಲ ಹೊಡೆದಾಕ್ತಾರೆ ಡಬ್ಬ. ನನ್ನ ಮಗನೇ ಸಕ್ಕರೆ ಅಂತೆ. ಡವ್ ಹೊಡಿಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಾರೆ ಇಡಿಯಟ್. ನನ್ ಡವ್ ಬಂದು ದೇವಸ್ಥಾನಕ್ಕೆ ಹೋಗ್ತಾಳೆ ಅಂತ ಕಾಣಿಸುತ್ತೆ. ಐ ವಿಲ್ ಫಾಲೋ ಯು. ಸೂಪರ್ ಆಗವಳಲ್ಲಪ್ಪ. ಗಣೇಶಪ್ಪ, ನೀನ್ ಏರಲ್ಲಿ ಡೌಟ್ ತಾನೆ ದಯವಿಟ್ಟು ಕ್ಷಮಿಸು. ನನ್ನ ಫಿಗರ್ ಈ ಫಿಗರ್ ಸಾಕು. ಏನೇ ಕಣ್ಣಿ ಬಿಡಲ್ಲ ಅಂತಾಳೆ. ಒಳ್ಳೆ ಪಂಡ್ರಿ ಬಾಯ್ತರ ಭಕ್ತಿಯಿಂದ ಪೂಜೆ ಮಾಡ್ತಾವಳೆ. ರೀ ಸ್ವಾಮಿ, ಮಂಗಳಾರತಿ ತಗೊಳ್ರಿ. ಅಯ್ಯೋ, ಏನು ಐಡಿಯಾನೇ ಬರ್ತಾ ಇಲ್ವೇ. ದೇವ್ರೇ, ನೀನಾದ್ರೂ ಸ್ವಲ್ಪ ಕೊಡಪ್ಪ ಐಡಿಯಾನಾ. ಹನುಮಂತಪ್ಪ, ಗಣೇಶಪ್ಪನಿಗಿನ್ನ ನೀನೇ ವಾಸಿ. ಒಳ್ಳೆ ಐಡಿಯಾ ಕೊಟ್ಟೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ಏನು? ನಿಮ್ಮ ಹೂವ. ಥ್ಯಾಂಕ್ ಯು. ನಾನು ನಿಮ್ಮ ಮನೆ ಇದೆಯಲ್ಲ. ಮುಚ್ಚನ ಬಾಯ್ನ. ನಮ್ಮಪ್ಪ ದೇವಸ್ಥಾನದಲ್ಲಿ ಕುಂಕುಮ ಹಾಕಿದ್ರೆ ನಿಮ್ಮಪ್ಪಂದಿರ ಅವ್ರ ಮನೆ ಇಟ್ಲಿಂದ ಒಣಗಿರೋ ಬಟ್ಟೆಗಳನ್ನ ಕದ್ಬಿಡ್ತಾರೆ ಗೊತ್ತಾ? ಅಲ್ಲ ಕಣೋ, ನಿಮ್ಮಪ್ಪ ಇಷ್ಟೊಂದು ಸ್ಟ್ರಿಕ್ಟ್ ಇರ್ಬೇಕಾದ್ರೆ ಎದುರು ಮನೆ ಸಂಗೀತನ ಲವ್ ಮಾಡೋ ಹುಚ್ಚು ನಿಂಗೆ ಯಾಕೆ ಅಂತೀನಿ. ಅಕಸ್ಮಾತ್ ನಿಮ್ಮಿಬ್ಬರು ಲವ್ ಸಕ್ಸಸ್ ಆದ್ರೆ ನಿಮ್ಮಪ್ಪ ಮದುವೆಗೆ ಒಪ್ಕೊಂತಾನೆ ಅಂತ ತಿಳ್ಕೊಂಡಿದ್ಯಾ? ಇದಕ್ಕಿಂತ ನೀನು ಬೇರೆ ರೂಟ್ ನಲ್ಲಿ ಟ್ರೈ ಮಾಡೋದು ಬೆಸ್ಟ್ ಅಂತೀನಿ ನಾನು. ಅದ್ ಯಾವ ರೂಟ್ ಅಂತ ಹೇಳಮ್ಮ. ಆ ರೂಟ್ ಅಲ್ಲಿ ಬೆಟ್ಟ ಇರ್ಲಿ, ಗುಡ್ಡ ಇರ್ಲಿ, ಹಳ್ಳ ಇರ್ಲಿ, ಕೊಳ್ಳ ಇರ್ಲಿ, ಜರಿ ಇರ್ಲಿ, ಪಿರಿ ಇರ್ಲಿ, ಅದನ್ನ ಪಿಶಿಕ್ ಅನ್ಸ್ಬಿಟ್ಟು ಒಂದೇ ಮೂಮೆಂಟ್ ಕೊಟ್ಟು ಅವಳು ಹಂಗೇ ಸೇರ್ಬಿಡ್ತೀನಿ. ವಾಟ್ ಈಸ್ ದ್ಯಾಟ್? ಅದೇನ್ ಮಾಡ್ಬೇಕು ಐಡಿಯಾ ಕೊಡ್ರಮ್ಮ. ಅವರಪ್ಪ ಸಂಗೀತಗಾರ ಅಲ್ವಾ? ಕರೆಕ್ಟ್. ಯಾಗಿದ್ರು ಅವರಪ್ಪ ಸಂಗೀತಗಾರ. ಸಂಗೀತ ಕಲಿತೀರಿ ಅಂತ ಅವ್ರ ಮನೆಗೆ ಎಂಟ್ರಾಗು. ಸಂಗೀತ ಕಲಿತಾ ಕಲಿತಾ ಸಂಗೀತನೇ ಕದ್ಬಿಡು. ಅವರಪ್ಪಂಗೂ ಡೌಟ್ ಬರಲ್ಲ, ನಿಮ್ಮಪ್ಪನಿಗೂ ಡೌಟ್ ಬರಲ್ಲ. ಏನು ಸಂಗೀತ ಕ್ಲಾಸಿಗೆ ಸೇರ್ಕೊಂತೀಯ? ಎಗರಿಸಿ ಕುಂಡೆ ಮೇಲೆ ಒದ್ದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರಬೇಕು. 100 ರೂಪಾಯಿ ಎಲ್ ಸಿಕ್ತೋ? ಅಪ್ಪ, ನಾನ್ ಯಾರ ಮಗ ಹೇಳು? ನಂಗೇನ್ ಗೊತ್ತು, ನಿಮ್ಮ ಅಮ್ಮನ ಕೇಳು. ಅವನು ನಿಮ್ಮ ಮಗನೇ. ಹೌದು, ನನ್ನ ಮಗನೇ. ಅಬ್ಬಾ, ಸದ್ಯ ಕನ್ಫರ್ಮ್ ಆಯ್ತಲ್ಲ. ಅಪ್ಪ, ನಾನ್ ನಿನ್ ಮಗ ಆದ್ಮೇಲೆ ಲಾಭ ಇಲ್ದರೆ ಕೆಲಸ ಮಾಡ್ತೀನಾ? ಲೋ, ಅದೇನ್ ಬಿಡ್ಸಿ ಹೇಳೋ. ಅದು ಬೆಳಗ್ಗೆ ಅಂಗಡಿಲಿ ಯಾರು ಗಿರಾಕಿಗಳಿರಲ್ಲ. ಒಬ್ಬನಿಗೆ ಬೇಜಾರಾಯ್ತು ಅಂತ ಗಂಟೆ ಸಾಲ ಅಂತ ಆಡಕ್ ಶುರು ಮಾಡ್ಬಿಟ್ಟೆ. ಆಗ ಪ್ರೊಡ್ಯೂಸರ್ ಬಂದ. ಯಾತಕ್ಕೆ? ಕೊಬ್ಬರಿ ಮೀಟ್ ಆಯ್ತನಕ್ಕೆ. ನನ್ನ ವಾಯ್ಸ್ ನ ಕೇಳಿ ನಾನ್ ಮುಂದೆ ತೆಗಿತಾ ಇರೋ ಚಿತ್ರ ಬಗ್ಗಿ ನೋಡಿದ್ರೆ ಬಂಗಾರಾಗೆ ಬಾರ್ಸು ಅಂದ. ಏನ್ನ? ಮ್ಯೂಸಿಕ್ ನ 50,000 ರೂಪಾಯಿ ಕೊಡಕ್ ಬಂದ. 50,000? ಅದು ಬರೀ ಟೋಕನ್ ಅಡ್ವಾನ್ಸು. ಪೂರಾ ಪಿಕ್ಚರ್ ಬಾರಿಸಿದ್ರೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ಏನು ನೀನ್ ಹೇಳ್ತಿರೋದು? ಒಂದ್ ಪಿಕ್ಚರಿಗೆ ಮ್ಯೂಸಿಕ್ ಬಾರಿಸಿದ್ರೆ 2 ಲಕ್ಷ ನಿಜವಾಗ್ಲೂ ಕೊಡ್ತಾರಾ? ಅದು ಹೊಸಬ್ರಿಗೆ. ತಮಿಳ್ನಲ್ಲಿ ಅವನೇ ಒಬ್ಬ ಹಳೆಯ ರಾಜ ಅಂತ. ಅವನೊಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 20 ಲಕ್ಷ. ಕನ್ನಡದಲ್ಲಿ ಅವರಲ್ಲ ಹಂಸ ಲೇಖ, ಒಂದು ಪಿಕ್ಚರ್ ಮ್ಯೂಸಿಕ್ ಬಾರಿಸಿದ್ರೆ 25 ಲಕ್ಷ. 3 ನಿಮಿಷ ಬಂದು ಆಡೋಗ್ತಾರಲ್ಲ SP ಬಾಲಸುಬ್ರಹ್ಮಣ್ಯಂ, ಒಂದು ಪಿಕ್ಚರ್ 30 ಲಕ್ಷ. ಅಯ್ಯೋ ಅಯ್ಯೋ, ನೀನ್ ಯಾಕೋ ಬಾರ್ಸೋದ್ ಕಲೀಲಿಲ್ಲ? ಏನ ಸಂಗೀತನ? ಅಪ್ಪ, ನಮ್ಮ ಅಂಗಡಿ ಎದುರುಗಡೆ ಇದಾರಲ್ಲ ಶಂಕರ್ ಶಾಸ್ತ್ರಿಗಳು, ಸಂಗೀತ ಕಲ್ಸ್ಕೊಡ್ತೀನಿ ಬಾರಯ್ಯ ಅಂದ್ರು. ನನಗೆ ಅಂಗಡಿ ನೋಡ್ಕೊಳಕ್ಕೆ ಟೈಮ್ ಇಲ್ಲ, ಹೋಗಯ್ಯ ಅಂದೆ. ಅಪ್ಪ, ನಾನೇನಾದ್ರೂ ಸಂಗೀತ ಕಲ್ತು ಬಿಟ್ಟಿದ್ರೆ ಬಗ್ಗಿ ನೋಡಿದ್ರೆ ಬಂಗಾರ ಪಿಕ್ಚರ್ಗೆ ಬಗ್ದೇನೆ ನಿಂತ್ಕೊಂಡ್ ಬಾರಿಸ್ಬಿಡ್ತಿದ್ದೆ ಮ್ಯೂಸಿಕ್ ನ. ಲೇ ಮಗನೇ, ನಾಳೆನೇ ನೀ ಸಂಗೀತ ಕ್ಲಾಸ್ ಸೇರ್ಕೋ. ಓ ಸಂತೋಷ, ಏನಪ್ಪ ವಿಷಯ? ಸಂಗೀತ ಕಲಿಸಿಕೊಡಿ ಸಂಗೀತ. ಪಾಪ ಸಂಗೀತ ಐ ಲವ್ ಯು ಸಂಗೀತ. ಸಂತೋಷ ಐ ಲವ್ ಯು ಸಂತೋಷ.
ನೋಡಿಮ್ಮ, ಈ ಕನ್ಯಾರತ್ನದ ಹೆಸರು ಭಾಗ್ಯಲಕ್ಷ್ಮಿ. ಒಂದು ಕಣ್ಣಿಗೆ ಹೂ ಬಿದ್ದಿದೆ, ಮತ್ತೊಂದು ಕಣ್ ಚಲಾವಣೆಯಲ್ಲಿಲ್ಲ. ಆದ್ರೂ 3 ಅಡಿ ದೂರದಲ್ಲಿ ಯಾವ ವಸ್ತು ಇದ್ರೂ ಚೆನ್ನಾಗಿ ಗುರುತು ಹಿಡಿತಾಳೆ. ವಯಸ್ಸು 32, ಆದ್ರೂ 12 ವರ್ಷದ ಮಗು ತರ ಮುದ್ದಾಗಿದ್ದಾಳೆ. ಒಂದ್ ಕಿವಿ ಸೋರುತ್ತೆ ಅನ್ನೋ ಸುದ್ದಿ ಬೇರೆ ಇದೆ. ಅವಳಿಗೆ ಕಿವಿನಾರು ಸೋರ್ಲಿ ಏನಾರು ಸೋರ್ಲಿ, ಮೊದಲು ವರದಕ್ಷಿಣೆ ಎಷ್ಟು ಕೊಡ್ತಾರೆ ಹೇಳಯ್ಯ? 1 ಲಕ್ಷಕ್ಕೆ 1 ಪೈಸಾ ಕಮ್ಮಿ ಇಲ್ದ ಕೊಡಿಸ್ತೀನಿ ತಗೋ. ಚಿಚಿ, ಇಷ್ಟೆಲ್ಲ ಐಬ್ರೆ ಹುಡುಗಿಗೆ ಬರೀ 1 ಲಕ್ಷನಾ? 2 ಲಕ್ಷ ಕೊಡಿಸ್ತೀಯಾ? ಇದನ್ನೇ ಓಕೆ ಮಾಡ್ಬಿಡ್ತೀನಿ. 2 ಲಕ್ಷ ರೂಪಾಯಿ ಆಗಲ್ಲ ಊರ್ ಬಾಗ್ಲು. 1,10,10,000 ರೂಪಾಯಿ ಕೊಡ್ತೀನಿ ತಗೋ. ಆಗಲ್ಲಯ್ಯ, 2 ಲಕ್ಷದ ಕಡಿಮೆ ಆಗಲ್ಲ. 1,15,000. 1.90. 1,20. 1,85. 1,25. ಹೋಗ್ಲಿ 1.80. 1,30. ಕೊಡ್ರಿ 1,75. ಅಲ್ಲಪ್ಪ 1,35. ಲಾಸ್ಟ್ 1.70. ಆಗಲ್ಲಪ್ಪ. ನೋಡು 1.68 ಲಾಸ್ಟ್. ನಿನಗೋಸ್ಕರ 1 5 ಜಾಸ್ತಿ. ಏನ್ ಸ್ವಾಮಿ ಇದು? ಓಹೋ ಕೆಂಚ, ಬಾಬಾ. ಏನ್ ದನದ ವ್ಯಾಪಾರ ಮಾಡ್ತಾ ಇದ್ದೀರಾ? ಹಂಗೇನಿಲ್ಲ, ನಮ್ ಸಂತೋಷ್ಗೆ ಹೆಣ್ಣು ನೋಡ್ತಾ ಇದ್ವಿ, ಕೊಡೋದು ತಗೊಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಬುದ್ಧಿ ಐತಾ ನಿಮ್ಗೆ? ಇನ್ಮೇಲೆ ಹೆಣ್ಣು ಹುಡ್ಕೋ ಕೆಲಸ ಎಲ್ಲ ಬಿಟ್ಬಿಡಿ. ಲಕ್ಷ್ಮಿ ನಿಮ್ ಮನೆ ಬಾಗ್ಲು ಹೊತ್ಕೊಂಡು ತಾನಾಗೆ ಬತ್ತಾವಳೆ ಅಂತ ತಿಳ್ಕೊಳ್ಳಿ. ನೀನೇನ್ ಹೇಳ್ತಿದೀಯಾ? ಏನ್ರವ ನೀವು? ನಿಮ್ ಅಣ್ಣನ್ ಮಗಳು ಸುಂದ್ರಿಗಿಂತ ಸೊಸೆ ಬೇಕಾ ನಿಮ್ಗೆ? ಅವ್ರೆಲ್ಲಿ ನಾವೆಲ್ಲಿ? ನಮ್ಮನೆ ಹೆಣ್ಣು ಕೊಡ್ತಾರ ಅವರು? ಯಾಕೆ ಕೊಡಕಿಲ್ಲ? ನಿಮ್ ಭಾವನೆ ವಿಷಯ ಹೇಳ್ ಕಳ್ಸಿರೋದು. ಅವ ಲಕ್ಷ್ಮೀಪತಿ ದೊಡ್ಡ ಬಾವಿ ಇಲ್ವಾ? ಅವ್ರ ಮಗಳು ದೊಡ್ಡ ಡಗಾರು. ಡಗಾರು ಹಂಗಂದ್ರೇನಾ? ಹಂಗಂದ್ರೆ ತ್ರಿಪುರ ಸುಂದರಿ ಅಂತ. ನೀನಿನ್ನ ಚಿಕ್ಕ ಹುಡುಗ, ನಿನಗೆ ವಿಷಯ ಎಲ್ಲ ಗೊತ್ತಾಗಲ್ಲ. ನಮ್ಮಪ್ಪ ನೋಡಿರೋ ಎಲ್ಲಾ ಹುಡುಗಿರಿಗಿಂತ ಇವಳು ಭಯಂಕರ, ಒಂಥರ ರೆಡ್ ಲೈಟ್ ಇದ್ದಂಗೆ, ಬಲೇ ಡೇಂಜರು. ಡೇಂಜರ್ ಅಂತ ಹೇಗೆ ಹೇಳ್ತೀಯ ನೀನು? 12 ವರ್ಷಗಳ ಹಿಂದೆ ನಾನು 10ನೇ ಕ್ಲಾಸ್ ಓದ್ತಾ ಇದ್ದೆ. ಆಗ ನಮ್ಮಪ್ಪ ನಮ್ಮ ಮಾವನ ಮನೆ ಕರ್ಕೊಂಡು ಹೋಗಿದ್ದ. ಇಲ್ಲ ನಿಲ್ಸು. ಪುಟ್ಟ ನೀನಿದೆ ಪುಟ್ಟ. ಪೆಟ್ಟಿಗೆ ಕೊಡು. ಬನ್ನಿ ಬನ್ನಿ. ಆಹಾ, ಎಷ್ಟು ದೊಡ್ಡ ಬಂಗ್ಲೆ. ಎಷ್ಟು ಚೆನ್ನಾಗಿದೆಲ್ಲ. ಇದೇನಪ್ಪ ಇದು? ಫುಲ್ ವೀಲ್ಸ್ ತರ ಫುಲ್ ಫ್ಯಾಮಿಲಿ ಬರ್ತಾವ್ರಲ್ಲ. ಓ ಏನಣ್ಣ, ಚೆನ್ನಾಗಿದೀಯಾ? ನನಗೇನು ಒಳ್ಳೆ ಪಾಠ ಮಿದಂಗಿಲ್ವಾ? ಅದ್ ಸರಿ, ಇದೇನು ಚಪ್ರ ಗಿಪ್ರ ಎಲ್ಲ ಹಾಕ್ಸ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ನೀವು ಬರ್ತೀರಿ ಅಂತ ಹಾಕ್ಸಿದೆ ಅನ್ಕಂಡ್ಯಾ? ನನ್ನ ಮಗಳು ದೊಡ್ಡವಳಾದ್ಲು, ಅದಕ್ಕೆ ಇಡೀ ವಿಲೇಜ್ಗೆ ಫುಲ್ ಮೀಲ್ಸ್ ಹಾಕಿಸ್ಬಿಟ್ಟೆ. ಏನ್ಲಾ, ಯಾವ ಕ್ಲಾಸ್ ಓದ್ತಾ ಇದೀಯ? SSLC. ಎಷ್ಟಪ್ಪ ಫೇಲ್ ಆಗಿದ್ಯಾ? ಯಾಕೆ? ಮತ್ ನನ್ನ ಸ್ವಲ್ಪ ಮೀಸ ಬಿಟ್ಟಿದ್ಯಾ? ಅವನು ಚಿಕ್ಕ ವಯಸ್ಸಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದ. ಏನ್ನ ಶೇವಿಂಗ್ ಮಾಡ್ಕೊಳ್ಳೋದು, ಅದಕ್ಕೆ ಅಷ್ಟೊಂದು ಬೆಳೆದಿದೆ. ಹಂಗೇಳು ಮತ್ತೆ. ನಾನೆಲ್ಲೋ ಚಿಕ್ಕ ವಯಸ್ಸಲ್ಲ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ಬನ್ನಿ ಒಳಗೆ. ಬನ್ನಿ ನಡೀರಿ. ನೋಡಿ ಪುಟ್ಟ. ತಗ ಬೂಟಿ 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 ಬೂಟಿ. ಬೂಟಿ ಅಂದ್ರೆ ಏನ್ ಬಾವ? ಅದು ಕನ್ನಡದಲ್ಲಿ ಬೂಟಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಸುಂದ್ರಿ ಅಂತ. ನಾನ್ ನನ್ನ ಮಗಳನ್ನ ಯಾವಾಗಲೂ ಬೂಟಿ ಬೂಟಿ ಅಂತಾನೆ ಕರೆಯೋದು. ನಾನು ನನ್ನ ಆಲ್ಟ್ ಆಪರೇಷನ್ ಅಂತ ಅಮೆರಿಕ ಹೋದಾಗ ಅಮೆರಿಕಾದಲ್ಲಿ ಆಲ್ಟ್ ಆಗಿದ್ದೆ. ಅಲ್ಲಿ ಆಪರೇಷನ್ ಆದ್ಮೇಲೆ ಇಂಗ್ಲಿಷ್ ಮಾತಾಡಕ್ ಶುರು ಮಾಡ್ಕೊಂಡ್ಬಿಟ್ಟೆ. ಆವಾಗಿಂದಲೂ ನನ್ ಇಂಗ್ಲಿಷ್ ಅಂದ್ರೆ ಇಂಟ್ರೆಸ್ಟ್. ಅಣ್ಣ, ಅಂದಾಗೆ ನೀನ್ ಬ್ಯೂಟಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಆ ಬೂಟಿ ಓಮ್ನಾಗ ಎಲ್ಲವ ಇರ್ತಾಳೆ, ಅಲ್ಲೆಲ್ಲೋ ಲ್ಯಾಂಡ್ ಅಲ್ಲಿ ಆಟ ಆಡ್ಕೊಂಡಿರ್ತಾಳೆ. ಸಂತೋಷ, ಯಾಕೆ ಹಿಂಗ್ ನಿಂತ್ಕೊಂಡ್ಬಿಟ್ಟೆ? ಹೋಗ ಯಾರು ಹುಡುಕನ್ ಕರ್ಕೊಂಬರೋದು ಬೇಡವಾ? ನೋಡೋ, ಹಂಗೆ ಯಾರು ಕೇಳಿದ್ರೆ ಇತ್ತರ ಅವ್ರ ನಂಗೆ ಹಿಂಗ ಆಗ್ಬೇಕು, ಅವ್ರೇ ನಮ್ಮ ಮಾವ ಅಂತ ಹೇಳ್ಬಿಡು. ಹೋಗಪ್ಪ. ಎಲ್ಲೋ ಬಿಟ್ಲು ಸುಂದ್ರಿ. ಸುಂದ್ರಿ 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 ಸುಂದ್ರಿ. ಏನಿದು? ಹಾಯ್ ಮಾಮ. ಸಂತೋಷ ಸಂತೋಷ ಸಂತೋಷ. ಲೇ ಏನೋ ಯಪ್ಪ ಯಪ್ಪ ಯಪ್ಪ, ಅಷ್ಟು ಜನ ಒಂದೇ ಪಂಪೋಸ್ ನಲ್ಲಿ ಇದ್ರಣ? ತೊಟ್ಟಿಲಿದ್ರು, ಬಾಯಿ ಮಚ್ಕೊಂಡ್ ಸುಮ್ನಿರ. ಆಮೇಲೆ ಏನಾಯ್ತಮ್ಮ? ಪಂಪೋಸ್ ಅಲ್ಲಿ ಎಲ್ರು ಸೇರ್ಕೊಂಡು ಏನ್ ಮಾಡ್ತಿದ್ರಿ? ಏನು ಇಲ್ಲ, ಅವ್ರಿಗೆಲ್ಲ ಕತೆ ಓದ್ ಹೇಳ್ತಾ ಇದ್ದೆ. ಕತೆನಾ? ಏನ್ ಕತೆ? ಇದ್ರಾಗಿರೋ ಕತೆ. ಪೋಲಿ ಪುಸ್ತಕ ಎಲ್ಲ ಓದ್ಯಾ? ಅಪ್ಪಂಗೆ ಅಯ್ಯೋ, ಇದು ಪೋಲಿ ಪುಸ್ತಕ ಅಲ್ಲ ಮಾಮ. ಇದ್ರಾಗೆ ಒಳ್ಳೊಳ್ಳೆ ಕತೆ ಐತೆ. ಒಂದ್ ಕತೆಯಾಗ ಒಬ್ಳಿಗೆ ಒಬ್ಳೇ ಮನೇಲಿ ಮಲ್ಕೊಂಡಿರ್ತಾಳೆ. ಆಗ ಒಬ್ಬ ಕಳ್ಳ ಎಂಚು ತಕೊಂಡು ಗಬಕ್ ಅಂತ ನುಗ್ಬಿಡ್ತಾನೆ. ನುಗ್ಗಿದ್ಮೇಲೆ ಏನ್ ಮಾಡ್ತಾನೆ? ಆಮೇಲೆ ಏನಾಯ್ತು ಗೊತ್ತಾ? ಅವಳನ್ ತಕ್ಕೊಂಡ್ಬಿಡ್ತಾನೆ. ಆಮೇಲೆ ಅವಳೇನು ಮಾಡಲ್ಲ. ಆಮೇಲೆ ಏನಾಯ್ತು ಗೊತ್ತಾ?
ಅಯ್ಯಯ್ಯೋ ಡೈಲಾಗ್ ಹೇಳೋ ಸೆನ್ಸಾರ್. ಓಹೋ, ಎಲ್ಲಾ ಹುಡುಗಿರು ಅಂತ ಪುಸ್ತಕನೇ ಓದ್ತಾರೆ, ಅದಕ್ಕೆ ರೆಡ್ ಲೈಟ್ ಡೇಂಜರ್ ಅಂತ ಹೇಳ್ಬಿಡದ? ನಿನಗೆ ಮುಂದಿನ ವಿಷಯ ಗೊತ್ತಿಲ್ಲ ಗುಂಜಾ. ಒಂದಿನ ಏನ್ ಮಾಡುದು ಗೊತ್ತಾ? ಸುಂದ್ರಿ ಸುಂದ್ರಿ ಬತ್ತಿಯ ಚೆಂಡಾಟ ಆಡೋಣ. ಏನಿಂತ ಬ್ಯಾಟಲ್ ಐತೆ ಚೆಂಡಾಟ ಆಡಕ್ಕೆ? ಐತೆ, ಒಳಗಿಕ್ಕಿದೀನಿ. ಬ್ಯಾಟ್ ಒಳಗಡೆ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಜಾಸ್ತಿ ಆಟ ಆಡದೆ ಬ್ಯಾಟ್ ಸೋದೈತೆ ಅಂತ ಅಪ್ಪ ಬೈತಾನೆ. ಬ್ಯಾಟ್ ಇರೋದೇ ಸೌಸಕ್ಕೆ, ಅದನ್ನ ಒಳಗಡೆ ಇಟ್ಕೊಂಡ್ರೆ ಗೆದ್ಲಿಡಿತದೆ ಅಂತ ನಿಮ್ಮಪ್ಪನ್ಗೆ ಹೇಳೋಗು. ಸರಿ, ಹೇಳ್ಬಿಟ್ ಬರ್ತೀನಿ. ಅಯ್ಯೋ ಮಾಮ, ಬೇಡ ಮಾಮ. ಮಾಮ ಮಾಮ, ದಿನ ಚೆಂಡಾಟ ಆಡಿ ಆಡಿ ಬೇಜಾರಾಗೋಗೈತೆ. ನಾವು ಬೇರೆ ಆಟ ಆಡೋಣ. ಏನಾಟ? ಅಪ್ಪ ಮಾತಾಡೋಣ. ಅಪ್ಪ ಮಾಟನ? ನಂಗ ಮಾತಾಡಕ್ ಬರಕಿಲ್ಲ. ನಾನ್ ಹೇಳ್ಕೊಡ್ತೀನಿ ಬಾ ಮಾಮ. ಅಯ್ಯೋ ನೀನ್ ಬಾ, ನಾನು ಹೇಳ್ಕೊಡ್ತೀನಿ. ಇಲ್ಲ. ವಿಷಯ ಹೇಳು. ಆಮೇಲೆ ಏನ್ ಮಾಡ್ತಲೋ? ಏನ್ ಮಾಡದ್ಲಾ? ಅಯ್ಯೋ ಅಯ್ಯೋ ಲೋ, ಆ ಸಂಗೀತ ಬಿಟ್ಟಾಕಮ್ಮ, ಇವಳನ್ನ ಮದುವೆ ಆಗ್ಬಿಡು. ನಾವು ನಿಮ್ ಮನೆ ಪಕ್ಕದಲ್ಲೇ ಮನೆ ಮಾಡ್ತೀವಿ. ಕಚಡ ನನ್ ಮಗನೇ, ಅವ್ರ ಮಾವನ್ ಮಗಳು. ಓಹೋ, ಆಮೇಲೆ ಏನಾಯ್ತಮ್ಮ? ಆಮೇಲೆ ಕಂಡರು ಕಾಣದಂಗೆ ನಡೀತೀರಿ, ನ್ಯಾಯವೇ ನೀದು ಬೆಳ್ಳಿ. ಆಹಾ, ಏನ್ ಚೆನ್ನಾಗೈತೆ ಹಳ್ಳಿ. ಏನ್ ಚಂದಾಗೈತಿ ಈ ಹಳ್ಳಿ. ನಂಗೆ ಸಿಟಿ ನೋಡ್ಬೇಕು ಅಂತ ಬೋ ಇಷ್ಟ. ಮಾಮ, ನಂಗ್ ಸಿಟಿ ತೋರ್ಸು ಮಾಮ. ತೋರ್ಸಕ್ಕಿಲ್ಲ. ತೋರ್ಸು ಮಾಮ. ತೋರ್ಸಕ್ಕಿಲ್ಲ. ತೋರ್ಸು ಮಾಮ. ತೋರ್ಸಕ್ಕಿಲ್ಲ. ತೋರ್ಸು ಮಾಮ. ತೋರ್ಸಕ್ಕಿಲ್ಲ, ತೋರ್ಸಕ್ಕಿಲ್ಲ, ತೋರ್ಸಕ್ಕಿಲ್ಲ. ಸುಂದ್ರಿ, ಏನು? ಬಾ, ನಾನ್ ನಿಂಗೆ ಸಿಟಿ ತೋರಿಸ್ತೀನಿ. ನೀ ನನಗೆ ಸಿಟಿ ತೋರಿಸ್ತೀಯಾ? ತೋರಿಸ್ತೀನಿ, ನಡಿ. ಮಾಮ, ನೀ ನನ್ ಸಿಟಿ ತೋರಿಸ್ಲಿಲ್ಲ ಅಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ನೀ ನನಗೆ ಸಿಟಿ ತೋರಿಸ್ತೀಯಾ? ಕಂಡರು ಕಾಣದಂಗ ಸಿಟಿ ನೋಡೋಣ ಸುಂದ್ರಿ. ಆಮೇಲೆ ಅವಳನ್ನ ಕರ್ಕೊಂಡೋಗಿ ಸಿಟಿ ತೋರ್ಸದ್ನ. ಅದೇನೋ ಗೊತ್ತಿಲ್ಲಪ್ಪ, ಅವಳ ಪತ್ತೆನೇ ಇರ್ಲಿಲ್ಲ. ಒಂದ್ ವಾರ ಬಿಟ್ಕೊಂಡು ತಿರ್ಗಾ ಮನೆಗ್ ಬಂದ್ಲು. ಇಷ್ಟೆಲ್ಲ ಆದ್ರೂ ಅವ್ರ ಅಪ್ಪ ಏನು ಕೇಳಿಲ್ವ ಅವಳನ್ನ? ಅವ್ರ ಅಪ್ಪನಿಗೆ ಇದೆಲ್ಲ ಮಾಮೂಲ್ ಆಗೋಗ್ಬಿಟ್ಟಿದೆ. ಅವಳು ಅವಾಗ ಸಿಟಿ ನೋಡ್ತೀನಿ ಅಂತ ಯಾರ್ಯಾರ ಜೊತೆನೂ ಹೋಗ್ತಾನೆ ಇರ್ತಾಳೆ. ಮೊದ್ಲೇ ಅವ್ರ ಅಪ್ಪ ಅಮೆರಿಕಾಲಿದ್ದವನು, ಇದಕ್ಕೆಲ್ಲ ಅವನು ಕ್ಯಾರೇ ಅನ್ನಲ್ಲ. ಇಂತ ಹುಡುಗಿ ಅಂತ ಗೊತ್ತಿದ್ರು ನಿಮ್ಮಪ್ಪ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾನಲ್ಲ, ನಿಮ್ಮ ಅಪ್ಪನ ತಲೆಯಲ್ಲಿ ಬುದ್ಧಿ ಇಲ್ವಾ? ಬುದ್ಧಿ ಇದೆ, ಜಾಸ್ತಿ ಇದೆ. ಅವಳನ್ನ ನಾನೇನಾದ್ರೂ ಮದುವೆ ಆದ್ರೆ 70 ಎಕರೆ ಹೊಲ ಜಮೀನು, 150 ಎಕರೆ ತೆಂಗಿನ ತೋಟ, ದೊಡ್ಡ ಬಂಗ್ಲೆ, ಲಕ್ಷಾಂತರ ರೂಪಾಯಿ ಹಣ, ಅವರ ತಾಯಿದು, ಅಜ್ಜಿದು, ಮುತ್ತಜ್ಜಿ, ಕೋಲಜ್ಜಿದು ಒಡವೆಗಳು, ನಮ್ದಾಗತ್ತೇನೋ ದುರಾಸೆ. ಓಹೋ, ಆಗ ಬಿಡು. ಇಷ್ಟೆಲ್ಲ ಆಸ್ತಿ ಇರೋ ಹೆಣ್ಕತ್ತೆನ್ ತೋರ್ಸ್ರು ಸಹ ನಿಮ್ಮಪ್ಪ ಸೊಸೆ ಮಾಡ್ಕೊಂಡ್ಬಿಡ್ತಾನೆ. ಅದಿರ್ಲಿ, ಅವ್ರು ಬರ್ತೀನಿ ಎಂದಿರಲ್ಲ, ಈಗ ಏನ್ ಮಾಡ್ತೀಯಾ? ಅದಕ್ಕೊಂದು ಒಳ್ಳೆ ಸ್ಕೆಚ್ ಹಾಕಿಟ್ಟಿದ್ದೀನಿ. ಅವ್ನು ನಮ್ಮ ಮನೆ ಕಡೆ ಬರೋದಿರ್ಲಿ, ನಮ್ಮ ಮನೆ ಕಡೆ ತಲೆನೂ ಹಾಕ್ ಮನಗಬಾರ್ದು, ಹಾಗ್ ಮಾಡ್ತೀನಿ. ಅದಕ್ಕೆಲ್ಲ ನಿಮ್ ಹೆಲ್ಪ್ ಬೇಕಣ್ರು. ಅದಕ್ಕೇನು ಹೆಲ್ಪ್ ಮಾಡೋಣ. ಯಾವತ್ತು ಅವ್ರು ಬರ್ತಿದ್ದಾರೆ? 15ನೇ ತಾರೀಕು. ಇದೇನಪ್ಪ ಇದು, ನಮ್ ಮನೆ ಒಳ್ಳೆ ಶಾಂತಿ ಕ್ರಾಂತಿ ಸೆಟ್ ತರ ಪಳಪಳ ಅಂತ ಮಿಂಚ್ತಾ ಇದೆಯಲ್ಲ. ತಂದಾಗಿಂದ ತಿರುಗದಿರೋ ಫ್ಯಾನ್ ತಿರುಗ್ತಿದೆ, ಬಂದಾಗಿಂದ ಬೆಳದಿರೋ ದೀಪ ಬೆಳಗ್ತಿದೆ, ಅಂಗಡಿಲಿ ಧೂಳು ಹೊಡ್ಕೊಂಡ್ ಬಿದ್ದಿದ್ದ ಪೇಪರ್ಗಳೆಲ್ಲ ಮನೇಲಿ ಮಿಂಚ್ತಾ ಇದೆ. ಇದೆಲ್ಲ ನಮ್ಮ ಡಗಾರ್ ಮಾವನ ವೆಲ್ಕಮ್ ಮಾಡಕ್ಕೆ ಇರ್ಬೇಕು. ಇದೇನಿದು, ಮುನಿಯಮ್ಮ ಅವರು ಸ್ವೀಟ್ಸ್ ಎಲ್ಲ ಇಲ್ಲೇ ಐತಲ್ಲ, ಯಾರಿಗೂ ಗೊತ್ತಿಲ್ಲ, ದೇಪ್ಕೊಂಡ್ ತಿನ್ಬಿಡ್ಲಾ? ಏನಿದು ಹಿಂಗೇಳಿತಾಯ್ತಲ್ಲ? ವಾಟ್ ಇಸ್ ದಿಸ್? ಕೈನಾ ಡ್ಯಾಡಿ, ಮಮ್ಮಿ, ಏನಿದು ಇಬ್ರು ಹಳೆಯ ಪಿಕ್ಚರ್ ರಾಜ್ಕುಮಾರ್ ಭಾರತಿ ತರ ಜೋಡಿಯ ಬಂದ್ಬಿಟ್ಟಿದ್ರಲ್ಲ, ಏನ್ ಸಮಾಚಾರ? ಇವತ್ತು ನಿನ್ ಮಾವ ನಿನ್ ಹೆಂಡ್ರು ಬರ್ತಾವ್ರೆ. ಅವ್ರ ಸಂಬಂಧ ಬೆಳೆಸೋ ನಾವು ಅವ್ರ ಹೆಣ್ಣೆಲ್ಲ ಇದೀವಿ ಅಂತ ತೋರ್ಸ್ಕೋಬೇಕಲ್ಲ, ಅದಕ್ಕೆ ಇದೆಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಬ. ಅಪ್ಪ, ಬಸ್ ಬರೋದು ಸ್ವಲ್ಪ ಹೊತ್ತಾಗತ್ತೆ, ಅಷ್ಟರಲ್ಲಿ ಒಂದೇ ಒಂದ್ ಜಾಮೂನ್ ತಿನ್ಬಿಡ್ಲಾ? ಅದು ತಂದಿಟ್ಟಿರೋದು ಅವ್ರು ನೋಡ್ಲಿ ಅಂತ. ನೀನ್ ತಿನ್ಲಿ ಅಂತಲ್ಲ, ಕರೆಕ್ಟ್
ಒಟ್ಟಾಗಿ 12 ಇದೆ. ಅದ್ರಲ್ಲಿ ಒಂದೇನಾದ್ರೂ ಕಡಿಮೆ ಆಯ್ತು ಅಂದ್ರೆ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ತೀವಿ. ಒಂದೇ ಒಂದ್ ಜಾಮೂನು ತಿನ್ನಕ್ ಬಿಡಲ್ಲ ಅಂತಾರೆ ಡೈರೆಕ್ಟಿ ಕಂಜೂಸ್ ಪೀಪರ್. ಏನಂದೆ? ಒಂದ್ ಜಾಮೂನ್ ಕೊಡ್ತಿ ಹೇಳ್ತೀನಿ. ಹೇಳೋದು ಬೇಡ ಕೇಳೋದು ಬೇಡ, ಹೋಗ ಮುಚ್ಕೊಂಡು. ಅಪ್ಪ ಬೆಂಗಳೂರು ಫಾರಿನ್ ಇದ್ದಂಗೆ ಅದಲ್ಲವಾ ಬಿಗ್ ಸಿಟಿ. ನಡಿ ನಡಿ. ಏಯ್ ನಮ್ಮ ಮಾವ ಬಂದ, ನಾನು ಹೇಳಿದ ಜ್ಞಾಪಕ ಇದೆ ತಾನೆ, ಅವನ್ನ ಕರ್ಕೊಂಡು ಅಲ್ಲಿ ಬಿಟ್ಬಿಡು. ನೀ ಹೋಗೋರು, ನಾ ಎಲ್ಲ ನೋಡ್ಕೊತೀನಿ. ಇನ್ನು ಎಷ್ಟು ದೂರ ಹೋಗ್ಬೇಕು? ಅದ್ ಹೆಂಗವ ಹೇಳಕ್ ಆಯ್ತದೆ? ನೀವ್ ಬೆಳದ್ ನಿಂತಿರಂಗೆ ಬೆಂಗಳೂರು ಬೆಳೀತಾ ಕುಂತದೆ. ಎಲ್ಲಿಗ್ ಸರ್? ಇದು ಈ ಅಡ್ರೆಸ್ ಎಲ್ಲಿ ಬರ್ತದೆ? ಶಂಕರ್ ಮಠ ಪರಂದಾಮಯ್ಯ ಊರ್ ಬಾಗ್ಲು. ಇವ್ರ ಮನೆನಾ? ಅದೇ ಆಂಜನೇಯನ್ ತರ ಮುಖ ಇದೆಯಲ್ಲ, ನಮ್ಮನೆ ಪಕ್ಕದಲ್ಲೇ ಇರೋದು. ಕೂತ್ಕೊಳ್ಳಿ. ಅಥವಾ ಹೆಚ್ಚು ಕಮ್ಮಿ ಮುಖ ಎಲ್ಲ ನಿಮ್ ತರನೇ ಇದೆ. ಮೀಟರ್ ಹಾಕೊಂಡ್ ಸರಿಯಾಗಿ ಓಡ್ಸಪ್ಪ. ಇದೇ ಸಮಯ ಪರಂದಾಮಯ್ಯನವ್ರ ಮನೆ. ಆಯ್ತು, ಒಂದ್ 5-6 ಥ್ಯಾಂಕ್ಸ್ ತಕಪ್ಪ. ಬಾರವಾ. ಇದೇನವ ಲಾಕ್ಔಟ್ ಆಗ್ಬಿಟ್ಟದೆ? ನಮಸ್ಕಾರ. ನಮಸ್ಕಾರ. ಲಕ್ಷ್ಮೀಪತಿ ಅಂದ್ರೆ ನೀವೇನಾ? ಯಾಕೆ, ನಾನ್ ನೋಡೋದು ಗೊತ್ತಾಗಿಲ್ವಾ? ಹಾಯ್ ಹಾಯ್. ನಾವು ಪಕ್ಕದ ಮನೆಯವರು. ಲಕ್ಷ್ಮೀಪತಿ ಬಂದ್ರೆ ಈ ಲೆಟ್ರ್ ಕೊಟ್ಬಿಡಿ ಅಂತ ಪರಂಧಾಮಯ್ಯ ಅವ್ರು ಕೊಟ್ರು. ನಂಗ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲಿ ಹಾಳಾಗೋದ ಇವನು? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಂದಾಮಯ್ಯ ಊರ್ ಬಾಗ್ಲು ಅನ್ನೋರ್ ಮನೆ ಯಾವ್ದು ಗೊತ್ತಾ? ಹೌದಯ್ಯ, ಪರಂದಾಮಯ್ಯ ಊರ್ ಬಾಗ್ಲು ನಾನೇ. ಹೌದಾ? ಬೇಕಾಗಿತ್ತು. ಲಕ್ಷ್ಮೀಪತಿ ದೊಡ್ಡಬಾವಿ ಅನ್ನೋರು ಈ ಲೆಟರ್ ಕಳ್ಸ್ಕೊಟ್ಟವ್ರು ನೋಡಿ. ಏನು ಈ ಚೀಟಿ ಲಕ್ಷ್ಮೀಪತಿಯರೇ ಕಳ್ಸ್ಕೊಟ್ರು? ಸ್ವಾಮಿ, ನಾ ಬರ್ಲಾ? ಒಂದ್ ನಿಮಿಷ, ನಿನಗೆ ಓದಕ್ ಬರುತ್ತಾ? ಸಖತ್ತಾಗ್ ಬರ್ತದೆ. ಇದು ಓದ್ ಹೇಳು. ನಿಮ್ಗೆ ಓದಕ್ ಬರಕಿಲ್ವಾ? ಅವರು ಹೆಬ್ಬೆಟ್ಟು. ಹೌದಾ? ಇದು ಕನ್ನಡ ನೋಡವ. ನಾನು ಎಬ್ಬೆಟ್ನವನು. ಇಂಗ್ಲಿಷ್ ಅಂದ್ರೆ ಬರ್ರ ಅಂತ ಓದ್ಬಿಡ್ತೀನಿ. ಈ ಕನ್ನಡ ಅಂದ್ರೆ ದಡ ದಡ ಅಂತ ಅಲ್ಲೇ ತಡ್ಕೊಂಡ್ಬಿಡ್ತು. ನಾ ಏನು ಮಾಡ್ಲಿ? ನೋಡು, ಒಂದ್ ಕೆಲಸ ಮಾಡು, ನೀನೇ ಇದನ್ನ ಓದ್ಬಿಡು, ನಾ ಏನು ತಿಳ್ಕೊಂಡ್ಬಿಡ್ತೀನಿ. ಏನೋ ಬೇವರ್ಸಿ. ಏನೋ ಬೇವರ್ಸಿ? ಇದ್ರಲ್ಲಿ ಇರೋದ್ರಿ ಮುಚ್ಕೊಂಡ್ ಹಳ್ಳಿಲಿ ಇರೋಕ್ಕಾಗಲ್ವಾ? ಯಾವನೋ ಕೆಂಚ ಅನ್ನೋನ್ ಬಂದು ನಿನ್ ಕಿತ್ತೋದ್ ಮಗಳ ಬಗ್ಗೆ ಹೇಳಿದ್ ಕೂಡ್ಲೆ ನನ್ ಮಗ ಕಾಯ್ಕೊಂಡಿದ್ದಾನೆ ಅನ್ಕೊಂಡಿದ್ಯಾ? ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತದೆ, ಒಬ್ಳೆ ಮಗಳು ಅಂತ ಬಾಯ್ ಬಿಟ್ಕೊಂಡು ಜೊಲ್ ಸುರಿಸ್ತಿರೋ ನಿನ್ನಂತ ತಿರುಬೋಕಿಗಳ ಮನೆಗೆ ನನ್ನ ಮಗಳು ಸುಂದರಿನ ಕೊಡ್ತೀನಿ ಅಂತ ತಿಳ್ಕೊಂಡಿದೀಯಾ? ನಿನ್ನ ನಡತೆಗೆಟ್ಟ ಮಗಳಿಗೆ ಶ್ರೀರಾಮನಂತ ನನ್ನ ಮಗನ್ನ ತನ್ಕೋತೀನಿ ಅಂತ ಅನ್ಕೊಂಡಿದ್ರೆ ನಿನ್ನಂತ ಬೆಪ್ಪು ತಕಡಿ ಊರ್ನಲ್ಲೇ ಇಲ್ಲ. ನಿನ್ನ ಮುಖ ನೋಡೋಕು ನನಗೆ ಅಸಹ್ಯ ಆಯ್ತದೆ. ನೀನು ಅಣ್ಣ ಅಂತ ನನಗೆ ಪತ್ರ ಬರೆಯೋದಾಗಲಿ ಬಂದು ನೋಡೋದಾಗ್ಲಿ ಮಾಡಿದ್ರೆ ನನ್ನ ಕಿತ್ತೋಗಿರೋ ಚಪ್ಲಿನ ಶಾಲಲ್ ಸುತ್ಕೊಂಡು ಜ್ವರ ಬರೋವರೆಗೂ ಹೊಡಿತೀನಿ. ಇಂತಿ ನಿಮ್ಮ ಶತ್ರು ಪರಂಧಾಮಯ್ಯ ಊರ್ ಬಾಗ್ಲು. ತಗೊಳ್ಳಿ. ನೀನ್ ನನ್ನ ಪಾಲಿಗೆ ಸತ್ತೋದ ಕಣೆ. ಕಿತ್ತೋದ ನನ್ ಪಾಲಿಗೂ ಅಷ್ಟೇ. ಇವತ್ತಿಗೆ ನಂದು ನನ್ನ ತಂಗಿ ಸಂಬಂಧ ನೆಗೆದು ಬಿದ್ದೋಯ್ತು ಕಣವ. ನೀನ್ ಅಳಬೇಡ ಕಣವ, ಅಳಬೇಡ. ಬರವ, ಊರ್ಗ್ ವಾಪಸ್ ಹೋಗ್ಬಿಡವ. ಏನಪ್ಪ ಇದು, ಮಾವನಹಳ್ಳಿಯಿಂದ ಬಸ್ ಬಂತು ಹೋಯ್ತು, ಬಂತು ಹೋಯ್ತು. ಯಾವ್ದ್ರಲ್ಲೂ ಮಾವ ಅಡ್ರೆಸ್ ಕೇಳ. ಕಾಯ್ದು ಕಾಯ್ದು ಬೇಜಾರಾಗೋಯ್ತು. ಲೋ ಸಂತೋಷ, ನಮ್ಮಣ್ಣ ನಮ್ ಪಾಲಿಗೆ ಇವತ್ತು ನೆಗದು ಬಿದ್ದೋದ. ಹಂಗಂತ ಟೆಲಿಗ್ರಾಮ್ ಅಂತ. ಅಯ್ಯಯ್ಯೋ, ಸೂತ್ಕ ಆಗೋಯ್ತಲ್ಲ. ಅವನೆಲ್ ಸಾಯ್ತಾನೆ. ಆ ಚಾಂಡಾಲ ನಮ್ಮನೆ ಸಹಾಯ ಮಾಡಿದಾನೆ. ಚೀಟಿ ನೋಡು. ಚೀಟಿನ ಏನ್ ಬರ್ದವನೆ? ಮೋಸ ಮೋಸ. ನನ್ನಿಂದ ನನ್ ಸುಂದರಿನ ದೂರ ಮಾಡಿದಾನ. ಇವತ್ತೇ ಹಳ್ಳಿಗೋ ವಿಚಾರಿಸ್ಕೊಂಡ್ಬರ್ತೀನಿ. ಸಂತೋಷ ಅಪ್ಪ, ಅಳಿಬೇಡಪ್ಪ. ಜಾಮೂನ್ ಜಾಮೂನ್, ಆಪಲ್ ಮೋಸಂಬಿ ಜಾಮೂನ್, ಆಫ್ ರೇಟ್ ಚೀಪ್ ರೇಟ್. ಜಾಮೂನ್ ಜಾಮೂನ್, ಆಪಲ್ ಮೋಸಂಬಿ, ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್. ಒಂದ್ ಜಾಮೂನ್ ಕೊಡಪ್ಪ. ತೊಳೆ. ಆಫ್ ರೇಟ್ ಚೀಪ್ ರೇಟ್, ಆಪಲ್ ಜಾಮೂನ್ ಜಾಮೂನ್. ಭಾವ ಬಂದಿದ್ದಾನೆ. ಏನೋ ಮೋಸ ನಡೆದಿದೆ. ಹಲೋ ಮೈ ಫಿಯರ್ ಸನ್ ಇನ್ ಲಾ. ಸ್ಟ್ಯಾಚು ತರ ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ಟೆ? ಪಾಪ ಒಳಕ್ಕೆ. ನೀವಾ? ಯಾಕೋ ಹಾಗೆ ಕಣ್ಕೊಂಡ್ ಬಿಡ್ತಾ ಇದೀಯಾ?
ಅಣ್ಣ ತಂಗಿ ಸಂಬಂಧ ಹಾಳು ಮಾಡ್ಬೇಕು ಅಂತ ಯಾವನ ಲೋಫರು ನಮ್ಮಿಬ್ರಿಗೂ ಒಂದೇ ತರ ಪತ್ರ ಬರ್ದಿದ್ದ. ಓ ನಿಮ್ಮ ಅಪ್ಪ ನನ್ ಮ್ಯಾಗೆ ರೊಮ್ಯಾನ್ಸ್ ಎಷ್ಟಿಟ್ಟವನ ಅನ್ನೋದಕ್ಕೆ ಅವನು ಬಸ್ ಸ್ಟ್ಯಾಂಡ್ ತನಕ ಜಾಮೂನ್ ಇಟ್ಕೊಂಡ್ ಬಂದಾಗ್ಲೇ ಮ್ಯಾಟ್ರ್ ಏನು ಅಂತ ಗೊತ್ತಾಗಿದ್ದು. ಇಲ್ದೆ ಹೋಗಿದ್ದಿದ್ರೆ ಬ್ಯಾಕ್ ಟು ದ ವಿಲೇಜ್ ಅಂತ ವಾಪಸ್ ಹೊಂಟೋಯ್ತಾ ಇದ್ವಿ. ಲೇ ಭೂತಯ್ಯ, ಜಾಮೂನ್ ಮಾರಕ್ ಹೋಗ್ಬಿಟ್ಟು ಜಾಯಿಂಟ್ ಹಾಕ್ಬಿಡ ಕನೆಕ್ಷನ್. ವಾಟ್ ಮಿಸ್ಟರ್ ಸಂತೋಷ್, ನನ್ನ ಮಗಳು ಮೈ ಕೈ ತುಂಬ್ಕೊಂಡು ಹೆಂಗವಳೆ? ದೊಡ್ಡ ಡಗಾರ್ ಇದ್ದಂಗ ಅವಳೆ. ಡಗಾರ? ಡಗಾರ್ ಅಂದ್ರೆ ತ್ರಿಪುರ ಸುಂದರಿ ಅಂತ. ಈ ಸಿಟಿಲಿರೋ ಹುಡುಗರು ಅದ್ ಏನೇನೋ ಹೇಳ್ತಾರೆ. ಸುಂದರಿಗೆ ಡಗಾರು ಅಂತಾರೆ, ಹುಡುಗಿಯರಿಗೆ ಪೀಸು ಪಿಗರು ಅಂತಾರೆ. ಮಧ್ಯ ವಯಸ್ಸಿನವ್ರಿಗೆ, ಅದೇ ನಮ್ಮ ವಯಸ್ಸು ತಕ್ಕನವ್ರಿಗೆ ಆಂಟಿ ಅಂತಾರೆ. ಐ ಇನ್ಮೇಲೆ ನೀನು ಡಗಾರ್, ನೀನು ಆಂಟಿ ಅಂದಾಗೆ ಫಸ್ಟ್ ನೈಟು ಸೆಕೆಂಡ್ ನೈಟು ಎಲ್ಲ ನೈಟು ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಹಂಗಂದ್ರೆ ನಿಶ್ಚಿತಾರ್ಥ ಏನಣ್ಣ ನೀನ್ ಹೇಳ್ತಿರೋದು? ನಾ ಮಾತಾಡೋದಲ್ಲ ಇಂಗ್ಲಿಷ್ ಅಲ್ವಾ, ನಿಂಗೆ ಅರ್ಥ ಆಯ್ಕಿಲ್ಲ, ಸುಮ್ಕಿರು. 2 ನೈಟ ಅದು 7. ಅಯ್ಯೋ ಅಯ್ಯೋ ಇರೋ ಬರೋದಿಲ್ಲ, ಇವನೇ ತಿಂತಾವನಲ್ಲ. ಇನ್ನೊಂದ್ 3 ಇಡ್ಲಿ ಪುಟ್ಟ. ನನ್ ಸಣ್ಣಿನ್ಲಾಗೆ 4 ಇಡ್ಲಿ ಪುಟ್ಟಮ್ಮ. ಅವನಿಗೆ ಇಡ್ಲಿ ಆಗೋದಿಲ್ಲ. ಯಾವ ನನ್ನ ಮಗ ನಂದಿದ್ದು? ನೀನ್ ಹಾಕಮ್ಮ. ನನಗೆ ವಿಲೇಜ್ ಇಡ್ಲಿಗಿಂತ ಸಿಟಿ ಇಡ್ಲಿ ತುಂಬಾ ಲೈಕ್ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಡಗಾರ್ ಎಷ್ಟ್ ಬೇಕೋ ಅಷ್ಟು ಇಡ್ಲಿನ ಡಗಾರ್ 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 ಅಂತ ತಿನ್ನು. ಇನ್ನೊಂದೇ ಒಂದು ಇಡ್ಲಿ ಹಾಕಮ್ಮ. ಮಾಡ್ಬೇಡ, ಒಳಗಡೆ ತಿನ್ನೋಗು. ಒಳಗಡೆ ಇದೆಯಾ? ಥ್ಯಾಂಕ್ ಯು. ಹೋಯ್ತಲ್ಲ. ಈಟಿಂಗ್ ಫೋರ್ಸಿಂಗ್ ನಲ್ಲಿ ಪಂಚೆ ಉದುರ್ಕೊಂಡಿರೋದೇ ಗೊತ್ತಾಗಿಲ್ಲ.
ವಾಟ್ ಇಸ್ ದಿಸ್? ಕೈ, ಕಾಲು, ಮೊಯ್ಡೆ, ಕೊಳ್ಳಿಗೆಲ್ಲ. ನೀನಾ? ಬಿಡೇನ? ಬಿಡೆ. ಅಯ್ಯೋ ಅಯ್ಯೋ ಹೋಗಾಚೆ. ಮಾಮ, ಮನೇಲೆಲ್ಲ ಮಲ್ಗವ್ರೆ, ಸುಮ್ನೆ ಬಂದು ಬಿತ್ಕೋ. ಬುದ್ಧಿಗಿದೆ ಐತಾ ನಿನಗೆ? ಯಾರು ನೋಡಿದ್ರೆ ಏನೇ ಗತಿ? ಲೈಟ್ ಆಫ್ ಮಾಡಿದ್ರೆ ಏನು ಕಾಣಕ್ಕಿಲ್ಲ. ಅಯ್ಯೋ ಒಳ್ಳೆ ಡಗಾರ್ ಸವಾಸ ಆಗೋಯ್ತಲ್ಲ. ಬಾ ಮಾಮ. ಅಯ್ಯೋ ಬಿಡೇ ನನ್ನ. ಬಿಡಕ್ಕಿಲ್ಲ. ಬಿಡಕ್ಕಿಲ್ಲ? ಬಿಡಕ್ಕಿಲ್ಲ. ಬಿಡಕ್ಕಿಲ್ವಾ? ಬಿಡಕ್ಕಿಲ್ಲ. ಬಿಡಕ್ಕಿಲ್ವಾ? ಹೋಗ್ಬೇಡ ಮಾಮ. ಅಯ್ಯೋ ಏನು ಗೊತ್ತಾಗ್ತಿಲ್ಲ, ಕೂಕೊಂಡ ಬೇರೆ. ಸುಮ್ಮನೆ ಮಾಮ. ಅಯ್ಯೋ ಅಯ್ಯೋ ಅಪ್ಪ ಅಪ್ಪ ಏನಾಯ್ತಾ? ಹೇಳ ಯಾಕ್ಲಿದು? ಏನಾಯ್ತು? ಕಣ್ಬಿಡ. ಸುಂದ್ರಿ ಬಂದಿದ್ಲು. ಸುಂದ್ರಿನ? ಇಟ್ಟೊತ್ತು ಇಲ್ಲೇ ಇದ್ಲು. ಕೇಳ್ದನವ, ಇವನ್ಗೆ ಕನಸು ಬಿದ್ದೈತೆ. ಡಗಾರು ಕನಸಿಗೆ ಬಂದಿದ್ದಕ್ಕೇನೆ ಚಡ್ಡಿ ಉದುರೋಯ್ತು. ಇನ್ನು ದಿಟ್ಟವಾಗಿ ಬಂದ್ಬಿಟ್ಟಿದ್ರೆ ಕಾಣ್ತಾನೆ. ಅಯ್ಯೋ ಏನ್ಲ ತಗೋ. ಯಾಕೆ? ನಾನು ಮಗಳು ಕರ್ಕೊಂಡು ಸಿಟಿ ತೋರಿಸ್ಕೊಂಡು ಬಾ. ಆಗಕ್ಕಿಲ್ಲ, ಅಂಗಡಿಗೆ ಹೋಗ್ಬೇಕು. ನನ್ನ ಮಗಳೇನು ಸಿಟಿ ನೋಡಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ವಿಲೇಜ್ ಅಲ್ಲಿ ಇದ್ದಾಗ್ಲೇ ಬಾಯಿಸತೆ ಸಿಟಿ ನೋಡ್ಬಿಟ್ಬಿಟ್ಟವಳೆ. ನಿನ್ ಜೊತೆ ಯಾಕೆ ಕಳಿಸ್ತಾ ಇವನಿ ಅಂದ್ರೆ ಈ ಊರ್ ಜನಕ್ಕೆ ನನ್ನ ಮಗಳು ನೀನೇ ಕಟ್ಕೊಳ್ಳೋದು ಅಂತ ಗೊತ್ತಾಗ್ಲಿ ಅಂತ. ತಗ ಅಂದ್ರೆ ಸೆಕೆಂಡ್ ಹ್ಯಾಂಡ್ ತರ. ಲೇ ಸಂತೋಷ, ನಮ್ಮ ಅಣ್ಣ ಅಷ್ಟೊಂದು ಕೇಳ್ಕೊಳ್ತಾನೆ, ಕರ್ಕೊಂಡೋಗ. ಹೋಗೋ, ಅವಳು ಸಿಟಿ ತೋರ್ಸ್ಕೊಂಬರ್ಗಳು. ಅಂಗಡಿ ಬೇಕಾದ್ರೆ ನಾನು ಹೋಗ್ತೀನಿ. ತಗೊಳ್ಳೋ, ಹೋಗೋ. ಗ್ರಾಚಾರ ಉಸಾರು ಕಣವ, ಅಲ್ಲೆಲ್ಲ ಕೈಗೆ ಬಿಡ್ಬಿಟ್ಟಿಯೇ. ಯಾಕ್ರೋ ಎಲ್ರು ಹನುಮಂತ ತರ ಉಮ್ಮಂತ ಮುಖ ಪಡ್ಕೊಂಡಿದ್ದೀರಾ? ಏನಾಯ್ತು ಸಂಗೀತ? ಏನಾಯ್ತು ಅಂತ ನೀನಾದ್ರೂ ಹೇಳು. ಲೋ ಚಿಟ್ಗೆ, ಏನಾಯ್ತು? ಆ ನಿನ್ನ ಮಾವನ ಮಗಳು ಡಗಾರ್ ಅವತ್ತು ಹಳ್ಳಿಗೆ ವಾಪಸ್ ಹೋಗ್ಲಿಲ್ವಾ? ನೀನ್ ಆ ಡಗಾರ್ ಜೊತೆ ಬಹಳ ಓಡಾಡ್ತಿದ್ದಂತೆ. ಓಹೋ, ಇದಾ ವಿಷಯ? ಇಷ್ಟು ಸಣ್ಣ ವಿಷಯಕ್ಕೆ ನೀವೆಲ್ಲ ದೊಡ್ಡ ಸಭೆ ಸೇರ್ಬಿಟ್ಟಿದ್ದೀರಾ? ಇದು ನಿಮಗ್ ಸಣ್ಣ ವಿಷಯ ಇರಬಹುದು, ಆದ್ರೆ ನಮ್ಗಲ್ಲ. ಸಂಗೀತ, ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಆ ನಿನ್ ಡಗಾರ್ನ ಮದುವೆ ಮಾಡ್ಕೋಬೇಕು ಅಂತ ಇದೀಯಾ? ಅದಲ್ಲ ಕಣ್ರೋ. ಇಲ್ಲ, ನಿಮ್ಮ ಅಪ್ಪನ್ ಎದುರು ಹಾಕೊಂಡು ನಮ್ಮೆಲ್ಲರೂ ತಂಗಿ ಆಗಿರೋ ಸಂಗೀತನ್ನೇ ಮದ್ವೆ ಆಗ್ಬೇಕು ಅಂತಿದ್ಯಾ? ಎರಡು ಮಾಡಲ್ಲ, ಯಾವ್ದಾದ್ರು ಒಂದು ಮಾಡ್ತೀನಿ. ಇವತ್ತೇ ನಮ್ಮ ಅಪ್ಪನ ಹತ್ರ ಹೋಗ್ತೀನಿ. ನಾನು ಮದುವೆ ಆಗೋದಾದ್ರೆ ಸಂಗೀತಿನಿ ಅಂತ ಹೇಳ್ತೀನಿ, ಬರ್ತೀನಿ. ಏನಂದೆ? ಮದುವೆ ಆಗಲ್ವಾ? ಆಗಲ್ಲ. ತೆಗದು ಎಗರಿಸಿ ಚಾಡ್ಸು ಒಜ್ಜಂದ್ರೆ ಗೋಡೆ ಕಚ್ಕೊಂಡು ಅಪ್ಪ ಆಗ್ಬೇಕು ನನ್ನ ಮಗನೇ. ನಿನ್ನ ನಾನು ಹೆತ್ತಿದ್ದು ಯಾಕೆ ಅಂತ ತಿಳ್ಕೊಂಡಿ? ನಮಗ್ ವಯಸ್ಸಾದ್ಮೇಲೆ ಅನ್ನ ಹಾಕ್ಲಿ ಅಂತಾಗ್ಲಿ, ನಾವು ಸತ್ ಮೇಲೆ ನಮಗೆ ಪಿಂಡ ಹಾಕ್ಲಿ ಅಂತಾಗ್ಲಿ ಅಲ್ಲ. ನಿನ್ನ ಒಂದು ಶ್ರೀಮಂತ ಹುಡುಗಿಗೆ ಮದುವೆ ಮಾಡ್ಕೊಟ್ಬಿಟ್ಟು ಹಣ ಮಾಡ್ಕೋಬೇಕು ಅಂತ. ಹೆಣ್ಣ ಹುಟ್ಟಿದ್ರೆ ಅವತ್ತೇ ಕುತ್ತಿಗೆ ಹಚ್ಚಿ ಸಾಯಿಸ್ಬಿಡ್ತಿದ್ದೆ. ಗಂಡ ಹುಟ್ಟಿದೆಯಲ್ಲ ಅಂತ ಸ್ವಲ್ಪ ಹಣ ಮಾಡ್ಕೊಳ್ಳ ಅಂದ್ರೆ ತರಲೆ ಮಾಡ್ತೀನೋ? ಹಣ 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 ಏನಣ್ಣ? ಹಣಕ್ಕೋಸ್ಕರ ಗುಣ ಇಲ್ದರೆ ಯಾವಳನ್ನ ಒಬ್ಬಳ ಸೊಸೆ ಮಾಡ್ಕೊಂಡು ಅವಳಿಂದ ಬರೋ ಹಣ ತಗೊಂಡು ನಿಮ್ಮ ಹೆಣ್ಣಲ್ಲಿ ಹಾಕೊಂಡು ಸ್ಮಶಾನಕ್ಕೆ ಹೋಗ್ತೀರಾ? ಲೈ ಬೇಕುಪ್ಪ, ಮನುಷ್ಯ ಹುಟ್ಟದಾಗ್ಲಿಂದ ಹಿಡಿದು ಸಾಯೋ ತನಕ ಬೇಕಾಗಿರೋದು ನಿನ್ ಗುಣ ಅಲ್ಲ ಕಣೋ, ಹಣ. ಹಣ. ಮನುಷ್ಯ ಹುಟ್ಟೋದಕ್ಕೂ ಹಣ ಬೇಕು, ಅವನ್ ಸತ್ತ ಮೇಲೆ ಅವನ್ ಹೆಣ ಸುಡೋಕು ಹಣ ಬೇಕು. ಲೈ, ಈ ಭೂಮಿ ಸೂರ್ಯನ ಸುತ್ತ ಸುತ್ತೋದು ಯಾವತ್ತೋ ಬಿಟ್ಟೋಯ್ತು. ಈಗ ಸುತ್ತಾ ಇರೋದು ಹಣಾನ. ಹಣಾನ ಅವೆಲ್ಲ ಇವನ್ಗೇನ್ರಿ ಗೊತ್ತಾಗುತ್ತೆ? ಇಲ್ಲೋಡು, ಬಾಯಿ ಮುಚ್ಚಿಕೊಂಡು ನಾಡಿದ್ದು ನಿಶ್ಚಿತಾರ್ಥಕ್ಕೆ ನೀನು ಕೂತ್ಕೊಳ್ಳೇಬೇಕು. ಆಗಲ್ಲ ಗೀಗಲ್ಲ ಅಂದ್ರೆ ನಿನ್ನ ಮನೆ ಬಿಟ್ಟು ಓಡಿಸಿ ಇನ್ನೊಬ್ಬನ ದತ್ತು ತಗೊಂಡಾದ್ರೂ ಈ ಮದುವೆ ಮಾಡಿಸ್ತೀವಿ. ಲೈ, ನಾಡಿದ್ದು ತಲೆ ಮೇಲೆ ತಲೆ ಬೀಳಿ, ನಿಶ್ಚಿತಾರ್ಥ ನಡೆಯುತ್ತೆ. ಸ್ವಸ್ತಿ ಶ್ರೀ ಪ್ರಜಾಪತಿ ನಾಮ ಸಂವತ್ಸರದ ಜ್ಯೇಷ್ಠ ಮಿಥುನ ಮಾಸದ 20 ಬಹುಳ ಅಷ್ಟಮಿ ದಿನಾಂಕ 6-10-91 ಶುಕ್ರವಾರದಂದು ಸಲ್ಲುವ ಶುಭ ಕರ್ಕಾಟಕ ಲಗ್ನದಲ್ಲಿ ಶ್ರೀಮತಿ ಶ್ರೀ ಪರಂಧಾಮಯ್ಯ ಊರು ಬಾಗ್ಲೂರವರ ಪುತ್ರ ಚೀರಾ ಸಂತೋಷ್ ಕುಮಾರ್ ಊರು ಬಾಗ್ಲು ಮತ್ತು ಶ್ರೀಮತಿ ಶ್ರೀ ಸಾಹುಕಾರ್ ಲಕ್ಷ್ಮೀಪತಿ ದೊಡ್ಡಬಾವಿಯವರ ಕನ್ಯಾರತ್ನ
ಹ ಕುಂ ಶ್ರೀ ಚಿ ಸೌ ಸುಂದರಿ ದೊಡ್ಡಭಾವಿ ಇವರ ಶುಭ ವಿವಾಹವನ್ನು ಶ್ರೀ ಗುರು ನರಸಿಂಹ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಇದಕ್ಕೊಂದು ರುಜು ಹಾಕಿ ಫಲತಾಂಬೂಲ ಬದಲಾಯಿಸ್ಕೊಳ್ಳಿ. ತಗೋಬವ ಕೆಳಗ್ ಮಡಗಲ್ಲ. ಇನ್ಸ್ಪೆಕ್ಟ್ರೆ, ಏನ್ರಿ ಇದೆಲ್ಲ? ಇದು ಲೈಟ್ರು, ಇದು ನಿಶ್ಚಿತಾರ್ಥ ಪತ್ರ. ನೋಡಿದ್ರೆ ಹೇಗೆ ದಗದಗ ಅಂತ ಉರಿತಾ ಇದೆ. ಯಾಕ್ರಿ ಆ ಪತ್ರ ಉರಿಸ್ತಾ ಇದ್ದೀರಾ? ಯಾಕೆ ಅಂದ್ರೆ ನನ್ ಹೊಟ್ಟೆ ಉರಿತಾ ಇದೆ. ನಾವು ಪೊಲೀಸ್ ಅಪ್ಪ, ನಾವು ಫಸ್ಟ್ ನೈಟ್ ಮಾಡ್ಕೊಳಕ್ಕೂ ನಿಂಗೆ ಹೊಟ್ಟೆ ಉರಿಯಕ್ಕೂ ಏನೇ ಕನೆಕ್ಷನ್? ಕನೆಕ್ಷನ್ ನನ್ನ ಹೊಟ್ಟೆ ಉರಿಯೋದಕ್ಕೆ ಈ ನನ್ನ ತಂಗಿ ಹೊಟ್ಟೆ ಊದಿರೋದೇ ಕಾರಣ. ನಿಮ್ಮ ತಂಗಿ ಹೊಟ್ಟೆ ಊದಿರೋದಕ್ಕೂ ನನ್ನ ಮಗನ ನಿಶ್ಚಿತಾರ್ಥದ ಪತ್ರ ಸುಡೋದಕ್ಕೂ ಏನ್ರಿ ಸಂಬಂಧ? ಈ ಹೊಟ್ಟೆಗೂ ನಿಮ್ಮ ಮಗನಿಗೂ ಇರೋ ನಿಗೂಢ ಸಂಬಂಧ. ಏನ್ರಿ ನೀವ್ ಹೇಳ್ತಾ ಇರೋದು? ಯಾರು ಹುಡುಗಿ? ಮುಸುಕ್ ತೆಗಿಯಮ್ಮ. ಇವಳು ನನ್ ಮಗಳು ಸಂಗೀತ ಸರ್. ನಿಮ್ ಮಗ ಈ ದುರಾತ್ಮ ನನ್ನ ಹತ್ರ ಸಂಗೀತ ಕಲಿತೀನಿ ಅಂತ ಬಂದು ನನ್ನ ಹತ್ರ ಸರಳ ವರ್ಷ ಕಲಿತಾನೆ ಇವಳಿಗೆ ಜಂಟಿ ವರ್ಷ ಹೇಳ್ಕೊಟ್ಟು ಇವಳ ಮನಸ್ಸನ್ನ ಅಪಹರಿಸ್ಬಿಟ್ರ ಸರ್. ಬರೀ ಮನಸ್ ಕತ್ತಿದ್ರೆ 4 ಹೊತ್ತು ಲಾಕಪ್ ಅಲ್ಲಿ ಬಿದ್ದಿರು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅತಿ ಬುದ್ಧಿ ಉಪಯೋಗಿಸಿ ಗೌರಿ ಹಾಕಿದ ನನ್ನ ತಂಗಿನ ಗಣೇಶನ್ ಮಾಡಿ ಇಟ್ಟಿದ್ದ ನೋಡಿ. ನಿಜವೇನ ಇದು? ಏನೋ ಇದೆಲ್ಲ? ಅಯ್ಯೋ, ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಪ್ಪ. ಈ ಇನ್ಸ್ಪೆಕ್ಟರ್ ಬಲೆ ರೀಲ್ ಬಿಡ್ತಾವನೆ. ಅಮ್ಮ ನಿನ್ನಾಣೆಗೂ, ಅಪ್ಪ ನಿನ್ನಾಣೆಗೂ, ನಮ್ಮ ದೊಡ್ಡ ಬಾವಿ ಮಾವನಾಣೆಗೂ ದಾರಿ ಬಿಡು. ಈ ಡಗಾರಾಣೆಗೂ ಈ ಹೊಟ್ಟೆಗೂ ನನಗೂ ಯಾವ ಸಂಬಂಧ ಇಲ್ಲ ರೀ ಇನ್ಸ್ಪೆಕ್ಟ್ರೆ. ಇವಳು ಹೊಟ್ಟೆಗೂ ನನಗೂ ಸಂಬಂಧ ಇದೆ ಅನ್ನೋದಕ್ಕೆ ಏನ್ರಿ ಸಾಕ್ಷಿ? ಮಿಸ್ಟರ್ ಸಂತೋಷ್ ಕುಮಾರ್ ಊರ್ ಬಾಗಲ್, ನಾನು ಯಾರು ಗೊತ್ತಾ? SP ಸಾಂಗ್ಲಿಯಾನ, ಅವನ ತಮ್ಮ SI ಸಾಲಿಯಾನ. ಈ SI ಸಾಲಿಯಾನ ಸಾಕ್ಷಿ ಮೇಲೆ ಯಾವ ಕೇಸನ್ನು ಮುಟ್ಟಲ್ಲ, ಮುಟ್ಟದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಅಂಡರ್ಸ್ಟ್ಯಾಂಡ್? 90 ವಾಟ್ಸ್ ನಾನ್ ಸೆನ್ಸ್? ಏನಯ್ಯ ಇದೆಲ್ಲ? ಲವ್ ಲೆಟರ್ಗಳು. ನಿಮ್ಮ ಮಗ ನಿಮ್ಮ ಅಂಗಡಿಯಲ್ಲಿ ಕೂತ್ಕೊಂಡು ಬೇಜಾರಾಗಿ ನೊಣ ಹೊಡಿತಾ ಇದ್ದಾಗ ನನ್ನ ಮಗಳಿಗೆ ಬರೀತಿದ್ದ ಪ್ರೇಮ ಪತ್ರಗಳಿವು. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಮಿಸ್ಟರ್ ಊರ್ ಬಾಗಲ್. ಎಂತ ಕೆಲಸ ಮಾಡಿದ್ಯೋ? ಅಯ್ಯೋ, ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಾಯಿ, ಯಾವ ಹುಡುಗಿರು ನೀನ್ ನೋಡ್ಬಾರ್ದು ಅಂತ ನಾನ್ ಮಾಡ್ಬಾರ್ದಲ್ಲ ಮಾಡ್ದಲ್ಲೋ. ನಮ್ ಕಣ್ತಪ್ಪಿಸಿ ಇಂತ ಕೆಲಸ ಮಾಡಿದ್ಯೇನೋ? ಅಯ್ಯೋ ದೇವರಾಣಿ, ನನಗೆ ಏನು ಗೊತ್ತಿಲ್ಲಪ್ಪ. ನಾಟಕ ಆಡ್ತೀಯನೋ? ಊರ್ ಬಾಗ್ಲು. ಮೈ ಡಿಯರ್ ಬ್ರದರ್, ವಾಟ್ ನೇಮ್ ಯು? ರೇಜರ್ ಮಂಜಾ. ಹಾಕಿರೋದು ಪೊಲೀಸ್ ಡ್ರೆಸ್. ರೇಜರ್ ಮಂಜಾ ಅಂತ ಇಟ್ಕೊಂಡಿದ್ಯಲ್ಲ, ನಿಂಗೆ ಯಾರು ಹಿಡ್ಕೊಳ್ಳಿಲ್ವಾ? ಏನೀಗ? ಹೇಳ್ಕೊಡ್ತೀನಿ ಬಾ ಬಾ. ಸಾಹೇಬ್ರೆ, $2 ತಗೊಂಡು ಇಲ್ಲಿ ಏನ್ ನಡೆದಿಲ್ಲ ಅಂತ ಮುಚ್ಚಾಕ್ಬಿಡಿ. ನನ್ಗೆ ಲಂಚ ಕೊಡಕ್ ಬರ್ತೀಯಾ? ನಂಬರ್ 65 ಇವನಿಗೆ ಬೇಡಿ ಹಾಕಿ ಬಟ್ಟೆ ಬಿಚ್ಚಿ ಬರೀ ಮೈಲಿ ಬೀದಿಲಿ ಮೆರವಣಿಗೆ ಮಾಡಿ ಲಾಕಪ್ ತಳ್ಳಿ. ಯೋ, ಬೆಲ್ಲಗ್ ಮಾತಾಡಯ. ಏನಪ್ಪ ಏನ್ ಕಳ್ತನ ಮಾಡಿದಿನ? ಕೂಕತಿಯಲ್ಲ ನೋಡು, ಸಾಲ್ದೆ ಹೋದ್ರೆ ತಕ್ಕ ಇನ್ನೋಸಿ ಮಡಿಕ ಟೇಕಯ್ಯ. ತಪ್ಪಾಯ್ತು, ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಸಾಹೇಬ್ರೆ, ನನ್ ಬಿಟ್ಬಿಡಿ ಸಾಹೇಬ್ರೆ. ಇವನು ಲಂಚ ಕೊಡ್ತಿದ್ದಾನೆ ಸರ್. ನಂಗೇನ್ ಗೊತ್ತು ಇವ್ರು ಲಂಚ ತಗೊಳಕ್ಕಿಲ್ಲ ಅಂತ. ಹಾಗಾದ್ರೆ ಅವನ್ಗೂ ಬಟ್ಟೆ ಬಿಚ್ಚು. ಎಂತ ಕೆಲಸ ಮಾಡ್ಬಿಟ್ಯೋ ಸಾಹೇಬ್ರೆ? ಈಗ ನಾವೇನ್ ಮಾಡ್ಬೇಕು? ಈ ತಾಳಿನ ನಿಮ್ಮ ಮಗ ನನ್ ತಂಗಿ ಕುತ್ತಿಗೆ ಕಟ್ಟಬೇಕು. ಆಗಲ್ಲ. ಆಗಕ್ಕಿಲ್ಲ ಆಗಕ್ಕಿಲ್ಲ ಆಗಲ್ಲ 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 ಆಗಲ್ಲ. ನನ್ನ ಮಗ ಮದುವೆ ಆಗೋದಾದ್ರೆ ನಮ್ ಡಗಾರ್ನೆ ಮದುವೆ ಆಗೋದು. ಆಗಲ್ವಾ? ನಂಬರ್ 65 ಇವ್ರೆಲ್ಲರಿಗೂ ಬೇಡಿ ಹಾಕಿ ಬಟ್ಟೆ ಬಿಚ್ಚಿ ಬರೀ ಮೈನಲ್ಲಿ ಬೀದಿಲಿ ಮೆರವಣಿಗೆ ಮಾಡಿ ಲಾಕಪ್ ತಳ್ಳಿ ಬೂಟ್ಸ್ ಕಾಲಲ್ಲಿ ಜಾಡ್ಸ್ ಒದ್ದು ಮೂಳೆನೆಲ್ಲ ಮುರಿದು ಕಿವಿನೆಲ್ಲ ಕೊರ್ದು ರಕ್ತನೆಲ್ಲ ಹೀರಿ ಚರ್ಮನೆಲ್ಲ ಸುಳ್ದು ಆಮೇಲೆ ಇವ್ರಿಗೆಲ್ಲ ತಲೆ ಮೇಲೆ ಕುದಿಯ ನೀರನ್ನ ಹಾಕಿ ಏರೋಪ್ಲೇನ್ ಹತ್ತಿ ಇಕೋಬಾರ ನಿಕ್ಕರ್ ಬಿಚ್ಚಿ ಅಂಡಮಾನಲ್ಲಿ ಅಂಡ ಮೇಲೆ ಒದ್ದು 16 ವರ್ಷ ಒಳಗಡೆ ತಳ್ಬಿಡಿ. ಮಾಡಬೇಡಿ, ಮಾಡಬಾರ್ದು ಅಂದ್ರೆ ನಿಮ್ಮ ಮಗ
ನನ್ ತಂಗಿಗೆ ತಾಳಿ ಕಟ್ಟಲೇಬೇಕು. ತಾಳಿ ಕಟ್ಟಕ್ಕಾಗಲ್ಲ. ಬೇಕಾದ್ರೆ ನೀವು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ ನಾನು ಬೇಲ್ ತಗೊಂಡ್ಬರ್ತೀನಿ. ಅಪ್ಪ ನೀ ಬೇಲನ್ನು ತರಬೇಡ, ಪೂರಿಯನ್ನು ತರಬೇಡ, ಸ್ವಲ್ಪ ಸುಮ್ಮನೆ ಕೂತ್ಕೋ. ನೀ ಬಾ ಅಮ್ಮ. ಕೊಡಿ 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 ನಡಿಯಮ್ಮ. ಶಾಸ್ತ್ರಿಗಳೇ, ನೀವು ಮಂತ್ರ ಶುರು ಮಾಡಿ. ಓಂ ಮಂಗಲ್ಯಂ ತಂತು ಓಂ ಮಾಂಗಲ್ಯಂ ತಂತು ನಿಲ್ಸಯ್ಯೋ. ಕಟ್ಟು ತಾಳಿ. ಕಟ್ಟಕ್ಕಾಗಲ್ಲ. ಕಟ್ಟೋ. ಕಟ್ಲೇಬೇಕಾ? ಹಾಗಾದ್ರೆ ಹೂನಾರ ಕೊಡು. ಕೊಡಿ. ತಗೋ. ತಗೊಳ್ಳಿ ಮಾಡ್ಲಾ? ಶುರು ಮಾಡಿ. ಅಪ್ಪ ನಾನ್ ತಾಳಿ ಕಟ್ಟಲ್ಲ. 1965 ಕಟ್ಟು ತಾಳಿ. ಸಂಗೀತ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಮಿ ಸುಭಗೆ ಸಹ ಜೀವನ ಶರದಾಂ ಶತಂ ಸುಲಗ್ನ ಸಾವಧಾನ ಸುಮೂರ್ತ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಮೇಘಾನಾದ ಕಟಪಟ ಕಾಟಾಪಟ ವಕ್ಷ್ಯತೆ ವಿಕ್ತಕೋಟಿ ಕಿಕಿಪಿಕಿ ಕೀಪಿಕಿ ಗೀಯತೆ ಜಂಬೋ ಕಶ್ಯ ಕಕವಕೋ ಕಾಕೋಪಕೋ ಗೀಯತೆ ಶ್ರೀ ವಿಘ್ನೇರಾಜ ಹಂಸ ಮಿಥುನಾಃ ಧನಂ ಅಮ್ಮ ನೀನ್ ಹೊಟ್ಟೆ ಡಮಾರ್ ಅಂತ ಇಲ್ಲ. ಮೋಸ ಮೋಸ. ಅಪ್ಪ ನೋಡಿದ್ಯಾ, ಹೊಟ್ಟೆಗೆ ಬೆಲೂನ್ ಕಟ್ಕೊಂಡ್ ಬಂದು ಬಸ್ರಿ ಅಂತ ನಾಟಕ ಆಡ್ಬಿಟ್ಲು. ಈಗ್ಲಾದ್ರೂ ಗೊತ್ತಾಯ್ತಾ ನಂದೇನು ತಪ್ಪಿಲ್ಲ ಅಂತ? ಏನಿದೆಲ್ಲ? ಟಿಟ್ ಫಾರ್ ಟ್ಯಾಟ್. ನನ್ ತಂಗಿನ ಲವ್ ಮಾಡಿ ಬೇರೆಯವ್ಳನ್ನ ಮದುವೆ ಮಾಡ್ಕೊಳಕ್ ಕೊಟ್ಟಿದ್ನಲ್ಲ, ಅದಕ್ಕೋಸ್ಕರ ಈ ನಾಟಕ ಆಡಿದ್ದು. ಸಾಕ್ ಮುಚ್ಚಯ್ಯ, ಕಂಡಿದ್ದೀನಿ. ನೀವೇನು ಮಾಡ್ಕೊಳಕ್ ಆಗಲ್ಲ, ಎಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅಂಡರ್ಸ್ಟ್ಯಾಂಡ್? ಮಿಸ್ಟರ್ ಊರ್ ಬಾಗಲ್, ನನ್ ತಂಗಿನ ಒಂದು ಕೂದಲು ಕೊಂಕಬಾರ್ದು. ಈ ಮನೇಲಿ ಈ ತರ ಒಂದು ಕೂದಲೇನಾದ್ರೂ ಕಂಡು ಬಂದ್ರೆ ಒಬ್ಬೊಬ್ಬರನ್ನು ಬೆಂಡ್ ಎತ್ಬಿಡ್ತೀನಿ. ನೆಂದಿಡು ತಂದಿಡು. ಬಾಮ್ಮ ಬಾ ಎತ್ಕೋ. 50 kg ಇದ್ದಾಳೆ ನನ್ ತಂಗಿ, 50 kg ಇದ್ದಾಳೆ. 1 ಗ್ರಾಮ್ ಏನಾದ್ರೂ ಹೆಚ್ಚು ಕಮ್ಮಿ ಬಂದ್ರೆ ಒಬ್ಬೊಬ್ಬನು ಚಂಪೇಸ್ತಾನು. ಹಂಗಂದ್ರೇನು? ಅಂದ್ರೆ ಮರ್ಡರ್ ಮಾಡ್ಬಿಡ್ತೀನಿ. ಸಂಗೀತ ಎದುರು ಬೇಡ, ನಾನಿದ್ದೀನಿ, ನೀನ್ ಹೋಗು. ನೈಟು ಕಮಾನ್, ಲೆಟ್ಸ್ ಗೋ. ಅಪ್ಪ ಊರ್ ಬಾಗ್ಲು, ನಾನು ಬರ್ತೀನಿ. ನಾನು ಬೀಗರ ಔಷಧ ಮುಗಿಸ್ಕೊಂಡೇ ಹೊರಡ್ತೀನಿ. ಎದುರು ಬ್ಯಾಡಿ, ನಾನು ಹೊರಟೆ. ಅವ್ವ ಬಾಕ್ಸ್ ತಕೊಂಡ್ ನಡಿ, ಊರ್ಗ್ ಹೋಗವ ಈಗ. ಅಯ್ಯೋ ಅಣ್ಣ, ನೀನ್ ಈಗ್ಲೇ ಹೋದ್ರೆ ಹಾಗೆ? ಇನ್ನೇನು ಮಾಡೋ ಅಂತೀಯ ಇಲ್ಲಿ? ಮದ್ವೆ ಅಂತೂ ನೋಡಿದ್ದಾಯ್ತು, ಇನ್ ಪ್ರಸ್ಥಾನ ಮುಗಿಸ್ಕೊಂಡು ಹೋಗು ಅಂತೀಯ? ಹೊಟ್ಟೆ ಉರಿತಾಯ್ತಿಲ್ಲ. ದೊಡ್ಡ ಬಾವಿ ಮಾವ, ನನಗೂ ಅಷ್ಟೇ ಹೊಟ್ಟೆ ಉರಿತಾಯ್ತೆ. ಸುಮ್ನೆರಪ್ಪ, ಎಲ್ಲ ನೀನೇ ಮಾಡಿದ್ದು. ಅವಳು ಹೊಟ್ಟೆಗೆ ಬೆಲೂನ್ ಕಟ್ಕೊಂಡ್ ಬಸ್ರಿ ಅಂತ ನಾಟಕ ಆಡಿದ ತಕ್ಷಣ ನೀನೇ ನಿಂತ್ಕೊಂಡು ಮದುವೆ ಮಾಡಿಸ್ಬಿಟ್ಟೆ. ಹೌದ್ರಿ, ಎಲ್ಲ ನೀವೇ ಮಾಡಿದ್ದು. ಪಾಪ ಮಗು ನಂಗೇನು ಗೊತ್ತಿಲ್ಲ ಅಂದ್ರು ಬಲವಂತವಾಗಿ ನೀವೇ ತಾಳಿ ಕಟ್ಸಿದ್ರಿ. ನಿಮ್ದೇ ತಪ್ಪು. ಅಷ್ಟೇ ಅಲ್ಲ, ಅಂಗಡಿ ಮುಂದೆ ದಿನ ನನಗೆ ಡವ್ ಹೊಡಿತಾ ಇದ್ಲು, ಲವ್ ಲೆಟರ್ ಬರಿತಾ ಇದ್ಲು. ಟಗಾರು ಟಗಾರು, ನಿನ್ನ ಮದ್ವೆ ಆಗ್ಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ. ನಿನ್ನ ಮಧ್ಯ ಸುಂಟ್ರ ಗಾಳಿ ಬಂದಾಗ ಬಂದ್ಬಿಟ್ಲಲ್ಲ, ಅವಳೇನ್ ಚಾಲ್ಬಾಸ್ ಪಿಕ್ಚರ್ ಶ್ರೀದೇವಿ ಅಂತ ತಿಳ್ಕೊಂಡ್ಬಿಟ್ಟವಳ. ಒಂದ್ ನಿಮಿಷ ಇರು, ಒಳಗಡೆ ಹೋಗಿ ಅವಳಿಗೆ ಚೆನ್ನಾಗಿ ಜಾಡ್ಸೋದ್ ಬರ್ತೀನಿ. ಒದಿತೀನಿ ಸಂಗೀತ. ಸಂಗೀತ, ಕೊನೆಗೂ ನನ್ನ ಪ್ಲಾನ್ ಸಕ್ಸಸ್ ಆಗ್ಬಿಡ್ತು. ಏನೇ ಬಲೂನ್ ಕಟ್ಕೊಂಡ್ ಬಸ್ರಿ ಅಂತ ನಾಟಕ ಆಡ್ತೀಯಾ? ನಿನ್ನ ಜಾಡ್ಸಿ ಓದಿತೀನಿ. ಸಾರಿ ಸಂಗೀತ, ನಿನ್ ಮದುವೆ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ ನೀನ್ ಕನ್ಸ್ಕೊಂಡಿದ್ಯೋ ಏನು, ಆದ್ರೆ ಈ ತರ ನಾಟಕದ ಮದುವೆ ಆಗ್ಬೇಕಾಗ್ಬಿಡ್ತು. ಐ ಆಮ್ ಸಾರಿ. ಹೇಗೂ ಒಟ್ನಲ್ಲಿ ಮದ್ವೆ ನಡೀತಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು. ಅಯ್ಯೋ ಅಣ್ಣ, ಸಕ್ಕತ್ತಾಗಿ ಜಾಡ್ಸ್ ಬದಿತಾ ಇದ್ದಾನೆ. ಅನಿಲ್ಲ, ಬಾಗಿಲು ತೆಗಿಲ್ಲ, ನಾವು ನೋಡ್ತೀವಿ. ಸಂಗೀತ, ಒಂದ್ 3 ದಿನ ಅಡ್ಜಸ್ಟ್ ಮಾಡ್ಕೋ, ಅವ್ರನ್ನೆಲ್ಲ ಒದ್ದೋಡಿಸ್ಬಿಡ್ತೀನಿ. ಆಮೇಲೆ ಅಪ್ಪ ಅಮ್ಮನ ಬದಲಾಯಿಸ್ಬಿಡೋಣ. ಓಕೆ? ನಿಮಗೋಸ್ಕರ ನಾನೇನ್ ನಾಟಕ ಆಡೋಕ್ಕೂ ರೆಡಿ. ಥ್ಯಾಂಕ್ ಯು. ಬಂದೆ. ಅಬ್ಬಾ,
ಲೇ ಇವಾಗ ನಾನು ಓದಿರೋದು ಬರೀ ಸ್ಯಾಂಪಲ್. ರಾತ್ರಿ ಬಂದು ಟೋಟಲ್ ಆಗಿ ಎಲ್ಲ ಸೇರಿಸಿ ಓದಿತೀನಿ. ಸಂತೋಷ, ನೀನ್ ಅವಳನ್ನು ಒದಿಯ ರಭಸದಲ್ಲಿ ಅವಳು ಕೂದ್ಲು ಉದ್ರಿಲ್ಲ ತಾನೆ? ಆಮೇಲೆ ಅವಳ ಅಣ್ಣ ಬಂದು ದೊಡ್ಡ ರಾತ ಅಂತ ಮಾಡ್ಬಿಡ್ತಾನೆ. ಯಾವ್ದಕ್ಕೂ ನೀನೊಂದ್ಸರಿ ಕಸ ಗುಡ್ಸು, ಕೂದಲು ಸಿಕ್ಕ ಸುಟ್ಟ ಹಾಕ್ಬಿಡು. ಹೋಗೋಗು. ಹಂಗಿರ್ಲಿ ಮಾವ, ನಿನ್ನ ಜೊತೆ ಬಾ. ಎಲ್ಲಿಗೆ? ಲಾಯರ್ ಆಫೀಸ್ಗೆ. ಯಾತ್ಗೆ? ಡೈವರ್ಸ್ ಕೊಡಕ್ಕೆ. ಇವತ್ತೇ ಅವಳನ್ನ ಈ ಮನೆಯಿಂದ ಒದ್ದೋಡಿಸ್ತೀನಿ. ಇಲ್ಲ ಅಂದ್ರೆ ನನ್ನ ಹೆಸರು ಸಂತೋಷನೆಲ್ಲ. ಫಾಲೋ ಮೀ. ನಡಿ. ಓಹೋ, ಇದು ಸಮಾಚಾರ? ಇದು ಬರೀ ಸಮಾಚಾರ ಅಲ್ಲ, ನನ್ನ ಮೇಲೆ ನಡೀತಾ ಇರೋ ಅನಾಚಾರ, ವ್ಯಭಿಚಾರ, ಅತ್ಯಾಚಾರ, ಭ್ರಷ್ಟಾಚಾರ, ವಾಮಾಚಾರ, ಒಟ್ಟಾರೆ ನನ್ನ ಗ್ರಾಚಾರ. ಮುಗೀತೋ ನಿಮ್ ವಿಚಾರ? ಮಾಡಬೇಡಿ ಪ್ರಚಾರ. ಲಾಯರಪ್ಪ, ಹೆಂಗಾರ ಮಾಡಿ ನಮ್ಮ ಹುಡುಗನಿಗೆ ಡ್ರೈ ವಾಶ್ ಕೊಡಿಸ್ಬಿಡಪ್ಪ. ಮಾವ, ಡ್ರೈ ವಾಶ್ ಅಲ್ಲ, ಡೈವೋರ್ಸ್. ಯಾವ್ದೋ ಒಂದು ವರ್ಷ. ಅಂದಾಗೆ ಆ ಇನ್ಸ್ಪೆಕ್ಟರ್ ಹೆಸರು ಏನಂದ್ರಿ? SP ಸಾಂಗ್ಲಿಯಾನನ್ ತಮ್ಮ SI ಸಾಲಿಯಾನ ಅಂತ. ಸಾಲಿಯಾನನ? ಇವನು ಸಾಂಗ್ಲಿಯಾನನ್ಗಿಂತ ಬಹಳ ಸ್ಟ್ರಿಕ್ಟ್ ಅಂದ್ರೆ ಸ್ಟ್ರಿಕ್ಟ್. ಅದು ಅಲ್ದೆ ಮದ್ವೆನ ರೇಡಿಯೋ ಅಲ್ಲಲ್ಲ ವಿಡಿಯೋ ಬೇರೆ ಮಾಡ್ಕೊಂಡು ಹೋಗಿದ್ದಾನೆ ಅಂತಿದ್ದೀರಾ? ಹಂಗಾರಿಗೆ ಏನ್ ಮಾಡಿದ್ರು ಬ್ರೆಸ್ಟ್ ಅಂತೀರಾ? ಅಯ್ಯೋ ಮಾವ, ಬ್ರೆಸ್ಟ್ ಅಲ್ಲ ಬೆಸ್ಟ್. ಬೆಸ್ಟ್ಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲ. ನೋಡಿ, ಇನ್ನೊಂದ್ 6 ತಿಂಗಳು ಏನೂ ಮಾಡಕ್ಕಾಗಲ್ಲ, ಸುಮ್ಮನೆ ಇರೋದು ವಾಸಿ. ಆಮೇಲೆ ಇಂಡಿಯನ್ ಪೀಣ್ಯ ಕೋರ್ಟ್ ಸೆಕ್ಷನ್ 420 ಪ್ರಕಾರ ನಿಮ್ಗೆ ಡೈವರ್ಸ್ ಕೊಡ್ಸೋಣ. ಈ ಸ್ವಾಮಿ, ನನಗೆ ಆಯ್ತು, ನಿಮ್ಗೂ ಕೊಡ್ಸೋಣ. ಅಲ್ಲಿ ಗಂಟ ನನ್ ಡಗಾರ್ ನೀನ್ ಭಜನೆ ಮಾಡಕ್ ಬಿಡ್ಲಾ? ಡಗಾರ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ನೀವೆಂತ ಸಿಟಿ ಲಾಯರು, ಡಗಾರ್ ಅಂದ್ರೆ ಸುಂದ್ರಿ ಅಂತ. ಈಗ ಏನ್ ಮಾಡೋದ್ ಲಾಯರ್ರೆ? ಈಗಿರೋದು ಒಂದೇ ದಾರಿ. ಇನ್ನೊಂದ್ 6 ತಿಂಗಳು ಸಂಗೀತನ್ನ ನಿಮ್ಮನೇಲೆ ಇಟ್ಕೊಂಡಿರಿ. ಅವಳಿಗೇನು ತೊಂದರೆ ಕೊಡ್ಬೇಡಿ. ಆಮೇಲೆ ನಾನೇ ಡೈವರ್ಸ್ ಕೊಡಿಸ್ತೀನಿ. ಮಾವ, ಡಗಾರ್ನ ಕರ್ಕೊಂಡು ಊರ್ಗೋಗು. ಒಂದ್ 6 ತಿಂಗಳು ಬಿಟ್ಕೊಂಡ್ ಬಾ. ನಾನು ಸಂಗೀತನ ಜಾಡ್ಸಿ ಓದಿತೀನಿ. ಅಟ್ರಲ್ಲಿ ನಮ್ ಲಾಯರ್ ಗುಂಜಪ್ಪನವರು ಡೈವರ್ಸ್ ಕೊಡ್ಸ್ಬಿಡ್ತಾರೆ. ಗ್ಯಾರಂಟಿ. ಆಯ್ತಪ್ಪ, 6 ಮಂತ್ಸ್ ತಾನೆ, ಕಾಯ್ತೀನಿ. ನಾ ಏನ್ ಬರ್ತೀನಿ ಲಾಯರು. ಗುಂಜಪ್ಪ ಲಾಯರು. ಮಲ್ಲಿಗೆ ಹೂವ ಕದ್ದಿ ಎಕ್ಸೈಸ್ ಮಾಡ್ಬೇಕು ಅಂದ್ರು ಬೇಕೇ ಬೇಕು ಸಿಂಗಾರ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಜೀವನ ಸಂಧ್ಯಾ ರಾಗ, ಅತಿ ಮಧು. ಎಲ್ಲಿ ನಿನ್ನ ಜಾಡ್ಸಿ ಓದಿತೀನಿ, ಡಿಸೈನ್ ಓದಿತೀನಿ. ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಿನ್ನ? ಅಯ್ಯೋ, ಒಂದ್ ಸೆಕೆಂಡ್ ಅಲ್ಲಿ ನನ್ನ ಹಂಗೆ ಹಾಲ್ಟ್ ಮಾಡಾಕ್ಬಿಟ್ಟಿಯಲ್ಲೇ. ನಿನ್ನ ಮಧ್ಯೆ ಇದ್ದ ಅರಡಲ್ಸ್ನ ಪಿಟೀಲ್ ಉಷುತ್ತರ ಹಂಗೆ ಹಾರ್ಕೊಂಡ್ಬಂದ್ಬಿಟ್ಟೆ. ಈಗ ಉಳಿದಿರೋದು ಒಂದೇ. ಏನ್ರಿ ಅದು? ಸೋಬಾನ ಸೋಬಾನ ಸೋಬಾನವೇ. ನಿಮ್ಮಪ್ಪ ಬಂದ್ರೆ? ನಮ್ಮಪ್ಪ ಒಬ್ಬ ಬೆಪ್ಪ. ಅವನ್ ತಲೆ ಮೇಲೆ ಗೂಬೆ ಕುಣಿಸಿದೀನಿ. ಈಗ ಹೋಗಿ ಕಾಗೆ, ಗುಬ್ಬಚ್ಚಿ, ಬಾವುಲಿ, ನವಿಲು ಎಲ್ಲಾ ಕುಣಿಸ್ಬಿಟ್ಬಿಡ್ತೀನಿ. ಓಕೆ ಸಂತೋಷ? ಮುನ್ಸಿಪಾಲಿಟಿ ನನ್ನ ಮಗ. ಜಸ್ಟ್ ಎ ಮಿನಿಟ್. ಸಂತೋಷ. ಅಯ್ಯೋ ಕರಡಿ ನನ್ನ ಮಗ. ಏ ಡಟ್ಟಿ ಚಿತ್ರಾನ್ನ ಫೇಲ್. ಏನಪ್ಪ ಏನೋ ಮಾಡ್ತಿದ್ದೆ? ಅವಳನ್ನ ಜಾಡ್ಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ತಾ ಇದ್ದೆ. ಲೋ, ಅವಳ ಸಿಕ್ಕಾಪಟ್ಟೆ ಜಾಸ್ತಿ ಓದಿಬೇಡ್ವೋ. ಅವ್ರ ಅಣ್ಣ ಮಹಾ ಡೇಂಜರು. ಅಪ್ಪ ಅವ್ರ ಅಣ್ಣ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವರ ತಾತ ಬಂದ್ರು ಸರಿ. ಇವತ್ ಇಡೀ ರಾತ್ರಿ ಅವಳು ಅಯ್ಯೋ ಅಮ್ಮ ಅನ್ಬೇಕು, ಹಂಗ್ ಜಾಡ್ಸೋದಿತ್ತೀನಿ. ನೀನೇನ್ ಹೇಳ್ತಿದ್ಯೋ? ಅವಳು ಇಡೀ ರಾತ್ರಿ ನಿನ್ ರೂಮಲ್ಲಿ ಮಲಗ್ತಾಳ? ಮತ್ತೆ ಬೇಡ, ನೀನ್ ಅವಳು ಜಾಸ್ತಿ ಓದ್ಬಿಡು. ಅವ್ರಣ್ಣ ಬಂದ್ ನಮಗ್ ಜಾಸ್ತಿ ಓದಿತಾನೆ. ನೀನೇನ್ ಬಲಿ ಫಿಗರು. ಅವಳು ಓಡ್ಸೋದಿಕ್ಕೆ ನಾನೇ ಒಂದ್ ಪ್ಲಾನ್ ಮಾಡ್ತೀನಿ. ಬೇಕಾಗಿಲ್ಲ ನಿಮ್ದೆಲ್ಲ ಕಾಂಜಿ ಪಿಜಿ ಪ್ಲಾನು. ನಾನ್ ಜಾಡ್ಸ್ವದ್ರೇನೆ ಅವಳು ಓಡಾಗೋದು, ಗೊತ್ತಾ? ಲೋ ಸಂತೋಷ, ಬ್ಯಾಡ ಕಣೋ, ನನ್ ಮಾತ್ ಕೇಳೋ. ನೀನ್ ಅವಳನ್ನು ಒದಿಯ ರಭಸದಲ್ಲಿ ಅವಳು ಕೂದ್ಲೇನಾದ್ರೂ ಉದ್ರೋಗ್ಬಿಟ್ರೆ ಅವ್ರ ಅಣ್ಣ ಬಂದು ದೊಡ್ಡ ರಾತ ಅಂತ ಮಾಡ್ಬಿಡ್ತಾನೆ. ನೀನ್ ಯೋಚನೆ ಮಾಡ್ಬೇಡಮ್ಮ, ಅವಳದೊಂದು ಕೂದ್ಲು ಉದುರ್ದಂಗೆ ಜಾಡ್ಸೋದಿತೀನಿ. ಬರ್ಲಾ? ಏಯ್ ಅಬ್ಬಬ್ಬಬ್ಬಬ್ಬ, ಅವನಿಗೆ ಅವಳ ಮೇಲೆ ಅದೆಷ್ಟು ಕೋಪ ರೀ. ನಿಜವಾಗಿ ಅವಳನ್ನು 1 ತಿಂಗಳಲ್ಲಿ ಓಡಿಸ್ಬಿಡ್ತಾನೆ. ಅದೇನೋ ಸರಿ, ಇವತ್ತೇ ಅವಳನ್ನ ಜಾಸ್ತಿ ಓದಿತೀನಿ ಅಂತಾನಲ್ಲ, ಯಾಕೆ? ಏನಾದ್ರು ನಾಟಕ ಆಡ್ತೀಯನೇನೆ? ರೀ, ನಿಮಗೆ ಎಲ್ಲಾರ ಮೇಲೂ ಅನುಮಾನನೆ ಅಲ್ರಿ? ಅವನ ಮುಖ ನೋಡಿದ್ರೆ ಗೊತ್ತಾಗಲ್ವೇನ್ರಿ ಅವನಿಗೆ ಎಷ್ಟು ಕೋಪದಲ್ಲಿದ್ದಾನೆ ಅಂತ? ಅದೇನೋ ಸರಿ, ಅವನು ಎಷ್ಟೊತ್ತು ಅಂತ ಜಾಸ್ತಿ ಓದಿತಾನೆ? ಮೈ ಕೈ ನೋವಾಗೋವರೆಗೂ ಓದಿತಾನೆ. ಆಮೇಲೆ ಲೇ ಬಾರೆ. Come on. Hey. ನಿಮ್ಮಪ್ಪ? ನನಗೆಲ್ಲ ಗೊತ್ತಲೇ. ನಿಮ್ಮಪ್ಪ ರೀ? ಸುಮ್ಮನೆ ಮನ್ಕೊಳ್ಳಿ. ಅಯ್ಯೋ ಸಾಯಿಸ್ಬೇಡಿ, ಸಾಯಿಸ್ಬೇಡಿ, ಬೇಡಿ, ಸಾಯಿಸ್ಬೇಡಿ.
ಅಯ್ಯಯ್ಯೋ ನಿನ್ನ ಕುಟ್ಟಿ ಸಾಸಾಕ್ಬಿಡ್ತೀನಿ, ಜಾಡಿಸ್ ಬಿಡ್ತೀನಿ, ಡಿಸೈನ್ ಓದ್ಬಿಡ್ತೀನಿ. ನಮ್ಮಪ್ಪನ ಯಾಮಾತ್ಯ, ನಮ್ಮಪ್ಪನ ಪ್ರಾಣನೇ ಇಕ್ಕಿದೀನಿ ಗೊತ್ತಾ ಬಾದಾಮಿ ತಲೆಯ ಮೇಲೆ. ಏನು ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಅವನು ಒಂದೇ ಒದ್ದಾಗ್ಬಿಡ್ತೀನಿ. ಏನ್ ನಿಂದು ಆಟ? ಅವಳ ಚೆನ್ನ ಹೊಟ್ಟಾಕ್ಬಿಡ್ತೀನಿ ಬಿಡು. ಚಾಡ್ ಸೋದಿತೀನಿ ಅಂದ್ರೂ ಬಿಡಲ್ಲ ಅಂತ್ಯ. ಬಿಡಪ್ಪ, ಚಾಡ್ ಸೋದ್ಬಿಡ್ತೀನಿ, ಎಗ್ರು ಸೋದ್ಬಿಡ್ತೀನಿ. ಅಯ್ಯೋ ಎಲ್ಲ ಸಮಯದಲ್ಲಿ ಬಂದ್ಬಿಟ್ಟಪ್ಪ, ಒಳ್ಳೆ ಕಿರಾಕ್ಂತಾರ ನೀನು. ಅಯ್ಯೋ ಲೋ ಸಂತೋಷ, ನಿನ್ನ ಫಸ್ಟ್ ನೈಟ್ ಒಳ್ಳೆ ಅನಂತನ ಅವಾಂತರ ತರ ಆಗೋಯ್ತಲ್ಲೋ. ಸ್ವಲ್ಪ ಅದುಮ್ಕೊಂಡ್ ಸುಮ್ನೆ ಇರ್ತೀರಾ? ಬೇಕಾಗ್ ಚೆಲ್ಲಾಟ ಅಂದ್ರೆ ಇಲ್ಲಿಗ್ ಪ್ರಾಣ ಸಂಕಟ. ನನಗ್ ಕಷ್ಟ ನನಗ್ ಗೊತ್ತಯ್ಯ. ಮಿಸ್ಟರ್ ಸಂತೋಷ್ ಕುಮಾರ್ ಊರ್ಬಾಗಲ್, ನಿನ್ ಫಸ್ಟ್ ನೈಟ್ ತಾನೆ ಇವತ್ ನಡೆಯುತ್ತೆ. ಅದು ಹೇಗೋ? ನಂಬರ್ 9265. ಎಸ್ ನನ್ ಮಗನೇ. Yes, sir. Search the house. ಏನ್ ಹುಡುಕ್ತಿದ್ದೀರಾ ಸರ್? ನನ್ ತಂಗಿ ಕೂದ್ಲು ಸರಿಯಾಗಿ ಕಸ ಗುಡ್ಸಿದ್ದೇನೆ. ಗುಡಿಸ್ದೆ, ಒಂದ್ ಕೂದಲು ಸಿಕ್ತು, ಆಗ್ಲೇ ಸುಟ್ಟಾಕ್ಬಿಟ್ಟೆ. ಸರ್ ಕೂದಲು ಸಿಗ್ಲಿಲ್ಲ ಸರ್. ವೆರಿ ಗುಡ್, ವೆರಿ ಗುಡ್. ನನ್ ತಂಗಿ ಇದೇನಾದ್ರೂ ಕೂದಲು ಸಿಕ್ಕಿದ್ರೆ ನಿಮ್ಮನ್ನ ಏರೋಪ್ಲೇನ್ ಹತ್ತಿಸ್ಬಿಡ್ತಿದ್ದೆ. ಎಲ್ಲಿ ನನ್ ತಂಗಿ? ಓ ಅಣ್ಣ. ಬಾಮ್ಮ ಬಾ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ. ಎಲ್ಲಮ್ಮ ನಿನ್ ಗಂಡ? ಇಲ್ಲೇ ಇದೀನಿ ಭಗವಂತ. ಗಂಡ ಹೆಂಡತಿ ಬೇರೆ ಬೇರೆ ರೂಮಲ್ಲಿ ಇದ್ದಾರೆ. ಯಾಕೆ ಅಂತ? ಅವ್ರಿಬ್ರು ಒಂದೇ ರೂಮ್ ನಲ್ಲಿ ಬಿಟ್ರೆ ಅವಳು ಜಾಸ್ತಿ ಓದಿತಾನ ಸರ್. ಹಾಗಾದ್ರೆ ಇವರಿಬ್ಬರನ್ನು ಒಂದೇ ರೂಮಲ್ಲಿ ಬಿಟ್ಟಿಲ್ವಾ? ಇಲ್ಲ ಸರ್. ಹಾಗಾದ್ರೆ ಫಸ್ಟ್ ನೈಟ್ ಆಗಿಲ್ವಾ? ಆಗಿಲ್ಲ ಸರ್. ಹಾಗಾದ್ರೆ ಇವತ್ತು ಫಸ್ಟ್ ನೈಟ್ ನಡೀಲೇಬೇಕು. ಆಗ್ಲಿ ಸರ್. ಆಗಲ್ಲ. ಏನು ಆಗಲ್ವಾ? ಬ್ಲಡಿ ಕಾಂಜಸ್ ಫೆಲೋ, ನೀನ್ ಒಳಗಡೆ ಹೋಗಮ್ಮ. ನೀನು ಹೋಗು. ಆಗಲ್ಲಯ್ಯ ಭಗವಂತ. ನನಗೆ 9265 ಇವನು ಒದ್ದು ಒಳಗಡೆ ಹಾಕಿ. ಸಂತೋಷ, ಅಂಡಮಾನ್ ಜೈಲಿಗೆ ಹಾಕ್ಬಿಡ್ತಾರ. ನೀನೇನು ಯೋಚನೆ ಮಾಡ್ಬೇಡ, ಚೆನ್ನಾಗಿ ಜಾಡ್ಸ್ ಓದಿತೀನಿ. ಕಿರ್ಚ್ಕೊಳ್ಳಂಗ್ ಓದಿಬೇಡ್ವು, ಅವ್ರ ಅಣ್ಣ ಇಲ್ಲೇ ಇದ್ದಾನೆ. ಇವಳು ಡೋಂಟ್ ವರಿಯಪ್ಪ, ಅವಳು ಅನ್ಬೇಕು, ಹಂಗ್ ಓದಿತೀನಿ. ಬರ್ಲ? ನೋಡ್ದೇನೆ ನನ್ ಮಗ ಎಷ್ಟ್ ಕಿಲಾಡಿ. ಎಷ್ಟಾದ್ರೂ ನನ್ ಮಗ ಅಲ್ವಾ? ಬಾದಾಮಿ ತಲೆ ಅವಳೆ ಹೇಳು. ಅವ್ರದೆಲ್ಲ ಒಳಗಡೆ ಫಸ್ಟ್ ನೈಟ್ ಮುಗ್ದೋಗಿದೆ. ನೀವು ಊಟ ಮಾಡಿ ಬಲ್ಕೋ ಹೋಗಿ. ಅಂಡರ್ಸ್ಟ್ಯಾಂಡ್? ಸಂತೋಷ. ಏನೋ ಇದು? ಅವಳ ಅಣ್ಣ ಬಂದಿದ್ದ ತಕ್ಷಣ ಬೋಲ್ಡ್ ಔಟ್ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ರ? ಅವಳಿಗೆ ಸಖತ್ತಾಗಿ ಜಾಡ್ಸ್ ಬಂದಿದ್ದೀನಿ. ವಾಟ್ ಎ ಬ್ಯೂಟಿಫುಲ್ ಎಕ್ಸೈಸ್. ಏ ಸುಬ್ಬಿ, ಕುಂಕುಮ ಅಳ್ಸೋಗಿದೆ, ಹೂವೆಲ್ಲ ಬಾಡೋಗಿದೆ, ಕೂದ್ಲೆಲ್ಲ ಉದ್ರೋಗಿದೆಯಲ್ಲೇ. ಅದಕ್ಕೆ ನಿಮಗ್ ಬುದ್ಧಿ ಇಲ್ಲ ಅನ್ನೋದು. ಅವ್ನ್ ಈಗ ತಾನೇ ಹೇಳಿಲ್ವಾ ಚಾರ್ಸ್ ಒದ್ದಿದ್ದೀನಿ ಅಂತ? ಒದ್ರೆ ಕೂದ್ಲು ಉದ್ರದೆ ಇನ್ನೇನು ಉದುರುತ್ತೆ? ಹೌದಲ್ವಾ? ಸದ್ಯ ಏನೂ ಆಗಿಲ್ಲ. ಅಬ್ಬಾ ಸದ್ಯ. ಇನ್ಮೇಲೆ ಅವ್ರಣ್ಣ ಇಲ್ಲಿಗೆ ಬರಲ್ಲ ಅಂತ ಅನ್ಸುತ್ತೆ. ನಾನ್ ಬರ್ಲಾ? ಹೋಗಿ. ನಾನು ನಾಳೆನೂ ಬರ್ತೀನಿ, ನಾಡಿದ್ದು ಬರ್ತೀನಿ, ದಿನ ಬರ್ತಲೇ ಇರ್ತೀನಿ. ನನ್ ತಂಗಿಗೊಂದು ಮಗು ಆಗತ್ ತನಕ ಬರ್ತಾನೆ ಇರ್ತೀನಿ ಮಿಸ್ಟರ್ ಊರ್ಬಾಗಲ್. ಏನೇ ದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಇವ್ರಿಬ್ಬರು ಒಂದೇ ರೂಮ್ ನಲ್ಲಿ ಮಲ್ಗಕ್ ಬಿಟ್ರೆ ತುಂಬಾ ಕಷ್ಟ ಅಲ್ವೇನೆ? ಹೌದಲ್ರಿ. ಏನೇ ಮಾಡೋದು? ಅಯ್ಯೋ ಅಯ್ಯೋ ಅಯ್ಯೋ, ಇವಳು ಸತ್ತಾರ್ ಹೋಗ್ಬಾರ್ದಾ? ಏನಂದೆ? ಸತ್ತೋಗ್ಬಾರ್ದಾ ಅಂದೆ. ಅವಳನ್ನ ಸಾಯಿಸ್ಬಿಟ್ರೆ? ಬುದ್ಧಿಗಿದ್ದಿ ಇದೆಯೇನ್ರಿ ನಿಮ್ಗೆ? ಮೊದ್ಲೇ ಅವಳ ಅಣ್ಣ ಇನ್ಸ್ಪೆಕ್ಟ್ರು, ಆಮೇಲೆ ನಾವು ಜೀವಮಾನ ಎಲ್ಲ ಜೈಲಲ್ಲೇ ಇರ್ಬೇಕಾಗತ್ತೆ. ಹಾಗಲ್ವೇ, ಅವಳು ಕೊಲೆ ಮಾಡಿದ್ರು ಅದು ಕೊಲೆ ಅಂತ ಗೊತ್ತಾಗ್ಬಾರ್ದು, ಹಾಗ್ ಮಾಡ್ಬೇಕು. ಅಂದ್ರೆ ಅವಳ ಮೇಲೆ ಲಾರಿ ಹಚ್ಚಿಬಿಡೋದ? ಲಾರಿ ಗೀರಿ ಎಲ್ಲ ಕಾಸ್ಟ್ಲಿ ಆಗುತ್ತೆ, 25 ಪೈಸದಲ್ಲೇ ಮುಗಿದೋಗ್ಬೇಕು. ಅಂದ್ರೆ ಏನ್ರಿ ಇದೆಲ್ಲ? ಇದನ್ನ ನಾಳೆ ಮಧ್ಯಾಹ್ನ ಊಟದಲ್ಲಿ ಹಾಕಿ ಅವಳಿಗೆ ಕೊಡೋಣ. ಅವ್ರ ಅಣ್ಣ ಬಂದ್ ಕೇಳಿದ್ರೆ ಪಾತ್ರೆ ಮುಚ್ಚಳ ಮುಚ್ಚಿರ್ಲಿಲ್ಲ, ಅದಾಗೆ ಬಿದ್ದೋಯ್ತು ಅಂತ ಹೇಳೋಣ. ಸರಿ ಸರಿ. ನಾಳೆ ಮಧ್ಯಾಹ್ನ ಅವಳ ಕತೆ ಮುಗೀತು.
ಹಾಕ್ಬಿಡ್ತೀರೇನ್ರಿ? ಕಡೆ ಕುಡಿಲಿ. ನಂಗ್ಯಾಕೋ ಭಯ ಆಗುತ್ತೀರಿ. ಎದುರ್ಕೋಬೇಡ, ನಾನಿದ್ದೀನಿ. ಜಜ್ಜೋಯ್ತೇನ್ರಿ? ಚೆನ್ನಾಗ್ ಕಲ್ಸು. ನಡಿ. ಎದುರ್ಕೋಬೇಡ. ಸಂಗೀತ, ಸಂಗೀತ. ಏನತ್ತೆ? ಊಟ ಮಾಡು. ಈಗ ತಾನೆ ಆಯ್ತಲ್ಲ. ಇನ್ನೊಂದ್ಸಾರಿ ತಿಂದ್ರೆ ನೀನೇ ಸತ್ತು ಹೋಗಲ್ಲ. ಬಂದು ಊಟ ಮಾಡು. ಹಾಗಲ್ಲ ಮಾವ. ಹಾಗೂ ಇಲ್ಲ ಹೀಗೂ ಇಲ್ಲ, ಸುಮ್ನೆ ಬಂದು ಕೂತ್ಕೊಂಡು ಊಟ ಮಾಡು. ಆಮೇಲೆ ನಿಮ್ಮಣ್ಣ ಬಂದು ನಮ್ ತಂಗಿ ತೂಕ 50 ಕೆಜಿಯಿಂದ 40 ಕೆಜಿ ಇಳಿತು ಅಂತ ನಮ್ಮನೆ ಜೈಲಿಗೆ ಹಾಕಿದ್ರೆ ನಾವೆಲ್ಲಿಗೆ ಹೋಗೋಣ? ಊಟ ಮಾಡು. ಇದೇನಿದು ಎರಡನೇ ರೌಂಡ್ ಫುಡ್ ಹಾಕೊಂತ ಇದ್ಯಾ? ಬಹುಶಃ ನಮ್ಮಪ್ಪ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಎರಡನೇ ಸರಿ ಊಟ ಆಗ್ತಾ ಇರೋದು. ತಿನ್ನು ಅಲ್ವೇನಪ್ಪ? ತಿನ್ನು ತಿನ್ನು. ಹೌಸ್. ಏನಮ್ಮ ಸಂಗೀತ, ಏನಂತಿದ್ದಾರೆ ನಿನ್ನತ್ತೆ ಮಾವ? ಸೋನಿಯಾ ಸೊಟ್ಕ ಅಂತ ಏನಾದ್ರೂ ಕಿರಿಕ್ ಮಾಡ್ತಾ ಇದ್ದಾರಾ? ಏನು ಇಲ್ಲ ಅಣ್ಣ. ರೇ ಇನ್ಸ್ಪೆಕ್ಟ್ರೆ, ಏನ್ರಿ ಅವಾಗ ಬಂದು ಓತ್ಲ ಆವಾಜ್ ಆಗ್ತೀರಾ? ನಿಮ್ ತಂಗಿನ ನನಗ್ ಕೊಟ್ಟು ಮೋಸ ಮಾಡಿ ಮದುವೆ ಮಾಡ್ಬಿಟ್ರಿ. ಅದಿರ್ಲಿ, ನಮ್ಮಪ್ಪ ಜೀವನದಲ್ಲಿ ನನಗೆ ಒಂದ್ಸರಿ ಅನ್ನ ಹಾಕಲ್ಲ ಅಂತದ್ ಇವಳಿಗೆ 2 ಸರಿ ಆಗ್ತಾನೆ ಗೊತ್ತಾ? ಏನಪ್ಪಾ? ಊಟ ಹೇಗಿದೆಯಮ್ಮ? ರುಚಿಯಾಗಿದೆಯಾ? ಇಲ್ಲ ಉಪ್ಪಿಲ್ದೇ ಇರೋದು ಅಳಸಿರೋದು ಹಾಕಿದಾರಾ? ಇನ್ನು ತಿಂದೇ ಇಲ್ಲ ಅಣ್ಣ. ಇರೋ ರುಚಿ ನೋಡ್ತೀನಿ. ಬೇಡ ಬೇಡ, ತಿನ್ಬೇಡಮ್ಮ. ಯಾಕೆ ಯಾಕೆ ತಿನ್ಬಾರ್ದು? ಅದು ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ. ಉಪ್ಪು ಜಾಸ್ತಿ ಹಾಕಿದ್ದೀರಾ? ಎದ್ದೇಳಮ್ಮ, ಎದ್ದೇಳು. ಬನ್ನಿ ಕೂತ್ಕೊಳ್ಳಿ. ಯಾಕೆ? ಬಂದ್ ಕೂತ್ಕೊಳ್ಳಮ್ಮ. ಉಪ್ಪು ಜಾಸ್ತಿ ಹಾಕಿ ಸೊಸೆಗೆ ತಿನ್ನಿಸ್ಬೇಕು ಅಂತ ನೋಡ್ತಾ ಇದ್ದೀರಾ? ಇದನ್ನ ನೀವೇ ತಿನ್ನಿ. ಇದನ್ನ ನಾನ್ ತಿನ್ಬೇಕಾ? ಆಗಲ್ಲ ಆಗಲ್ಲ. ಆಗಲ್ವಾ? 9265 ಇದಕ್ ನಾನೆಲ್ಲ ಉಪ್ಪು ಹಾಕಿರೋದು, ಇವರು. ನೀನ್ ಎದ್ದೇಳಮ್ಮ. ನಾ ತಪ್ಸ್ಕೊಂಡಪ್ಪ. ಬನ್ನಿ. ಬೇಡ ಬೇಡ ಸರ್. ಪರವಾಗಿಲ್ಲ ಹೋಗಪ್ಪ. ಉಪ್ಪು ಜಾಸ್ತಿ ಆದ್ರೆ ಏನಂತೆ ಅಡ್ಜಸ್ಟ್ ಮಾಡ್ಕೊಂಡು ಕಚಪಚ ಅಂತ ತಿನ್ಬಿಡು. ಹೋಗು. ಬೇಡ ಸರ್. ಬನ್ನಿ. 9265 ತಿನ್ನಿ. ದಯವಿಟ್ಟು ಬೇಡ ಸರ್. ತಿಂತಿರೋ ನಾನೇ ತಿನ್ನಿಸ್ತು. ತಿಂತೀನಿ ಸರ್. ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕಲ್ಲ. ಏನ್ ಮಾಡ್ಲಿ? ಬಿದ್ದೋಯ್ತು ಸಾರ್. ಅಪ್ಪ ಎಷ್ಟೋ ಸರಿ ನೆಲ ಮೇಲೆ ಬಿದ್ದಿನ ಆಯ್ಕೊಂಡ್ ತಿಂದಿದಲ್ಲ, ಹಂಗೆ ಇದನ್ನು ತಿನ್ಬಿಡು. ಸುಮ್ನೆ ಅದು ಬೇರೆ, ಇದು ಕಾಲ್ದುಳಾಗಿದೆ. ಏನ್ ನೋಡ್ತಾ ಇದೆ? ತೆಗೆ ಬೇಗ. ಏಯ್ ಊರ್ ಬಾಗಲ್, ಆ SP ಸಾಂಗ್ಲಿ ಆನಂದ್ ತಮ್ಮ ಈ SI ಸಾಲಿ ಆನಂದ್ ಕೈಲಿ ತಪ್ಸ್ಕೊಂಡಿದೀಯಾ? ನಿನ್ ಟೈಮ್ ಚೆನ್ನಾಗಿತ್ತು. ಇನ್ನೊಂದ್ಸಲ ಉಪ್ಪು ಖಾರ ಜಾಸ್ತಿ ಹಾಕಿರೋ ಊಟ ಹಾಕಿದ್ರೆ ಚಂಪೇಸ್ತಾನು, ಅಂದ್ರೆ ಸಾಯಿಸ್ಬಿಡ್ತೀನಿ. ಅಪ್ಪ ಮೀಟರ್ ಆಫ್ ಆಗೋಯ್ತಾ? ಆ ಹಲ್ಕ ನನ್ ಮಗ ಇನ್ಸ್ಪೆಕ್ಟ್ರು ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟ. 5 ರೂಪಾಯಿ ಅನ್ನ ವೇಸ್ಟ್ ಆಗೋಯ್ತಲ್ಲೇ. ಆ ಕೋತಿ ನನ್ ಮಗ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಇವಳು ಗೊಟಕ್ ಕಂಡ್ ಬಿಡ್ತಿದ್ಲು. ಆ ಸುಂದರಿ ಜೊತೆಗೆ ನನ್ ಮಗನ ಮದ್ವೆ ನಡೆದೇ ಹೋಗ್ತಿತ್ತು. ಏನೇ ಇದು? ಯಾರೇ ಮಕ್ಕಳು? ನನಗೇನ್ರಿ ಗೊತ್ತು? ನಡಿ ನಡಿ ನೋಡೋಣ. ಕೆಟ್ಟದ್ದನ್ನು ಮಾಡಬಾರದು. ಏನಮ್ಮ ಇದೆಲ್ಲ? ಇದೇನು ಮನೆಯ ಛತ್ರನೋ? ಯಾರು ಇವರೆಲ್ಲ? ಮಾವ ಅದು ಏನದು ಇದು ಅಂತೀಯ? ನಿಮ್ಮ ಅಣ್ಣನ ಸಪೋರ್ಟ್ ಇದೆ ಅಂತ ನೀನ್ ಏನೇ ಮಾಡಿದ್ರು ಸುಮ್ನೆ ಇರ್ತೀನಿ ಅನ್ಕೊಂಡಿದ್ಯಾ? ತಗೊಳ್ಳಿ ಅತ್ತೆ. ಅತ್ತೆ, ಇನ್ಮೇಲೆ ನಾನು ಈ ಮಕ್ಳಿಗೆ ಪಾಠ ಹೇಳ್ಕೊಡ್ತೀನಿ ಅತ್ತೆ. ಮನೇಲಿ ಸುಮ್ನೆ ಕೂರೋದಕ್ಕಿಂತ ನನಗೂ ಟೈಮ್ ಪಾಸ್ ಆಗುತ್ತೆ, ಹಣನೂ ಸಿಗುತ್ತೆ. ಒಳ್ಳೆ ಕೆಲಸನೇ ಮಾಡಿದ್ಯಮ್ಮ. ಹೇಳ್ಕೊಡು. ಬೇಕಾದ್ರೆ ಇನ್ನೂ 4 ಜನ ಹುಡುಗನ್ ಕರ್ಕೊಂಡ್ ಬರ್ತೀನಿ, ಸೇರ್ಸ್ಕೊ ಅಂತೆ. ನಾನ್ ಬೇಕಾದ್ರೆ ನಾಳೆ ಆಕಾಶಕ್ಕೆ ಒಂದು ದೊಡ್ಡ ಗೋಣಿ ಚೀಲ ಕಟ್ಕೊಡ್ತೀನಿ. ಸಣ್ಣ ಸ್ಕೂಲೇ ಸ್ಟಾರ್ಟ್ ಮಾಡ್ಬಿಡು. ಹೋಗಮ್ಮ, ಹೋಗು, ಪಾಠ ಹೇಳ್ಕೊಡು. ಲೈ ಬಾರೆ, ತೊಂದ್ರೆ ಕೊಡ್ಬೇಡ.
ಲೇ ಇವಳು ಬಹಳ ಛತ್ರಿ ಕಣೆ, ನಮಗೆ ಈ ಜುಜ್ಬಿ ಹಣ ಕೊಟ್ಟು ಕಣ್ಣಿಗೆ ಮಣ್ಣೆ ಹಚ್ಚಕ್ ಪ್ರಯತ್ನ ಪಡ್ತೀಯಾಳೆ. ಹೌದೌದು, ಲಕ್ಷಾಂತರ ರೂಪಾಯಿ ಆಸ್ತಿನ ನಾವು ಮರಿಬಾರ್ದು. ಇವಳಿಗೆ ಏನಾರು ಒಂದ್ ಗತಿ ಕಾಣಿಸ್ಬೇಕಲ್ಲ. ಏನ್ ಮಾಡೋಣ? ಏನ್ ಮಾಡೋದು? ಹಾಳಾದ ಕಾಗೆ ತಲೆ ಮೇಲೆ ಅವಳ ತಲೆ ಮೇಲೆ ಕಲೆ ತಾಕ್ಬಿಟ್ರೆ, ಅವ್ರ ಅಣ್ಣ ಬಂದ್ರೆ? ಅವಳ ಅಣ್ಣ ಬಂದ್ರೆ ಏನೇ, ಅಕಸ್ಮಾತ್ ಮೇಲಿಂದ ತಲೆ ಮೇಲೆ ಕಲ್ ಬಿತ್ತು ಅನ್ನೋದು. ಕಲ್ ಮೇಲೆ ಯಾರ್ದು ಫಿಂಗರ್ ಪ್ರಿಂಟ್ಸ್ ಬೀಳ್ಬಾರ್ದು ಅಷ್ಟೇ. ಅತಿ ಆಸೆ ಗತಿ ಕೇಡು. ಸಂಗೀತ, ಏನತ್ತೆ? ಈ ಬಟ್ಟೆನ್ ತಗೊಂಡೋಗಿ ಹೊರಗಡೆ ಒಣಗಿಸ್ತೀಯಮ್ಮ? ಆಗ್ಲತ್ತೆ. ರೀ, ಆಗೋಯ್ತು. ಆಗೋಯ್ತಾ ಬಾ. ದೊಡ್ಡ ಕಲ್ಲು ಇದನ್ನ ಎತ್ತಾಕಿದ್ರೆ ಸತ್ಯ ಹೋಗ್ತಾನೆ. ಹಿಡ್ಕೊ. ಹೇಳಿ, ಫಿಂಗರ್ ಪ್ರಿಂಟ್ಸ್ ಬಿಡ್ಬಾರ್ದು, ಸೀರಿಯಲ್ ಹಿಡ್ಕೊಳೆ. ನೀವು ಹುಷಾರಿ. ಹುಷಾರಿ, ನನ್ ಮೇಲೆ ಎತ್ತಾಕ್ಬಿಟ್ಟಿರ ಮತ್ತೆ. ಇಲ್ಲ ಕಣೆ, ಆಗೋಯ್ತು. ಅಬ್ಬಾ, ಎತ್ತಾಕ್ಬಿಡೋಣ. ರೀ, ಪಾಪ ಅನ್ಸುತ್ತೆ ರೀ. ಯಾವಳೆ ಇವಳು? ಪಾಪ ಅಂತೆ. ಪಾಪ ಪಾಪ ಅಂತ ಸುಮ್ಮನಿದ್ರೆ ಇನ್ 2 ತಿಂಗಳಿಗೆ ಪಾಪನೇ ಕೈಯಲ್ಲಿ ಕೊಟ್ಬಿಡ್ತಾಳೆ. ಎತ್ತೆ ಹಾಕ್ಬಿಡೋಣ. ಹಿಡಿ. ಲೇ, 20 ಪೈಸಾ ಕಣೆ. ತಗೊಂಡ್ರಿ. ಏನಾಯ್ತಪ್ಪ? ಅಯ್ಯೋ, ಏನಾಯ್ತು? ಮೊದ್ಲು ಕಲ್ಲೆತ್ತ. ತೆಗೀರಿ ಕಲ್ಲ. ಎತ್ತಲೇಬೇಕಾ? ಮೆಲ್ಲಿಗೆ ಎತ್ತೆ. ಅಬ್ಬಾ, ಇದೊಂದು ಮೆಲ್ಲಿಗೆ. ಒಂದು ಕಾಲು ಹೋಯ್ತು, ನೀನು 2 ಹೋಗಿರ್ಬೇಕಾಯ್ತು. ಮೆಲ್ಲಿಗೆ ಮೆಲ್ಲಿಗೆ ಮೆಲ್ಲಿಗೆ. ಏನೋ ಫುಡ್ ತಿಂದೇನೆ ಇಷ್ಟು ಭಾರ ಇದೆಯಲ್ಲ. ಸರಿಯಾಗಿ ಫುಡ್ ನಿನಗೆ ಹಾಕ್ಬಿಟ್ಟಿದ್ರೆ ಕಾರ್ಪೊರೇಷನ್ ಲಾರಿ ಬರ್ಬೇಕಾಯ್ತು ಎತ್ಕೊಂಡೋಗಕ್ಕೆ. ಮೆಲ್ಲಿಗೆ ಮೆಲ್ಲಿಗೆ. ಏನ್ ವೇಟಪ್ಪ ನೀನು. ಅಯ್ಯೋ, ಮೆಲ್ಲಿಗೆ ಕೂತ್ಕೊಳ್ಳಿ. ಹಿರಿಯತ್ತೆ, ಏನಾಗೋಗ್ಬಿಟ್ಟಿದೆ ಅಂತ ಹಿಂಗ್ ಬಡ್ಕೊಂತ ಇದ್ಯಪ್ಪ ನೀನು. ಏನಾಗಿದೆ ಅಂತ ಕೇಳ್ತಿದ್ಯಲ್ಲೋ? ರಕ್ತ ಸುರಿತಾ ಇದೆ. ನಮಗ್ ಗೊತ್ತು. ಎಂಥ ದೊಡ್ಡ ಕಲ್ಲದು, ಏನ್ ಕತೆ? ತುಂಬಾ ನೋವಾಗ್ತಾ ಇದೆಯಮ್ಮ. ಹಾಕಿ ಚಿಕ್ತಾ ಇದೆಯಲ್ಲೋ ಕತ್ತೆ. ಅಬ್ಬಾ, ಈಗ ತಣ್ಣಗಾಗ್ತಾ ಇದೆ. ಅಚ್ಚಮ್ಮ, ಮೊದ್ಲು ಇಲ್ಲ ಹಚ್ಚಮ್ಮ, ಆಮೇಲೆ ಖಾಲಿ ಆಗೋಗ್ಬಿಡುತ್ತೆ. ಏನೇ ಮುಲಾಮ್ ನಡ್ಕೊಂಡು ಹಂಗ್ ಬಳಿತಾ ಇದ್ಯಾ? ಇದ್ರ ಬೆಲೆ ಎಷ್ಟು ಗೊತ್ತೇನೆ? 6 ರೂಪಾಯಿ. ಅಯ್ಯೋ, ಎಷ್ಟೊಂದು ಬೆಳೆದಾಕ್ಬಿಟ್ಲು. ಎಲ್ಲ ವೇಸ್ಟ್ ಮಾಡಾಕ್ಬಿಡಲ್ಲ. ಕತ್ತೆ ಮಗನೇನೋ ನೀನು? ಯಮದೂತ ಕಣೋ ನೀನು. ಇಲ್ಲ, ನಮ್ ಕಾಲ ಕಿತ್ತು ಹೋಗಿದೆ. ನೀನು 6 ರೂಪಾಯಿ ಆಯಿಂಟ್ಮೆಂಟ್ ಅಂತೀಯಲ್ಲೋ, ಮಗನೇನೋ ನೀನು. ನೀನೇ ವಾಸಿ ಕಣಮ್ಮ. ನೀನ್ ಇಲ್ದೇ ಇದ್ದಿದ್ರೆ ನಮ್ಮನ್ನ ಸಾಯ್ಸಾಕ್ಬಿಡ್ತಾ ಇದ್ದ. ಪರಂದಾಮಯ್ಯ ಊರ್ ಬಾಗ್ಲು. ಪರಂದಾಮಯ್ಯನವ್ರೆ, ಲೆಟ್ರ್ ಬಂದಿದೆ ತಗೊಳ್ಳಿ. ಪೋಸ್ಟ್ಮನಪ್ಪ, ಸ್ವಲ್ಪ ಓದ್ಬಿಡಪ್ಪ. ನಾನು ಹೆಬ್ಬಟ್ಟು ಕೊಡಿ. ಯಾರಿದ್ರಿ ಲೆಟ್ರು? ಇದು ಗೊತ್ತಾಗುತ್ತೆ. 1992 ಆದ್ರೂ ಒಂದ್ ಲೆಟ್ರ್ ಓದಕ್ ಬರೋದಿಲ್ಲ ಅಂದ್ರೆ ಇಟ್ಕೊಳ್ಳಿ. ಪರವಾಗಿಲ್ಲ, ಓದಿ ಹೇಳಪ್ಪ. ಪರಂದಾಮಯ್ಯ ಊರ್ ಬಾಗಿಲಿಗೆ ನೀವೇ ನಿಮ್ಮ ಭಾವನ ಸೊಲೂಟ್ಗಳು. ನಾನು ಅಲ್ಲಿಂದ ಇಲ್ಲಿಗೆ ಬಂದು 3 ಮಂತ್ ಆಯ್ತಾ ಬಂತು. ಆ ಹುಡುಗಿ ಏನು ಅವಳ ಓದ್ಲಾ? ನಾನಿನ್ನೂ ಜಾಸ್ತಿ ದಿನ ವೇಟಿಂಗ್ ಇರಕ್ ಆಗಕ್ಕಿಲ್ಲ. ಆದಷ್ಟು ಬೇಗ ಅವಳನ್ನ ಮನೆಯಿಂದ ಓಡಿಸಿ, ಇಲ್ಲ ಅಂದ್ರೆ ನಾನು ಬೇರೆ ಡಿಸಿಷನ್ ತಕ್ಕಬೇಕಾಯ್ತದೆ. ಉಸ್ಸಾರ್ ಇಂತಿ ಲಕ್ಷ್ಮೀಪತಿ ದೊಡ್ಡ ಬಾವಿ, ಸುಂದರಿ ದೊಡ್ಡ ಬಾವಿ. ತಗೊಳ್ಳಿ, ಬರ್ತೀನಿ. ರೀ, ನಮ್ಮ ಅಣ್ಣ ಸ್ವಲ್ಪ ಕೋಪ ಮಾಡ್ಕೊಂಡಂಗಿದೆ. ಹೌದು ಕಣೆ, ಇನ್ನೂ ಲೇಟ್ ಮಾಡಿದ್ರೆ ಆಸ್ತಿ ಹಣ ಎಲ್ಲ ಕೈ ತಪ್ಪೋಗ್ಬಿಡುತ್ತೆ. ಆದಷ್ಟು ಬೇಗ ಮುಗಿಸ್ಬೇಕು. ಇವಳು ಮಹಾನ್ ಗಟ್ಟಿ ಪಿಂಡರಿ, ಏನ್ ಮಾಡಿದ್ರು ಸಾಯ್ತಿಲ್ಲ. ಈ ಸಾರಿ ಅವಳು ನಮ್ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಬಿಡ್ಲಿ
ಯೋ ಎಷ್ಟೊತ್ ಬೇಕಯ್ಯ? 2 ನಿಮಿಷ ಸಾಕ್ರಿ. ಯೋ ಇನ್ನು ಎಷ್ಟೊತ್ತಯ್ಯ? ಸ್ವಲ್ಪ ತಡ್ಕೊಳ್ರಿ. ನಮ್ಮ ಹಾವು ಈಗ ತಾನೆ ಊಟ ಮಾಡಿ ಮಲಗೈತೆ. ಒಂದ್ ಸಣ್ಣ ನಿದ್ದೆ ಹೊಡೆದು ಆಮೇಲೆ ಕಚ್ಚದ್ರಿ. ನಿದ್ದೆ ಹೊಡಿತಿದ್ಯಾ? ಯೋ ಪುಂಗಿ ಊದಯ್ಯ, ಹಾವೇಳುತ್ತೆ. ಈಗ ನಮ್ಮ ಹಾವು ಎದ್ದೆ ಹೇಳ್ತ್ರಿ. ನಿಂಗೆ ಯಾಕೆ ಗೊತ್ತಾಯ್ತು? ನಮ್ಮ ಹಾವಿದ್ರೆ ನಮ್ಗೆ ಗೊತ್ತಾಗಕ್ಕಿಲ್ವಾ? ಎಲ್ಲಯ್ಯ ಸೌಂಡೇ ಕೇಳಿಸ್ತಿಲ್ಲ. ಈಗ ಕೇಳಿಸ್ತದೆ ನೋಡ್ರಿ. ಕೇಳಿಸ್ತು. ಇನ್ 2 ನಿಮಿಷ ರೀ. ಯೋ ನಿನ್ ಬಿಟ್ಟು ನಿಜವಾದ ಹವಾ ಪ್ಲಾಸ್ಟಿಕ್ ಹವಾ ಮೊದ್ಲು ಹೇಳ್ಬಿಡು. ಯಾಕ್ರಿ? ಮತ್ತೆ ಇಷ್ಟೊತ್ತಾದ್ರೂ ಸೌಂಡೇ ಬರ್ತಿಲ್ವಲ್ಲಯ್ಯ? ಊರ್ ಬಾಗ್ಲು ಮೊದಲು ಕಿಟಕಿ ಬಾಗಲ್ ತೆಗೆದು ನೋಡ್ರಿ. ಹೌದಲ್ಲ. ಹಿಂಗ್ಯಾಕೆ ನೀ ನೋಡುತ್ತೀ? ಸುಬ್ಲಕ್ಷ್ಮಿ ಅಣ್ಣ ಬಾಣ. ಏನು ಬರೋದು? ಇನ್ನು ಈ ಹುಡುಗಿನ ಓಮ್ನಾಗ ಇಟ್ಕೊಂಡಿದ್ದೀರಾ? ಅಲ್ಲ ಅವ್ರ ಅಣ್ಣ. ಏನ್ ಅಣ್ಣ ಗಿಣ್ಣ ಅಂತಿದೀಯಲ್ಲ? 6 ಮಂತ್ ಇಂದ ನಾನು ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟದೆ. ಇನ್ ನನ್ ಕೈಲಿ ತಡ್ಕೊಳಕ್ ಆಗಕ್ಕಿಲ್ಲ. ನಮ್ ಡಗಾರ್ಗು ವಯಸ್ಸಾಯ್ತಾ ಬಂತು. ನಮ್ ಡಗಾರ್ನ ಏನಂತ ತಿಳ್ಕೊಂಡಿದ್ಯೆ? ಅಂತ ಡಗಾರ್ಗು ಒಂದು ಬಾಯಿ ಸಿಗಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಟ್ಟ. ಹಾಗಲ್ಲ ಅಣ್ಣ. ಅದಾಗಲ್ಲ ಹೀಗಲ್ಲ ಅಂದ್ರೆ ಹೆಂಗೆ ನೋಡು? ನಂಗಿನ್ ವೇಟಿಂಗ್ ಮಾಡಕ್ ಆಗಕ್ಕಿಲ್ಲ. 3 ಮಂತ್ ಟೇಮ್ ಕೊಡ್ತೀನಿ. ಅಷ್ಟೊಳಗೆ ಈ ಹುಡುಗಿಯ ಈ ಓಮಿಂದ ಆಚೆ ಕಳಿಸ್ಬಿಟ್ಟು ನನ್ ಡಗಾರ್ನ ಮನೆಗೆ ತುಂಬಿಸ್ಕೊಂಡ್ರೆ ನೀನು ಸರಿ. ಇಲ್ಲಾಂದ್ರೆ ನೋಡು ಒಳ್ಳೆ ಬಾಯಿನ ನೋಡ್ಬಿಟ್ಟು ಮ್ಯಾರೇಜ್ ಮುಗಿಸ್ಬಿಡ್ತೀನಿ. ಆಮ್ಯಾಗ ನೀವಿಬ್ರು ಮೊದಲ ಮನೆಗೆ ಬಂದು ಚಂದಾಗಿ ಉಂಡ್ಬಿಟ್ಟು ಮಕಾನ ಇಳಿ ಬಿಟ್ಕೊಂಡು ಒಬ್ರಿಗೊಬ್ರು ನೋಡ್ಕೊಂಡ್ಬಿಡ್ಬೇಕಾಯ್ತು. ಜಪ್ತಿ ಮಾಡಿಕ. ಈಗೇನ್ರಿ ಮಾಡೋದು? ನಾನ್ ಬರ್ತೀನಿ. ಎಲ್ಲಿಗೆರಿ? ಇದುವರೆಗೂ ನನ್ ಕೈಲಿ ಏನಾರು ಆಗುತ್ತಾ ಅಂತ ನೋಡ್ದೆ. ಇನ್ನು ಉಳಿದಿರೋದು ಒಂದೇ ದಾರಿ. ಯಾವ್ದ್ರಿ ಅದು? ಚೂರಿ ಚಿಕ್ಕಣ.
ಅಳ್ಬೇಡ ಅಳ್ಬೇಡ, ಸಮಾಧಾನ ಮಾಡ್ಕೋ. ನಾನಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಸಮಾಧಾನ ಮಾಡ್ಕೋ. ನಿಜಾನಾ? ಹ್ಞೂ ಕಣೆ. ಯಾಕೋ ನನಗೆ ಈ ನನ್ನ ಮಗನ ಮೇಲೆ ಅನುಮಾನ. ಯಾವ್ದಕ್ಕೂ ಪರೀಕ್ಷೆ ಮಾಡ್ಬೋಣ. ಸರಿ. ಸರಿ ತಾನೆ, ನಡಿ ಹೋಗೋಣ. ಸಂತೋಷ, ಸಂಗೀತ. ಏಯ್, ಮುಖ ನೋಡ್ಬೇಡ, ಜಾಡ್ ಸೊದ್ಬಿಡ್ತೀನಿ. ಏನಪ್ಪ? ನೋಡೋ, ನಾವಿಲ್ಲೇ ಸ್ವಲ್ಪ ಹೊರಗೆ ಬರ್ತೀವಿ. ಮನೆ ಕಡೆ ಜೋಪಾನ. ನಮ್ಮಿಬ್ಬರನ್ನ ಬಿಟ್ಬಿಟ್ಟ. ನಿನ್ ಮೇಲೆ ನನಗೆ ನಂಬಿಕೆ ಇದೆ ಕಣೋ. ನೀನ್ ಪ್ರೀತಿಸೋ ಸುಂದರಿನೇ ಇವಳು ಕಂಡ್ರೆ ಜಾಸ್ತಿ ಒದಿತಿ ಅಂತ ನಮಗೆ ಗೊತ್ತು. ಅಪ್ಪ, ನೀವು ಧೈರ್ಯವಾಗಿ ಓಟ್ ಬನ್ನಿ. ಇವಳು ಮಧ್ಯ ಏನಾದ್ರು ಕಿರಿಕ್ ಮಾಡಿದ್ರೆ ಚೆನ್ನಾಗಿ ಜಾಡ್ಸ್ ಹೊಡಿತೀನಿ, ಮ್ಯಾಟ್ನಿ ಶೋ ತರ. ನೀವು ಓಟ್ ಬನ್ನಿ. ಬನ್ರಿ ಹೋಗೋಣ. ಇದಕ್ಕೋಸ್ಕರ ಎಷ್ಟು ದಿನ ಕಾಯ್ತಾ ಇದ್ದೆ. ಲೇ, ನಮ್ಮ ಅಪ್ಪ ಅಮ್ಮ ದೊಡ್ಡ ತಗಡುಗಳು. ಹಾಲ್ನ ಬೆಕ್ಕನ ಒಟ್ಟಿಗೆ ಬಿಟ್ಬಿಟ್ಟು ಹೋಗಿದ್ದಾರೆ. ಬೆಕ್ಕು ಹಾಲ್ನ ನೋಡ್ಕೊಂಡು ಸುಮ್ಮನೆ ಇರತ್ತಾ? ಇವತ್ತು ನಿನ್ನ ಕಣ್ರಿ ನೀವು. ಸುಮ್ಮನೆ ಇರಿ. ನೋಡಿದೇನೆ ಆ ಚಂಡಾಲ ದಿನ ಜಾಸ್ ಓದಿತೀನಿ ಅಂತ ನಮಗೆ ಹೇಗ್ ಜಾಸ್ ಓದಿದ್ದಾನೆ ಅಂತ. ಇವತ್ತವನು ಸುಮ್ಬಿಡೋದಿಲ್ಲ. ಎರಡರಲ್ಲಿ ಒಂದು ಇತ್ಯರ್ಥ ಆಗ್ಲೇಬೇಕು. ಎಲ್ಲೇ ನನ್ನ ಮಚ್ಚು? ನನಗೆ ಮಗನೇ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಈ ಸಂತೋಷನ ಕರೆದು ಹಾಕಿ ಆನಂದ ಅನ್ನೋ ಮತ್ತೊಬ್ಬನ ದತ್ತು ತಗೊಂಡು ಸುಂದರ ಜೊತೆ ಮದುವೆ ಮಾಡೇ ಮಾಡ್ತೀನಿ. ಈ ಊರ್ ಬಾಗ್ಲು ಮೋಸ ಮಾಡಿದವ್ರನ್ನ ಸಿಗದು ಮನೆ ಬಾಗ್ಲಿ ತೋಳ ಕಟ್ಬಿಡ್ತೀನಿ. ಎಲ್ಲೇ ಮಚ್ಚು? ನನ್ನ ಮಚ್ಚು? ಏನೇನು ಯೋಚನೆ ಮಾಡ್ತಾ ಇದ್ಯಾ? ಕೊಡೆ ಮಚ್ಚನ. ಸ್ವಲ್ಪ ಸುಮ್ನೆ ಇರ್ತೀರಾ? ಆ ಸಂತೋಷ ನಮಗೆ ಹ್ಯಾಗ್ ಕಣ್ಣಿಗೆ ಮಣ್ಣೆರ್ಸಿ ಮೋಸ ಮಾಡಿದ್ನು, ನಾವು ಅದೇ ರೀತಿ ಮಾಡ್ಬೇಕು. ಏನೇ ಮಾಡೋದು? ನಾಳೆವರೆಗೂ ಕಾದ್ ನೋಡಿ. ಮಾವ, ಅತ್ತೆ. ಸುಂದ್ರಿ, ಬಾಮ್ಮ ಬಾ. ಬಾಮ್ಮ. ಇದೇನಿದು, ಮತ್ತೆ ಕೇಸ್ ಉಲ್ಟಾ ಹೊಡಿತಿದೆ. ಬಾ ಬರ್ಲಿಲ್ವಾ? ಏನಾಯ್ತು ನಿಂಗೆ? ಏನಾಯ್ತು? ಏನಾಯ್ತು? ಅಪ್ಪನ್ನ ಪೊಲೀಸರು ಹಿಡ್ಕೊಂಡೋದ್ರ? ಯಾಕಮ್ಮ? ಯಾಕೆ ಹೇಳಮ್ಮ? ಅದೇನೋ ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತೆ. ಅಪ್ಪನ್ ತವ ಕಪ್ಪಣ ಇತ್ತಂತೆ. ಕೋಟ ನೋಟ್ ಪ್ರಿಂಟ್ ಮಾಡ್ತಾ ಇದ್ದ ಅಂತ ಹೇಳಿ ನಮ್ಮ ಹತ್ರ ಇದು ಒಡವೆನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಏನೇ ನೀನ್ ಹೇಳ್ತಾ ಇರೋದು ನಿಜೇನೆ? ಹೌದತ್ತೆ, ನಮ್ಮ ಆಸ್ತಿ ಹೊಲ ಗದ್ದೆನೆಲ್ಲ ಹರಾಜು ಹಾಕ್ಬಿಟ್ರು. ನಾನು ಅನಾಥೆ ಆಗ್ಬಿಟ್ಟೆ ಅತ್ತೆ. ನನಗ್ ನೀವೇ ದಿಕ್ಕು. ಅಬ್ಬಾ, ದೇವ್ರ ದೊಡ್ಡವನು. ನೀನ್ ಸೊಸೆ ಮಾಡ್ಕೊಳ್ಳೋ ಮುಂಚೆ ಎಲ್ಲ ಆಗೋಯ್ತು. ಇಲ್ಲ ಅಂದಿದ್ರೆ. ಏನ್ ಹೇಳ್ತಾ ಇದ್ದೀರಾ ನೀವು? ನೋಡಮ್ಮ, ನಿನ್ನ ಸೊಸೆ ಮಾಡ್ಕೋಬೇಕಂತಿದ್ದು ನಿನ್ ಆಸ್ತಿ ನೋಡಿ. ಈಗ ಮದುವೆ ಗಂಡಿಗೆ ಅದೇ ಇಲ್ಲ ಅಂದ ಹಾಗೆ ಬರಿಗೈಲಿ ಬಂದಿರೋ ನಿನಗಿಂತ ನಮ್ ಸಂಗೀತನ ಎಷ್ಟೋ ವಾಸಿ. ಮಕ್ಳಿಗೆ ಪಾಠ ಹೇಳ್ಕೊಟ್ಟ ಅದು ಸಂಪಾದನೆ ಮಾಡ್ತಾಳೆ. ನೋಡಮ್ಮ, ಆಗಿದ್ದಾಗೋಯ್ತು. ಈಗ ನೀನು ವಾಪಸ್ ಹಳ್ಳಿಗೆ ಹೋಗು. ಅತ್ತೆ, ನನ್ನ ಹಳ್ಳಿಗೆ ಹೋಗ್ಬಿಟ್ಟು ಏನ್ ಮಾಡ್ಲಿ? ಅಲ್ಲ, ನನ್ನ ಯಾರು ನೋಡ್ಕೋತಾರತ್ತೆ? ಹಾಗಂತ ನಿನ್ನ ನಮ್ಮನೇಲಿ ಇಟ್ಕೊಂಡು ಊಟ ಹಾಕಕ್ಕೆ ನಾವೇನು ಲಕ್ಷಾಧೀಶ್ವರ ಅಲ್ಲಮ್ಮ. ಅರೆ ಹೋಗಮ್ಮ. ಮಾಮ, ನೀನಾದ್ರೂ ಹೇಳು ಮಾಮ. ಅವನೇನ್ ಹೇಳೋದು? ಈಗ ನೀನ್ ಹೋಗ್ತೀಯ ಕುತ್ಕೇಳಿ ತಬ್ಲು. ಪ್ಲೀಸ್ ಮಾವ, ನನ್ನ ಅಬಲೆ ಒಂಟಿ ಎಲ್ಲಿ ಅಂತ ಹೋಗ್ಲಿ ಮಾವ. ಎಲ್ಲಾರು ಹಾಳಾಗೋಗ್ ಸಾಯಿ, ನಮಗೇನು?
ದಯವಿಟ್ಟು ನನ್ನನ್ನು ಹೊರಗಾಕ್ಬೇಡಿ. ನಿಮ್ಮನೆ ಪಾತ್ರೆನಾದ್ರೂ ತೊಳ್ಕೊಂಡಿರ್ತೀನಿ ಮಾವ. ಅಪ್ಪ, ನಿಮಗ್ ಸ್ವಲ್ಪನಾದ್ರೂ ಹೃದಯ ಇದೆಯಾ? ಅವತ್ತು ಅವಳ ಹತ್ರ ಆಸ್ತಿ ಇದ್ದಾಗ ಅವಳ ಕಾಲ್ ತೊಳೆದು ನೀರು ಕುಡಿತಿದ್ರಿ. ಇವತ್ತು ಅವಳ ಹತ್ರ ಏನು ಇಲ್ಲ ಅಂದಿದ ತಕ್ಷಣ ನಾಯಿ ತರ ದಬ್ತಿದ್ರಲ್ಲ. ನೀವೆಲ್ಲ ಮನುಷ್ಯರ. ಅದು ಹಾಗಲ್ವೋ? ಹಂಗಂದ್ರೆ ಏನಾಗಲ್ಲ. ಪಾಪ ಒಂಟಿ ಹೆಣ್ಣು ಎಲ್ಲೋಗ್ತಾಳೆ. ಬೇಕಾದ್ರೆ ಒಂದೊತ್ತು ಊಟ ಹಾಕು. ನಮ್ಮನೇಲಿ ಏನಾದ್ರು ಕೆಲಸ ಮಾಡ್ಕೊಂಡ್ ಬಿದ್ದಿರ್ತಾಳೆ. ಸುಂದ್ರಿ, ನೀನ್ ಒಳಗಡೆ ಹೋಗು. ನಿನ್ನ ಯಾರು ತಡಿತಾರ ನಾನ್ ನೋಡ್ತೀನಿ. ಹೋಗೊಳಗೆ ನಡಿ. ಒಳಗೆ ಸಂತೋಷ, ಇನ್ಮೇಲೆ ಆ ಡಗಾರ್ ಸುಂದರ ಮರ್ತು ಬಿಡು. ನಮ್ ಸಂಗೀತಾನೇ ಒಳ್ಳೆಯವಳು. ಸಂಗೀತ, ನಿನಗೆ ಏನೆಲ್ಲ ಬೈದ್ವಿ, ಏನೇನೆಲ್ಲ ತೊಂದ್ರೆ ಕೊಟ್ವಿ. ನಮ್ಮೇಲೆ ಕೋಪ ಇಲ್ಲ ತಾನೆ? ಚೇಚೆ, ಮಕ್ಕಳಿಗೆ ದೊಡ್ಡವ್ರು ಬೈದೆ ಇನ್ಯಾರು ಬೈತಾರತ್ತೆ? ನನ್ ಮುದ್ದಿನ ಸೊಸೆ ಅಂದ್ರೆ ನೀನೇ ಕಣಮ್ಮ. ರೀ, ಆ ಡಗಾರಿಗೆ ಪುಕ್ಷಟೆ ಕೂಳಿ ಯಾಕೆ ಹಾಕ್ಬೇಕು? ಅವಳ ಕೈಲಿ ಪಾತ್ರ ಉಜ್ಜಿಸ್ತೀನಿ. ಅಷ್ಟ್ ಮಾಡೋಗು. ಲೋ, ಯಾಕೋ ಮಂಗನಂಗ್ ಆಡ್ತಾ ಇದೀಯಾ? ಸ್ಟೋರಿ ಚೇಂಜ್ ಆಗೋಯ್ತಲ್ಲ ಅದಕ್ಕೆ. ತಗೋ 10 ರೂಪಾಯಿ. ಯಾಕಪ್ಪ? ನಲ್ಲಿ ಮಣ್ಣಿನ ಮಗ ಪಿಕ್ಚರ್ ಬಂದಿದೆ. ಸಂಗೀತಾನು ಕರ್ಕೊಂಡು ಹೋಗಿ ತೋರ್ಸಂಬ. ಆಟೋಗೆ ಭಗವಂತ ಕಾಲ್ ಕೊಟ್ಟ. ಯಾಕೆ? ನಡಿಯೋಕೆ. ಅರ್ಥ ಆಯ್ತಾ? ನಡಿ. ಬಾರಿ ಟೆಂಟಿಗೆ ಹೋಗೋಣ ಬಾ. ಏನ್ ಮಾವ ಹಂಗ ನೂಕೋದು? ನೋಡು ನನ್ ಕೈ ಹೆಂಗಾಯ ಆಗೈತೆ. ತಪ್ಪಾಯ್ತಮ್ಮ. ಡ್ರಾಮಾ ನ್ಯಾಚುರಲ್ ಆಗಿ ಬರ್ಲಿ ಅಂತ ಹಂಗ್ ಮಾಡ್ದೆ. ಇಲ್ದೇ ಇದ್ರೆ ಅತ್ತರ್ಲೆ ನನ್ ಮಗ ನಂಬ್ತಿದ್ದ. ನೀನು ಚೆನ್ನಾಗಿ ನಾಟಕ ಆಡ್ದಿ ಕಣಮ್ಮ. ಹಾ, ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಓ, ಇವತ್ತಿನಿಂದಲೇ ಶುರು ಆಗ್ಬೇಕು. ರೀ, ಆ ಶಾಸ್ತ್ರಿಗಳಿಗೆ ಹೇಳಿದ್ರು ತಾನೆ? ಇವತ್ ರಾತ್ರಿನೇ ಬರ್ತಿದ್ದಾರೆ. ಚೈತ್ರ ವೈಶಾಖ 4 4 2 8 8 2 16. ರಾಹು ಆ ಕಡೆ ಹೋದ, ಶುಕ್ರ ಈ ಕಡೆ ಬಂದ, ಶನಿ ಈ ಕಡೆ ಬಂದ. ರೀ ಶಾಸ್ತ್ರಿಗಳೇ, ಯಾಕ್ರಿ ಪಂಚಾಂಗ ಅಂತ ತಿರ್ಗಾಕ್ಸ್ತಾ ಇದೀರಾ? ನಾವಿಬ್ರು ಸೇರಕ್ಕೂ ನಿಮ್ ಪಂಚಾಂಗಕ್ಕೂ ಏನ್ರಿ ಸಂಬಂಧ? ಸ್ವಲ್ಪ ತಡ್ಕೊಳ್ಳೋ ಶಾಸ್ತ್ರಿಗಳೇ. ಪ್ರಸ್ತುತಕ್ಕೆ ಕೆಟ್ಟ ದಿನ ಆಗ್ಬಾರ್ದು. ಸರಿಯಾಗಿ ನೋಡಿ. ಇಲ್ಲಪ್ಪ, ಈ ಜಾತಕದ ಪ್ರಕಾರ ಇವರಿಬ್ರು ಇನ್ನು 15 ದಿವಸ ಕೂಡ ಹಾಗೇನೇ ಇಲ್ಲ. ರೇ ಸ್ವಾಮಿ, ನಾವಿಬ್ರು ಕೂಡಿ ಕಳೆದಿ ಬಾಕ್ಸಿ ಗುಣಿಸಿ ಎಲ್ಲಾ ಮಾಡಿದಾಗೋಯ್ತು. ನಿಮ್ ಪಂಚಾಂಗ ತಗೊಂಡು ಹೋಗ್ರಿ ಆಚೆ. ನಡಿ ಒಳಗೆ. 6 ತಿಂಗಳಿಗೆ ಹುಡ್ದೋನಂಗ್ ಆಡ್ಬೇಡ, ಸುಮ್ನಿರೋ. ಶಾಸ್ತ್ರಿಗಳೇ, ದಿವಸ ಯಾಕೆ ಚೆನ್ನಾಗಿಲ್ಲ ನೋಡೆ ಅವ್ರ ಬಾಗ್ಲು. ಈ 15 ದಿವಸದಲ್ಲಿ ಇವರಿಬ್ರೇನಾದ್ರೂ ಕೂಡಿದ್ರೆ ಒಂದು ಭೂತದ ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ್ರೆ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಊರ್ ಬಾಗ್ಲಾಗೋಗುತ್ತೆ. ಹೌದಾ? ಈ ಶಾಸ್ತ್ರಿ ಬಲ್ಲೆ ರೈಲ್ ಬಿಡ್ತಾನೆ. ಬಾರಿ ಒಳಗೋಗೋಣ. ನಡಿಯಮ್ಮ, ಬಿಡು, ಅಯ್ಯೋ, ಇದೆಲ್ಲ ಏನ್? ಬಿಡಪ್ಪ ಬಿಡಪ್ಪ. ಇನ್ನು 15 ದಿವಸ ನಿನ್ ಹೆಂಡತಿ ಕಡೆ ಕಣ್ಣೆ ತೊಗೊಳ್ಬಾರ್ದು. ಸರಿ, ಸ್ವಲ್ಪ ನೀನ್ ದೂರ ಇರು. ನಾನ್ ದೂರ ಮಲ್ಕೊಂಡ್ರೆ ನಿನ್ ಹೆಂಡತಿ ರೂಮಿಗೆ ಓಡೋಗ್ಬಿಡ್ತೀನಿ. ನೀನು ಮಲ್ಕೊಳ್ಳೋ ಸುಮ್ನೆ. ನೋಡಪ್ಪ, ನನ್ ತಲೆ ಕೆಟ್ಟೋಗ್ಬಿಟ್ಟೈತೆ. ಆಮೇಲೆ ನಿನಗೆ ರಾತ್ರಿ ಜಾಡ್ ಸೋದು ದೂರ ಮನ್ಕೋ. ಸುಮ್ ಮಲ್ಕೋ. ಅಯ್ಯೋ, ಹಾಗೆ ತಪ್ಪು ತಿಳ್ಕೊಬೇಡಮ್ಮ ಸಂಗೀತ. ಅವನಿಗೆ ಹುಡುಗ್ ಬುದ್ಧಿ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು, ಇಲ್ಲಾಂದ್ರೆ ಭೂತದ ಮಗ ಹುಟ್ಬಿಡುತ್ತೆ. ಸರಿ ಅತ್ತೆ. ನಿನಗೆ ಇನ್ನೊಂದು ವಿಚಾರ ಹೇಳದ್ ಬರ್ತೀನಿ. ಏನತ್ತೆ? ನಮ್ಮ ಅಣ್ಣನ ಮಗಳಿದಾಳಲ್ಲ, ಅವಳು ತುಂಬಾ ಡೇಂಜರು, ಕಾಮುಕಿ. ಈಗ ನೀನ್ ದೂರ ಇರೋದ್ರಿಂದ ನಿನ್ ಗಂಡನ ಬಗ್ಗೆ ಹುಷಾರಾಗಿರ್ಬೇಕು. 15 ದಿವಸ ಹಾಲು ಸಿಗದೆ ಹೋದ್ರೆ ಬೆಕ್ಕು ನೀರಿಗೆ ಬಾಯಿ ಹಾಕುತ್ತೆ. ನಿಮ್ಮ ಉಸಿರಿನ ದುರ್ವಾಸನೆ ನೀಗಿಸಲು ಉಪಯೋಗಿಸಿ ಕೋಲ್ಗೇಟ್. ಎಲ್ಲಿದೆ? ಮರದ ಈಜಿಲು. ಸಂಗೀತ ಅಲ್ಲಿ ಒಬ್ಳೆ ಇದ್ದಾಳೆ. ನಾನ್ ಹೇಳಿದ್ದೆಲ್ಲ ಗೊತ್ತು ತಾನೆ? ಹೋಗಿ ನೋಡಮ್ಮ, ನಾನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಹೋಗು. ಮಾಮ ಮಾಮ ಮಾಮ, ಏನು ಇದ್ರಲ್ಲಿ ಏನಿದೆ ನೋಡು. ಏನಿದೆ ನೋಡು ಮಾಮ. ಏನಿದೆ? ಅಮ್ಮ ಸಂಗೀತ, ಏನ್ ಮಾವ? ಬಚ್ಚಲ್ಲಿ ಟವಲ್ ಮಾರ್ಕ್ ಬಂದಿದ್ದೀನಿ, ತಗೊಂಬರಮ್ಮ. ಆಯ್ತು ಮಾವ. ಹೋಗ್ ಮಾಮ. ಎಲ್ಲಿಗೆ? ಇವಳೇನಾದ್ರು ಲೂಸ್ ಆಗ್ಬಿಡ್ಲಾ?
ಟೌಲಲ್ಲಿ ಇಟ್ಬಿಟ್ಟವಳೆ. ಲೇ ಸಂಗೀತ, ಟೌಲಲ್ಲಿ ಇಟ್ಟಿದೆಯೇ? ಸಂಗೀತ, ಟೌಲ್ ಎಲ್ಲಿಟ್ಬಿಡ್ತಾರೆ? ಇಲ್ಲೂ ಇಲ್ಲ. ಅಯ್ಯೋ, ಏ ಸಂಗೀತ, ಟೌಲ್ ಬೇಗ ತಗೊಂಬಾರೆ, ನಾನು ಅಂಗಡಿಗೆ ಹೋಗ್ಬೇಕು. ಒಳ್ಳೆ ಹೆಂಗ್ಸ್ರ ಯಾವ್ರು. ತಗೊಳ್ಳಿ. ಯಾವ ಲೋಫರ್? ಹಲೋ, ಒಂದ್ ಬಬಲ್ ಗಮ್ ಕೊಡ್ತೀರಾ? ರೇ ಮಿಸ್ಟರ್, ಎದ್ರ ಮೊದ್ಲಿ ಸಂಗೀತ ಅಂತ ಒಬ್ಳು ಹುಡುಗಿ ಇದ್ಲಲ್ಲ, ಅವಳು ಎಲ್ಲಿದ್ದಾಳೆ ಗೊತ್ತಾ? ನಿಮ್ಗೂ ಅವಳಿಗೂ ಏನ್ರಿ ಸಂಬಂಧ? ಏನಿಲ್ಲ, ನಾವಿಬ್ರು ಒಂಥರ ಕಾಲೇಜ್ ಮೇಟ್ಸ್. ಬಹಳ ದಿನದ ಕಾಣಿಸ್ತಿಲ್ಲ, ಅದಕ್ಕೆ ಕೇಳಿದೆ. ಏನ್ ಆಗಿ ನೋಡ್ತೀರಾ? ಬರ್ತೀನಿ. ಗಂಟೆ 7 ಆಯ್ತು, ಬೇಗ ರೆಡಿ ಆಗು. ಲೇ ಸಂತೋಷ, ಏನಪ್ಪ? ಈ ಚೀಲ ತಗೊಂಡು ಮನೆ ಕೊಟ್ಬಾ. ಆಮೇಲೆ ತಗೊಂಡ ಕೊಡ್ತೀನಿ. ಏಯ್, ಹೇಳ್ದಷ್ಟು ಕೇಳೋ. ನಿಮ್ಮಮ್ಮ ಬೇಗ ಬಾ ಅಂತ ಹೇಳಿದಾಳೆ, ತೊಡೋಗು. ಅಮ್ಮ ಸಂಗೀತ, ನಾವು ಸ್ವಲ್ಪ ಅಂಗಡಿ ಹೋಗಿ ಬರ್ತೀವಿ, ತರಕಾರಿ ತಗೊಂಡ್ಬರ್ಬೇಕಾಗಿತ್ತು. ನಾನು ಹೋಗ್ತಾ ಇರ್ತೀನಿ. ಅಯ್ಯೋ ಬೇಡಮ್ಮ, ನೀನ್ ಈ ಮನೆ ಸೊಸೆ, ನೀನ್ ಇಂಥ ಕೆಲಸ ಮಾಡ್ಬಾರ್ದು. ನೀನ್ ರಂಗೋಲಿ ಹಾಕ್ತಾ ಇರು, ನಾವು ಅಂಗಡಿ ಹೋಗಿ ಬರ್ತೀವಿ. ಏ ಬಾರೆ, ಮಕಾಯಿ ನೋಡ್ತೀವಿ, ಹೋಗೋಣ. ನಮಸ್ಕಾರ. ನಮಸ್ಕಾರ. ಭೀಮಯ್ಯನವ್ರ ಮನೆ ಇದೆ ತಾನೆ? ಅಲ್ಲ, ಇದು ಪರಂಧಾಮಯ್ಯನವ್ರ ಮನೆ. ಭೀಮಯ್ಯನವ್ರ ಮನೆ ಇದೇ ರೋಡಲ್ಲಿ ಬರುತ್ತೆ ಅಂದ್ರಲ್ಲ? ನಂಗೆ ಗೊತ್ತಿಲ್ಲ, ಮುಂದೆ ಹೋಗಿ ಕೇಳಿ. ಒಂದ್ ನಿಮಿಷ, ನೀವು APS ಕಾಲೇಜ್ನಲ್ಲ ಓದಿದ್ದು? ಹೌದು, ಯಾಕೆ? ನಿಮ್ಗೆ ರಾಧಾಕೃಷ್ಣ ಗೊತ್ತಾ? ನೋಡಿ, ಮನೇಲಿ ಯಾರು ಇಲ್ಲ, ದಯವಿಟ್ಟು ಹೋಗಿ. ಓ ಸಾರಿ, ನಾ ಸ್ವಲ್ಪ ತಲಾಟೆ, ಮಾತ್ ಜಾಸ್ತಿ. ಸಂಗೀತ, ಸಂಗೀತ, ಸಂಗೀತ! ಏನು? ಈಗ ಹೊರಗಡೆ ಬಂದೋದ್ನಲ್ಲ, ಅವ್ನು ಯಾರು? ಯಾರೋ ಅಡ್ರೆಸ್ ಕೇಳ್ಕೊಂಡು ಬಂದಿದ್ರು. ಸುಂದರಿ, ಏ ಸುಂದರಿ, ಏನ್ ಮಾವ? ಸಂತೋಷ ಆದ, ಹೋಗು. ಏನ್ರಿ? ಸಂಗೀತ, ಸಂಗೀತ, ಏನತ್ತೆ? ಯಾಕೋ ತುಂಬಾ ಬಾಯಾರಿಕೆ ಆಗ್ತದೆ, ಒಂದ್ ಲೋಟ ನೀರ್ ತರ್ತೀಯಮ್ಮ? ಸರಿಯತ್ತೆ. ಮಾಮ ಬಿಡು ಮಾಮ. ಅಯ್ಯೋ ಬೇಡ ಮಾಮ. ಅತ್ತೆ ಮಾವ ನೋಡ್ಬಿಟ್ರೆ. ಬೇಡ ಮಾಮ, ಬೇಡ ಮಾಮ, ಬಿಟ್ಬಿಡು ಮಾಮ. ಅಯ್ಯೋ ಯಾರಾದ್ರೂ ನೋಡ್ಬಿಟ್ರೆ. ಬೇಡ ಮಾಮ. ಬಾಮ ಸಂಗೀತ, ನಿಂಗೆ ಎಣ್ಣೆ ನೀರು ಸ್ನಾನ ಮಾಡಿಸ್ತೀನಿ. ನನ್ ಸ್ನಾನ ಆಯ್ತು ಅತ್ತೆ. ಹಾಗಲ್ಲಮ್ಮ, ಇವತ್ತು ಶ್ರಾವಣ ಶುಕ್ರವಾರ, ಎಲ್ಲಾ ಸೊಸೆಯಂದರು ಅತ್ತೆಂದ್ರ ಕೈಲಿ ಎಣ್ಣೆ ನೀರು ಸ್ನಾನ ಮಾಡಿಸ್ಕೊಳ್ಳೇಬೇಕು. ನಿಂಗ್ ಗೊತ್ತಾಗಲ್ಲ. ಬಾ ಬಾ ಬಾ.
ಅಂಕಲ್ ಅಂಕಲ್, ಏನಪ್ಪ? ಸಂಗೀತ ಆಂಟಿಗೆ ಲೆಟರ್ ಕೊಡು ಅಂತ ರೆಡ್ ಶರ್ಟ್ ಅವ್ರು ಹೇಳಿದ್ರು. ನನ್ನಲ್ಲೇ ಸಂಗೀತ ಮದುವೆ ಆಗಿದ್ದರೂ ನನ್ನ ಜೊತೆ ಸಂಬಂಧ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ನಿನ್ನ ನನ್ನ ಸಂಬಂಧ ಅತಿ ಮಧುರ. ನಿನ್ನ ಬೆನ್ನ ಮೇಲಿರುವ ಸುಂದರವಾದ ಮಚ್ಚೆ ಗುಡ್ಡದ ಮೇಲಿರುವ ದೇವಸ್ಥಾನದ ಹತ್ತಿರವ, ಅಲ್ಲಿಂದ ಹೋಗಿ ಸ್ವರ್ಗದ ಬಾಗಿಲು ತಟ್ಟೋಣ. ಸ್ವರ್ಗದ ಬಾಗಿಲು ತಟ್ಟಿಯೇನೋ ಅಲ್ಕ ನನ್ನ ಮಗನೇ. ಹೋದ ಹೋಗೋಣ. ನಾನು ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ? ಬಾಬಾ ನೀನ್ ಹೋಗು, ವಾಂತಿ ಮಾಡು. ಹೋಗು. ಏನಮ್ಮ ಇದು? ನಿನಗೂ ಸಂಗೀತನಿಗೂ ಏನೋ ಸಂಬಂಧ? ಏನು ಸಂಬಂಧ ಇಲ್ಲ ಸರ್. ಸಂಬಂಧ ಇಲ್ಲ ಅಂದ್ರೆ ಈ ಫೋಟೋ ಹಿಂಗೋ ಬಂತು? ಹೇಳು. ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದಿ ಹೇಳೆ. ಸಂಬಂಧ ಇಟ್ಕೊಂಡಿಲ್ಲ. ಯಾರ ಜೊತೆ ಸಂಬಂಧ ಇಲ್ಲದೆ ವಾಂತಿ ಮಾಡ್ಕೊಳ್ತೇನೆ? ಕತ್ತೆ ಲೌಡಿ ಹೇಳು ಲೋಫರ್, ಹೆಂಡತಿಗೂ ಏನೋ ಸಂಬಂಧ? ಹೇಳು. ಹೇಳೆ ಕತ್ತೆ ಲೌಡಿ. ಇಷ್ಟು ದಿವಸ ನಮ್ಗೆ ಗೊತ್ತಿಲ್ಲ ಹಾಗೆ ಯಾರ ಜೊತೆ ಗಲಾಟೆ ನಡೆಸ್ತಿದ್ದಿ? ಹೇಳು. ಹೇಳ್ತೀನಿ ಸರ್, ಹೇಳ್ತೀನಿ. ಹೇಳು, ಯಾರಂತ ಹೇಳು. ನಾವಿಬ್ರು ಒಂದೇ ಕಾಲೇಜಲ್ಲಿ ಓದಿದ್ದು. ಆಗ ನಂಗೂ ಸಂಗೀತಂಗೂ ಲವ್ ಆಯ್ತು. ದಿನ ರಾತ್ರಿ ಸಂತೋಷ್ ಮಾವ ಪಾಪ ಅಂತ ಕರೀತಿದ್ದ. ನನ್ ಬೇಡ ಅಂದ್ರೂ ಕೇಳಲಿಲ್ಲ. ಮನೇಲಿ ಯಾರಿಗಾದ್ರೂ ಹೇಳಿದ್ರೆ ಊಡಿಸ್ಬಿಡ್ತೀನಿ ಅಂತ. ನಮ್ಮ ಮನೇಲಿ ಮದುವೆಗೆ ಒಪ್ಪಿಗೆ ಸಿಗ್ಲಿಲ್ಲ ಅಂತ ನಾವಿಬ್ರು ಬಾಂಬೆಗೆ ಹೋದ್ವಿ. ಅಲ್ಲಿ ಒಂದೇ ಹೋಟ್ಲಲ್ಲಿ ಉಳ್ಕೊಂಡ್ವಿ. ಆಗಾಗ ಮಾವ ಬಚ್ಚಲ ಮನೆ ಕರ್ಕೊಂಡೋಗಿ ಬಲವಂತ ಮಾಡ್ತಿದ್ದ. ಅವತ್ತು ನಡಿಬಾರ್ದು ನಡೆದೋಯ್ತು. ಮಾವ ದೌರ ಆಯ್ತದೆ ಅಂತ ಹಾಲ್ ಸಿಕ್ತೆ ನೀರೇ ಕೂಡ ಬಿಟ್ಟ. ಮಾರನೇ ದಿನ ಬೆಳಿಗ್ಗೆ ನೋಡಿದ್ರೆ ಅವಳು ನನ್ನ ಬೆಡ್ಡಲ್ಲಿ ಇರ್ಲಿಲ್ಲ. ಆಮೇಲೆ ಅವಳು ಸಿಕ್ಕಿದ್ದು ಮೊನ್ನೆ ನಿಮ್ಮನೇಲೆ. ನಾನೇನಂತ ಅನ್ಯಾಯ ಮಾಡಿದೆ ಅಂತ ನನಗ್ ದ್ರೋಹ ಮಾಡಿದೆ ನೀನು? ನೀವ್ ಆ ಸುಂದರಿ ಜೊತೆ ಆಡ್ತಿರೋ ಕಣ್ಣ ಮುಚ್ಚಲೆ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಿ. ಮುಚ್ಚಲ ಆಡ್ತಾ ಇರೋದು ನಾನಲ್ಲ ಕಣೆ, ನೀನು. ನಿನಗೂ ಆ ರೆಸ್ಟೋರೆಂಟ್ ಅವ್ರಿಗೂ ಏನೇ ಸಂಬಂಧ? ನಾನ್ ನಿನ್ನ ಮದುವೆ ಆಗಿದ್ದು ನಿನ್ ಗುಣ ನೋಡಿ ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರು. ಏನಮ್ಮ ಇದು? ಅಂತೂ ಆ ಪೀಡೆನ ಗೆಟ್ ಔಟ್ ಮಾಡಿದ್ರೆ ಏನ್? ಅದು ಅಷ್ಟು ಸುಲಭವಾಗಿ ತೊಲಗೋ ಪೀಡೆ ಅಂದ್ಕೊಂಡಿ ಅಣ್ಣ. ಅವಳನ್ನು ಓಡಿಸೋಕೆ ಎಷ್ಟೊಂದು ತಲೆ ಖರ್ಚು ಮಾಡ್ಬೇಕಾಗಿ ಬಂತು ಗೊತ್ತಾ? ಏನೋ ತಲೆ ಖರ್ಚ? ಈ ನನ್ ತಲೆನ ರಿವಾಲ್ವರ್ ಮಾಡ್ಕೊಂಡು ಸುಂದ್ರಿನ ಬುಲೆಟ್ ತರ ಉಪಯೋಗಿಸಿ ಜೋಡಿಯಾಗಿದ್ದ ಹಕ್ಕಿಗಳು ಒಂದು ಆ ಕಡೆ ಒಂದು ಈ ಕಡೆ ಪಟ 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 ಅಂತ ಹಾರೋಯ್ತು. ಅದೇನು ಅಂತ ಎಡ್ ಓಪನ್ ಮಾಡಿ ಹೇಳು. ಅಂಥದ್ದೇನಿಲ್ಲ ಅಣ್ಣ. ಆ ಸಂತೋಷ ನಮ್ಗೆ ಹೇಗ್ ಮೋಸ ಮಾಡಿದ್ನೋ ನಾವು ಹಾಗೆ ಮಾಡಿದ್ವಿ. ಶಾಸ್ತ್ರಿಗಳ ಕರೆಸಿ ಪ್ರಸ್ಥಾನ ಪೋಸ್ಟ್ ಬೋನ್ ಮಾಡಿಸಿದ್ವಿ. ಡಗಾರ್ಗೂ ನಮ್ ಸಂತೋಷಗೂ ಸಂಬಂಧ ಇದೆ ಅಂತ ಸಂಗೀತ ನಂಬ ಹಾಗೆ ಮಾಡಿದ್ವಿ. ಇದ್ರ ಮಧ್ಯ ಆ ಕೆಂಪ್ ಶರ್ಟ್ ಅವನಿಗೆ 2-3 ರೂಪಾಯಿ ಆಗ ಕೊಟ್ಟು ಸಂಗೀತನಿಗೂ ಆ ಕೆಂಪ್ ಶರ್ಟ್ ಅವನಿಗೂ ಕನೆಕ್ಷನ್ ಇದೆ ಅನ್ನೋ ತರ ನಮ್ ಸಂತೋಷನಿಗೆ ಅನುಮಾನ ಬರ್ತಾನೆ ಮಾಡಿದೆ. ಸಂಗೀತಂಗೆ ಸಂತೋಷನ್ ಮೇಲೆ ಕೋಪ ಬಂತು, ಸಂತೋಷಂಗೆ ಸಂಗೀತನ ನಡವಳಿಕೆ ಬಗ್ಗೆ ಅನುಮಾನ ಬಂತು. ಈ ನಮ್ ಸುಂದ್ರಿ ಸಂಗೀತನ ಮುಂದೆ ಒಂದು ಬಾಂಬ್ ಹಾಕಿದ್ಲು. ಆ ಕೆಂಪ್ ಶರ್ಟ್ ಅವನು ಸಂತೋಷ ಮುಂದೆ ಒಂದು ಬಾಂಬ್ ಹಾಕ್ದ. ಇಂಡಿಯಾಗೂ ಮಂಡ್ಯಾಗೂ ವಾರ್ ಡಿಕ್ಲೇರ್ ಆಗೋಯ್ತು. ನೋಡ್ದೇನಮ್ಮ, ಅದಕ್ಕೆ ಹೇಳೋದು
ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ. ಐ ಆಮ್ ಸಾರಿ ಸಂಗೀತ. ನಮ್ಮಪ್ಪ ಅಮ್ಮ ಆಡಿದ ನಾಟಕದಿಂದ ನಾನ್ ನಿನ್ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ಆಗಿದ್ದಾಗೋಯ್ತು, ಬಾ ಮನೆಗೆ ಹೋಗೋಣ. ಇಷ್ಟೆಲ್ಲ ಆದ್ಮೇಲೂ ನೀವು ನನ್ನನ್ನ ಆ ಮನೆ ಕರೀತಿದ್ದೀರಲ್ರಿ. ನೀನೇನ್ ಹೇಳ್ತಾ ಇದ್ಯಾ? ಆಸ್ತಿ ಹಣ ಸಿಕ್ಕುತ್ತೆ ಅಂತ ನಿಮ್ಮಪ್ಪ ಅಮ್ಮ ಇಷ್ಟೆಲ್ಲ ಮಾಡಿದ್ರು ನಾನ್ ಆ ಮನೆಗ್ ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ನಿನ್ಗೇನು ಆಗದೆ ನಾನು ನೋಡ್ಕೊಂತೀನಿ ಸಂಗೀತ. ಅಲ್ಲ ಅಳಿ ಅಂದ್ರೆ ಆ ಸುಂದ್ರಿನೋ ಅವ್ರ ಅಪ್ಪನೋ ನಿಮ್ಮನೇಲೇ ಇದ್ದಾರೆ ಅಂತೀರಾ. ಈಗ ನಿಮ್ ಜೊತೆ ಇವಳು ಬಂದ್ರೆ ಅವ್ರು ಸುಮ್ನೆ ಇರ್ತಾರ? ಏನ್ ಮಾಡ್ತಾರೆ? ಏನ್ ಮಾಡಕ್ ಸಾಧ್ಯ? ಈ ಸರಿ ಏನಾದ್ರು ಆದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀರಾ? ಬೇರೆ ಮನೆ ಮಾಡ್ತೀರಾ? ಬೇರೆ ಮನೆನಾ? ಯಾಕೆ ಬೇರೆ ಮನೆ ಅಂದ ತಕ್ಷಣ ಇಷ್ಟೊಂದು ಗಾಬರಿ ಆಗ್ತೀರಾ? ಮಾವ, ಇದೊಂದ್ ಕೆಲಸ ಮಾತ್ರ ನನ್ನಿಂದ ಆಗಲ್ಲ. ಬೇರೆ ಮನೆ ಮಾಡಿದ್ರೆ ಹೆಂಡತಿನ ಸಾಕೋದು ಕಷ್ಟ ಆಗುತ್ತೆ ಅಂತನಾ? ನನ್ನ ಬಗ್ಗೆ ಅಷ್ಟೊಂದು ಚೀಪ್ ಆಗಿ ತಿಳ್ಕೊಬೇಡ ಕಣೆ. ಈ ಕೈ ಕಾಲ ಶಕ್ತಿ ಇರೋರ್ಗು ಕೂಲಿ ನಾಲೇನಾದ್ರೂ ಮಾಡಿ ನಿನ್ನ ಸಾಕ್ತೀನಿ. ಒಂದ್ ವೇಳೆ ಈ ಕೈ ಕಾಲು ಬಿದ್ದೋಗ್ಬಿಟ್ರೆ 4 ಮನೆ ಭಿಕ್ಷೆ ಆಯ್ತಾದ್ರೂ ನಿನ್ನ ಸಾಕ್ತೀನಿ ಕಣೆ. ನಮ್ಮಪ್ಪ ಅಮ್ಮ ಕೆಟ್ಟೋಗಿರ್ಬೋದು ನಿಜ, ಆದ್ರೆ ನಾನು ಒಬ್ಬನೇ ಕಣೆ ಅವ್ರ ಮಗ. ಮುತ್ ಕೊಡೋಳು ಬಂದ್ಲು ಅಂದಿದ ತಕ್ಷಣ ತುತ್ ಕೊಟ್ಟೋಣ ಮರ್ತು ಬಿಟ್ಟ ಅಂತ ಈ ಸಮಾಜ ಆಡ್ಕೋಬಾರ್ದು ನೋಡು. ಅದಕ್ಕೋಸ್ಕರ ನಾನು ಇಷ್ಟು ದಿನ ಆದ್ರೂ ಆ ಮನೆ ನಾಟಕ ಆಡ್ಕೊಂಡಿರೋದು ಗೊತ್ತಾ ನಿನ್ಗೆ? ಹಾಗಂತ ಬರೀ ಒಳ್ಳೆ ಮಗ ಮಾತ್ರ ಆಗಿದ್ರೆ ಸಾಲ್ದೂರಿ, ಒಳ್ಳೆ ಗಂಡನೂ ಆಗಿರ್ಬೇಕು. ಇನ್ನು ಬಣ್ಣ ಹಚ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಾಟಕ ಆಡೋಕೆ ನನಗಿಷ್ಟ ಇಲ್ಲ. ಅವ್ರಿಗೆ ಹಣನೇ ಮುಖ್ಯ ಆದ್ರೆ ಆ ಸುಂದ್ರಿನೇ ಮದ್ವೆ ಆಗಿ ಒಂದಲ್ಲ ಒಂದಿನ ಅವ್ರಿಗೆ ಹಣಕ್ಕೂ ಗುಣಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ. ಅವರಾಗ ಅವರೇ ಬಂದು ನನ್ನ ಸೊಸೆ ಅಂತ ಸ್ವೀಕರಿಸೋವರೆಗೂ ನಾನು ಆ ಮನೆಗೆ ಬರೋಲ್ಲ. ಅಳಿ ಅಂದ್ರೆ ನಾನ್ ನಿಮ್ಮ ಅಪ್ಪನ ಇವತ್ತಿನ ನೋಡ್ತಿಲ್ಲ, ನೀವು ಹುಟ್ಟೋಕ್ ಮೊದ್ಲಿಂದಲೂ ನೋಡ್ತಿದ್ದೀನಿ. ಅವನಿಗಿರೋ ಹಣದ ದಾಹ ಯಾವತ್ತೂ ಆರಲ್ಲ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಗಾದೆ ನೀವು ಕೇಳಿದಿರಲ್ಲ ಮಾವ. ಈ ಗಾದೆನ ನಾನು ಸುಳ್ಳು ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸನ ತಿಳ್ಕೊಳ್ಳೋ ಮಾಡ್ತೀನಿ. ಹೌದೇನೋ? ಹೌದಮ್ಮ, ನೀವೆಲ್ಲ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಾನು ಸಂಗೀತ ಸೇರೋಕೆ ಸಾಧ್ಯ ಇಲ್ಲ. ನಮ್ಮಿಂದ ಏನಾಗ್ಬೇಕು ಹೇಳಮ್ಮ? ಏನಿಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸ ಗೊತ್ತಾಗ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮನ ಮುಂದೆ ಡಗಾರ್ನ ಚೆನ್ನಾಗಿ ಓಡಾಡಿಸಿ ನೋಡಕ್ ಹೆಂಗಿರ್ಬೇಕು ಗೊತ್ತಾ? ಹಂಗಿರ್ಬೇಕು. ನಮ್ಮ ಮಾಮೂಲಿ ಕೇಸು. ಅಣ್ಣ, ಈಗ ಸಂತೋಷ ಬರ್ತಿದ್ದ ಹಾಗೆ ನೀನು ಜೈಲಿನಿಂದ ಬಿಡುಗಡೆ ಆದೆ ಅನ್ನೋ ತರ ಅವ್ನ್ ನಮ್ಸು. ಅದ್ಯಾವ ದೊಡ್ಡ ಇಸಿ ಆಗ್ಬಿಡು. ಐ ಡೂ. ಓಹೋ ಬಾರಪ್ಪ, ಬಾ ಬಾ ಬಾ. ಓ ಮೈ ಡಿಯರ್ ಸನ್ ಇನ್ ಲಾ, ನಾನು ಜೈಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಆ ಪೊಲೀಸ್ನವ್ರು ಏನ್ ಹೇಳಿದ್ರು ಗೊತ್ತಾ? ನಾವೇ ಸರಿ ಇಲ್ಲ, ನೀವು ಬಹಳ ಒಳ್ಳೆಯವರು, ಬೇಗ ಮನೆಗೆ ಹೋಗಿ ಸೇರ್ಕೊಂಬಿಡಿ ಅಂದ್ಬಿಟ್ಟು ನಾನು ಎಸ್ಕೇಪ್ ಮಾಡಿ ಕಳಿಸ್ಬಿಟ್ರು. ಸರಿ, ವೈ ಯು ಆರ್ ಡಲ್ಲಿಂಗು? ಮೋಸ ಹೋಗ್ಬಿಟ್ಟೆ ಮಾವ, ನಾನ್ ಮೋಸ ಹೋಗ್ಬಿಟ್ಟೆ. ಯಾಕೆ? ಆ ಸಂಗೀತ ಯಾವನ ಕೆಂಪು ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡ. ಹೌದೇನೋ? ಹೌದು. ಅವಳು ನಾನು ಹೆಂಡ್ತಿನ? ಅವಳು ನಾನು ಇನ್ನೂ ಬೇಕಾ? ನಾನ್ ಲಾಯರ್ ಆಫೀಸ್ ಇಂದಾನೆ ಬರ್ತಾ ಇದ್ದೀನಿ. ಡೈವರ್ಸ್ ಅಪ್ಲೈ ಮಾಡಿದೀನಿ. ಇನ್ 3 ತಿಂಗಳಲ್ಲಿ ಡೈವರ್ಸ್ ಸಿಗತ್ತೆ. ಮೈ ಸನ್ ಇನ್ ಲಾ, ನಿಂದೆಲ್ಲ ಡ್ರೈವರ್ಸ್ ಆಗೋವರ್ಗು ಬಾಬಾಯ್ ತಗೆ ಇವಳು ಜೊತೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಬ ಹೋಗು. ಇನ್ನೇನಿದೆ ಕೆಲಸ, ಅದನ್ನೇ ಮಾಡ್ಬೇಕು. ನಡಿಯ ಡಗಾರ್. ಅಮೆರಿಕಾ ಬ್ರಿಟನ್ನಿಯ ಅಳಿಯ ಅಂದ್ರೆ ಹೆಂಗಿರ್ಬೇಕು? ಹಿಂಗ ಇರೋದು. ಯು ಡೋಂಟ್ ವರಿ ಮಾವ, ಎಲ್ಲ ಚೇಂಜ್ ಆಗುತ್ತೆ. ನಾನೊಂಥರ ಫಾರಿನ್ ಪಿಕ್ಚರ್ ಹೀರೋ ತರ ಆಗಿ ಇವಳನ್ನ ಹೀರೋಯಿನ್ ಮಾಡ್ತೀನಿ. ಆದ್ರೆ ಒಂದ್ ವಿಷಯ, 1,000 ರೂಪಾಯಿ ಇದ್ರೆ ಕೊಡು. 1,000 ರೂಪಾಯಿ? ಯಾವ 1,000 ರೂಪಾಯಿ ತೆಗಿತ? 1,000 ರೂಪಾಯ? ಇದ್ಯಾಕೆ ಊರ್ ಬಾಗಿಲ್ ತರ ಬಾಯ್ ಬಿಡ್ತಿದೀಯ? ತೆಗೆಯ, ಚಡ್ಡಿ ಜಬಲ್ ಇರ್ಬೇಕು, ತೆಗೆಯ. ಒಳಗಿರ್ಬೇಕು, ಹೋಗಿ ತಕೊಂಬರಾಯ. ಅಲ್ಲ ಕಣಮ್ಮ, ಇವನ್ ಜೊತೆ ಹೆಂಗವ ಸಂಸಾರ ಮಾಡ್ತೀಯ? ಒಳ್ಳೆ ಭೂತ ಇನ್ ಕಟ್ಕೊಂಡಿರಂಗದೆ. ಕೊಡ ತಗಳಪ್ಪ, ಸಿಕ್ದಂಗ್ ಖರ್ಚು ಮಾಡು. ಧೈರ್ಯವಾಗಿ ಊರೆಲ್ಲ ಓಡಾಡು. ಸಾಲದವ್ರು ಬಂದು ನನ್ ಕೇಳು. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಬಾಯಲ್ಲ ಕಣೆ, ಕೈಯಲ್ಲಿ. ಥ್ಯಾಂಕ್ ಯು. ನಡಿಯ ಡಗಾರ್. ಬಾಯ್. ಇಗ್ನಾಸಿ ಓ ತರ್ಬೇಸಿ, ಉಳಿಯೋದು ಬಾರಿನ್ ಶೋಕಿ, ಯಾಕೆ ಮಾಡ್ತಿ ಚೌಕಾಸಿ? ಮಾನಗೆಟ್ಟ ಮಂದಿ ಇವರೆಲ್ಲ, ಆ ಸೊಸೆ ಹೀಗೆಲ್ಲ ಮಾಡಲ್ಲ. ರಂಪಂಪ ರಂಪಂಪ ಕುಣಿದಾಡಿ ಓ ನಲಿದಾಡಿ, ಎಂಥ ಸೊಸೆ ನೋಡಿ, ಎಂಥ ಸೊಸೆ ನೋಡಿ. ಡಮ್ ಡಮ್ ಡಗ ಡಗ, ಡಮ್ ಡಮ್ ಡಗ ಡಗ.
ಡಗಾರ್ಗಿಂತ ನಮ್ ಸಂಗೀತನೇ ವಾಸಿ ಅಲ್ವೇನ್ರಿ? ಎಂಥ ಸೊಸೆ ನೋಡಿ ಎಂಥ ಸೊಸೆ ನೋಡಿ ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಗಾರ್ ಡಗಾರ್ ಡಮ್ ಡಮ್ ಡಮಾರ್ ಡಮಾರ್ ಡಮ್ ಡಮ್ ಡಮಾರ್ ಡಮಾರ್. ಸುಬಿ, ಲೇ ಸುಬಿ, ಬೇಗ ಬರ ಹೋಗೋಣ. ಎಲ್ಲಿಗೆ? ಮೊದ್ಲು ಹೋಗಿ ಸಂಗೀತ ಕರ್ಕೊಂಬರೋಣ. ಈ ಡಗಾರ್ ಇನ್ನೂ 2 ಸಲ ಮನೇಲಿದ್ರೆ ಆಸ್ತಿನ ಕಳ್ಕೊಂಡು ಚಿಕ್ಕ ಬಿಡ್ಕೊಂಡು ಚಿಕ್ಕ ಹೋಗ್ಬೇಕಾಗುತ್ತೆ. ಆಸ್ತಿ ಹೋದ್ರೆ ಹಾಳಾಗ್ ಹೋಗ್ಲಿ. ಈ ಡಗಾರ್ ನಮ್ ಮನೇಲಿದ್ರೆ ನಮ್ ಮಾನ ಮರ್ಯಾದೆ 3 ಕಾಸಿ ಹರಾಜಾಗ್ತಾಳೆ. ನಮ್ ನಿಜವಾದ ಸೊಸೆ ಅಂದ್ರೆ ಸಂಗೀತನೇ. ಏನ್ ಗುಣ, ಏನ್ ನಡತೆ, ನಡೀರಿ ಹೋಗೋಣ. ಏನಾಗೈತೆ ಡಾಕ್ಟ್ರೆ? ಹೆದರ್ಕೊಳ್ಳೋದೇನಿಲ್ಲ. ಎಲ್ಲಿ ಕೈ ಕೊಡಿ. ಕಂಗ್ರಾಚುಲೇಷನ್, ನಿಮ್ ಮಗಳಿಗೀಗ 3 ತಿಂಗಳು. ನಾ ಬರ್ತೀನಿ ಡಾಕ್ಟ್ರೆ. ಡಾಕ್ಟ್ರ್ ಹೇಳಿದ ದಿಟ ಏನವ್ವ? ಡಾಕ್ಟ್ರ್ ಹೇಳ್ತಿದ್ದಕ್ಕೆ ನನ್ನ ಎದೆ ದಸಕ್ಕಂದೋಯ್ತಲ್ಲವ್ವ. ಇದಕ್ಕೆಲ್ಲ ಯಾರವ್ವ ಕಾರಣ ಹೇಳವ್ವ? ನಂಗ್ ಗೊತ್ತಿಲ್ಲ. ಏನವ್ವ ಹೇಳ್ತಾ ಇರೋದಿದು? ಇದೇನು ಮಕ್ಕಳ ಆಟ ಏನವ್ವ? ಏನವ್ವ ಅದೇನ್ ನಡೀತು ಅಂತ ಬಿಡಿಸಿ ಹೇಳವ್ವ, ಹೇಳವ್ವ. ನಾನು ಮಾಮನ ಫ್ರೆಂಡ್ಸ್ ಎಲ್ಲ ಇಸ್ಪೀಡ್ ಆಡ್ಕೊಂಡು ಕೂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಯ್ತು. ಆಗ ಯಾರೋ ಗುಟ್ಟು ಹೇಳ್ತೀನಿ ಅಂತ ಕರ್ಕೊಂಡು ಹೋದ್ರು. ಆಗ ಕತ್ಲಲ್ಲಿ ತೆಪ್ಪಾಗ್ಬಿಟ್ಟದೆ ಕಣವ್ವ, ತೆಪ್ಪಾಗ್ಬಿಟ್ಟದೆ. ಅಂದ್ರೆ ಆಗಿದ್ದಾಗೋಯ್ತು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ತೆಪ್ಪಗಿದ್ದು ಬಿಡು. ಆ ಸಂತೋಷನ್ ಜೊತೆಲಿ ನಿನ್ನ ಮದುವೆ ಅಂತ ಆಗೋಗ್ಬಿಡ್ಲಿ. ಆಮ್ಯಾಕೇನು ಬತ್ತದೋ ನಾನ್ ನೋಡ್ಕೊತೀನಿ. ಬಾಮ್ಮ. ಏನವ ಇದು? ಇವಳನ್ನ ಕರ್ಕೊಂಬಂದೆ? ಇವಳು ಈ ಮನೆ ಸೊಸೆ, ಅದಕ್ಕೆ ಕರ್ಕೊಂಬಂದ್ವಿ. ಏನಂದೆ? ಸೊಸೆನಾ? ಹೌದು. ಇವತ್ತೇ ನಿನ್ ಮಗಳ ಕರ್ಕೊಂಡು ನೀನ್ ಊರಿಗೆ ಹೋಗು. ನೀನು ಸಾಕು, ನಿನ್ ಸವಾತಾನು ಸಾಕು. ನೀನ್ ಬೇಕು ಅಂದಾಗ ಇಟ್ಕೊಳಕ್ಕೆ, ಬೇಡ ಅಂದಾಗ ಕರ್ಕೊಂಡು ಹೋಗಕ್ಕೆ ನನ್ನ ಮಗಳನ್ನ ಏನು ಅಂತ ತಿಳ್ಕೊಂಡಿದ್ಯೆ? ನಿನ್ ಮಗ ನನ್ನ ಮಗಳಿಗೆ ಏನ್ ಮಾಡವನೆ ಗೊತ್ತಾ? 3 ತಿಂಗಳು ಬಸರು ಮಾಡವನೆ. ಮಾವ ಏನ್ ಹೇಳ್ತಾ ಇದ್ಯಾ ನೀನು? ನಾನು ತರಲೆ ನನ್ನ ಮಗನ ಇರ್ಬೋದು, ಒಪ್ಕೊಂತೀನಿ. ನಿನ್ನ ಮಗಳ ಜೊತೆ ಇಷ್ಟು ದಿನ ಓಡಾಡಿರ್ಬೋದು. ನಮ್ಮ ತಂದೆ ತಾಯಿ ಬುದ್ಧಿ ಕಲಿಸ್ಬೇಕು ಅಂತ ಇಷ್ಟು ದಿನ ನಿನ್ ಮಗಳ ಜೊತೆ ಓಡಾಡ್ತಾ ನಾಟಕ ಆಡ್ದೆ ಅಷ್ಟೇ. ನೀ ಹೇಳಿದ್ದೆಲ್ಲ ನಾಟಕ ಅಂತ ತಿಳ್ಕೊಂಡ್ಬಿಟ್ರೆ ನನ್ನ ಮಗಳು ಹೆಂಗ ಬಸರಾಯ್ತಾಳೆ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ. ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಿಮ್ ಮಗಳು ಈ ರೀತಿ ಆಗದ ಕಾರಣ ನಾನೇನದಕ್ಕೆ ಏನ್ರಿ ಸಾಕ್ಷಿ? ಸಾಕ್ಷಿ ಬೇಕಾ? ನನ್ನ ಮಗಳೇ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಅವಳೆ. ನಾನು ಅಮೆರಿಕಾಗ ಹೋಗಿ ಬಂದಿರೋನು, ನನ್ನ ಮಗಳು ನನಗೆ ಹುಟ್ಟಿರೋಳು. ಅವಳನ್ನ ಕೋರ್ಟ್ ಕಟ್ಕಡೆ ನಿಲ್ಲಿಸ್ಬಿಟ್ಟು ಏನ್ ನಡೀತು ಹೇಳವ ಅಂದ್ರೆ ಸಾಕು, ಮಾನ ಮರ್ಯಾದೆ ಎಲ್ಲ ಬಿಡ್ಬಿಟ್ಟು ಇವನು ನನಗ್ ಬಸು ಮಾಡ್ದ ಅಂತ ಹೇಳ್ತಾಳೆ. ಆಗ ನಿನ್ ಕೈ ಕೋಣ ತೊಡಸ್ತಾರೆ. ಪೊಲೀಸ್ನವ್ರು ಬಂದು ಏನ್ ಮಾಡ್ತಾರೆ ಗೊತ್ತಾ? ಒದ್ದು ವೆಡ್ಡಿಂಗ್ ಮಾಡ್ಬಿಡ್ತಾರೆ. ಲೋ ಸಂತೋಷ, ಏನು ಇವೆಲ್ಲ? ನೀನಿಂತ ಕೆಲಸ ಮಾಡಿದೀನೋ? ಅಪ್ಪ ನಿಮ್ಮನೆಗೂ ನಾನು ಈ ಕೆಲಸ ಮಾಡ್ಲಿಲ್ಲಪ್ಪ. ಕಳ್ಳನ್ ಮಕ್ಕಳ್ರ ಹೆಲ್ಪ್ ಮಾಡ್ರು ಅಂದ್ರೆ ಇಂಥ ಕೆಲಸನ ಮಾಡೋದು? ಸುಮ್ರಿನ ಯಾರೋ ಬಸ್ರಿ ಮಾಡಿದ್ದು? ದೇವರಾಣೆಗೂ ನನಗೆ ಗೊತ್ತಿಲ್ಲಮ್ಮ, ನಮ್ ತಾಯಣೆಗೂ ನನಗೆ ಗೊತ್ತಿಲ್ಲಮ್ಮ. ಇಲ್ಲಿ ಮನಗಿದ್ಲಲ್ಲ ಆ ಹುಡುಗಿಯಾಣೆಗೂ ನನಗೇನು ಗೊತ್ತಿಲ್ಲಮ್ಮ. ನಾನು ಯಾಕೋ ಸುಳ್ಳು ಹೇಳಿ? ಆ ಸುಂದ್ರಿ ನನ್ ತಂಗಿ ಇದ್ದಂಗಮ್ಮ. ನನಗೂ ಅಷ್ಟೇ ಕಣೋ, ಅವಳು ನನ್ನ ತಾಯಿ ಇದ್ದಾಗೋ. ಅಯ್ಯೋ ಲೋ ಸಂತೋಷ, ಟೆನ್ಷನ್ ತಗೋಬೇಡ ಕಣೋ. ನನ್ಗನ್ಸುತ್ತೆ ಇವೆಲ್ಲ ನನ್ನ ಮಗ ನಂಜಪ್ಪನ ಮಗ ಗುಂಜಪ್ಪಂದೇ ಕಿತಾಪತಿ ಇರ್ಬೇಕು. ಚಪ್ಪಲಿ ತಗೊಂಡು ಹೊಡಿತೀನಿ ಅವನ್ಗೆ. ಏನಂತ ತಿಳ್ಕೊಂಡ್ಬಿಟ್ಟಿದಾನ ಅವನು? ಆಗಲೂ ರಾತ್ರಿ ದೇವ್ರ ಧ್ಯಾನ ಮಾಡ್ತಿರೋ ನನ್ ಮೇಲೆ ಚಾಡಿ ಆಡಿದಾನ ಅವನು. ಹಾಗಾದ್ರೆ ನೀನು ಅಲ್ವೇನೋ? ನನ್ನಂತ ದೈವ ಭಕ್ತನ ಮೇಲೆ ನಿನಗ್ ಡೌಟ್ ಏನೋ? ಹೌದು, ನಿಮ್ಮೇಲೆ ನನ್ ಡೌಟು. ನೋಡ ಸಂತೋಷ, ನಿನ್ಗೋಸ್ಕರ ಅವಳನ್ನ ಓಡಾಡ್ಸಿದ್ದು ಅಷ್ಟೇ, ಇಲ್ಲಾಂದ್ರೆ ಅವಳನ್ನ ಟಚ್ ಕೂಡ ಮಾಡ್ತಾ ಇರ್ಲಿಲ್ಲ. ನಮ್ಗೆ ಯಾಕಪ್ಪ ಇವ್ರ ವಿಷಯ? ನಡೆಯಪ್ಪ ಹೋಗೋಣ. ಅಯ್ಯೋ ದೇವ್ರೆ, ನಾನು ಸಂಗೀತ ಸೇರೋ ಟೈಮಲ್ಲಿ ಎಂತ ಎಡವಟ್ ತಂದಿಟ್ಬಿಟ್ಯಪ್ಪ. 2 ದಿವಸ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬನ್ನು ತರದ್ ಹಾಕ್ಬಿಡ್ತೀನಿ.
ನನ್ನ ಮಗಳಿಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ. ಕೊಲೆ ಮಾಡ್ಬಿಟ್ಟು ನೇರವಾಗಿ ನಾನೇ ಸ್ಟೇಷನ್ ಹೊಂಟೋಗ್ತೀನಿ. ಅತ್ತೆ ನಾ ಹೋಗ್ತೀನಿ. ಸಂಗೀತ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ 5 ಜನ. ಯಾವ 5 ಜನ? ಯಾವನೊಬ್ಬ ತರಕ್ಲ ಅಂತ ಹೇಳ್ಬಿಟ್ರೆ ನಾನ್ ನಂಬ್ಬಿಡ್ತೀನಿ ಅಂತ ತಿಳ್ಕೊಂಬಿಟ್ಟ. ಊರ್ ಬಾಗ್ಲು, ನಾಳೆ ಒಳಗ್ ನನ್ನ ಮಗಳು ಮದುವೆ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಿನ್ನ ಮಗನ ಕೈ ಕೋಳ ತೊಡಸ್ಬಿಟ್ಟು ಅದೇ ಕೈನಾಗ ನನ್ನ ಮಗಳ ಕುತ್ತಿ ತಾಳಿ ಕಟ್ಟಿಸ್ಬಿಡ್ತೀನಿ. ಅಯ್ಯೋ, ಯಾರು ನನ್ನ ಮಾತು ಕೇಳ್ತಾ ಇಲ್ವೇ? ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ. ಏನೇ ಮಾಡೋದೆಲ್ಲ ಮಾಡಿ ಈ ತರ ಕೂತಿದ್ ಹೇಳಿ. ನೀನೀಗಾಗ ಕಾರಣ ಯಾರೇ? ಪ್ಲೀಸ್ ಹೇಳಿ. ಅಯ್ಯೋ, ಇವಳು ಹೇಳಲ್ಲ ಅಂತಾಳೆ, ಆ 5 ಜನನು ಹೇಳಲ್ಲ ಅಂತಾರೆ. ಏನ್ ಮಾಡ್ಲಿ? ಅಪ್ಪ, ನೀವಾದ್ರೂ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ. ಸಂಗೀತ, ಅಮ್ಮ ನೀವಾದ್ರೂ ಹೇಳಿಮ್ಮ. ಸಂಗೀತ, ನನ್ ಮಾತು ನಂಬೆ, ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ ಕಣೆ, ನಿನ್ನಾಣೆಗೂ. ನೋಡಿ, ಇಷ್ಟು ದಿನ ನೀವ್ ಆಡಿದ ನಾಟಕ ಸಾಕು. ಒಂದ್ ಹುಡುಗಿ ಬಣ್ಣ ಹಾಳು ಮಾಡ್ಬೇಡಿ, ನಾ ಹೋಗ್ತೀನಿ. ಇಷ್ಟೇ ಏನೇ ನಾನು ಅರ್ಥ ಮಾಡ್ಕೊಂಡಿತ್ತು? ನನ್ ಮಾತು ನಂಬೆ. ಈ ರೀತಿ ಮಾಡಂಗಿದ್ರೆ ನಾನು ಯಾವತ್ತ ಮಾಡಿರ್ತಾ ಇದ್ದೆ. ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಕಣೆ ಸಂಗೀತ. ಅಯ್ಯೋ, ನಾನು ಹೆಂಗೆ ಹೇಳಿ ಇವಳಿಗೆ? ನನ್ನ ಟೈಮೇ ಸರಿ ಇಲ್ಲ. ಸಿಗಾಕೊಂಬಿಟ ಮಾವ. ನಿನ್ನ ಮಗಳಿಗೆ ಬಸ್ರಿ ಮಾಡಿದವನು ಸಿಗಾಕೊಂಬಿಟ. ಯಾರವನು? ನಾಳೆ ಹೇಳ್ತೀನಿ. ನಿನ್ನ ಮಗಳಿಗೆ ಮದುವೆಗೆ ಏರ್ಪಾಟ್ ಮಾಡ್ಕೊ. ಆ ಕಳ್ಳನ ಮಕ್ಕಳನ್ನ ನಾನು ಕರ್ಕೊಂಡ್ಬರ್ತೀನಿ. ಸಂಗೀತ, ನಿಜ ಏನು ಅಂತ ನಿಂಗೆ ನಾಳೆ ಗೊತ್ತಾಗತ್ತೆ. ಕಳ್ಳ ಸಿಕ್ಕಾಕೊಂಡ್ಬಿಟ್ಟ? ಹೌದು. ಯಾರಮ್ಮ ಅದು? ನಾಳೆ ಡಗಾರ್ ಮದುವೆಗೆ 11 ಗಂಟೆ ತಿಂಡ್ಲು ವಿಲೇಜ್ ಬರ್ತಿರಲ್ಲ, ಅಲ್ಲಿ ಹೇಳ್ತೀನಿ. ಯಾವನಾದ್ರೂ ಓಡೋಗ ಪ್ರಯತ್ನ ಪಟ್ರು ಒಬ್ಬೊಬ್ಬನು ಡಮಾರ್ ಅನ್ಸ್ಬಿಡ್ತೀನಿ. ಬಿ ಕೇರ್ಫುಲ್. ಏನ್ ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನಲ್ಲ? ನಮ್ಮಲ್ಲೇ ಯಾರೋ ಒಬ್ರು ತಪ್ಪು ಮಾಡಿದ್ರು ಕೂಡ ಈಗಲೇ ಹಿಡ್ದಾಕ್ಬೋದಾಗಿತ್ತಲ್ಲ. ಒಳ್ಳೆ ಪ್ಲಾನ್ ಮಾಡಿದಾನೆ. ನಾಳೆ ನಮ್ಮಲ್ಲಿ ಯಾರು ಅವಳು ಮದುವೆಗೆ ಹೋಗಲ್ವೋ ಆ ಡಗಾರನ್ನ ಅವನೇ ಬಸರಿ ಮಾಡಿದ್ದು ಅಂತ ಹಿಡ್ದು ಹಾಕ್ಬಿಡ್ತಾನೆ. ನಾನಂತೂ ನಾಳೆ ಮದುವೆಗೆ ಹೋಗ್ಬಿಡ್ತೀನಪ್ಪ. ಹೌದಪ್ಪ, ನಾನು ಹೋಗ್ಬಿಡ್ತೀನಪ್ಪ. ಏನು ಇನ್ನೂ ಬರ್ಲೇ ಇಲ್ಲ? ಇಷ್ಟೊತ್ತಾದ್ರೂ ಅವನ್ ಬರ್ದೇ ಇರೋದನ್ನ ನೋಡಿದ್ರೆ ಈ ಅಲ್ಕ ಕೆಲಸನ ಅವನೇ ಮಾಡಿರೋದು ಕಣ, ಅನುಮಾನನೇ ಇಲ್ಲ. ಕರೆಕ್ಟ್. ನಿಲ್ಸಯ್ಯ. ಲೋ ಸಂತೋಷ, ಕಳ್ಳ ಸಿಕ್ಕಿದ್ನ ಹೇಳು. ಯಾರಮ್ಮ ಕಳ್ಳ? ಸ್ವಲ್ಪ ತಡ್ಕೊಳ್ರು. ಈಗ್ಲೇ ಹೇಳ್ಬಿಟ್ರೆ ಕಳ್ಳ ಓಡೋಗ್ಬಿಡ್ತಾನೆ. ಲೋ ಸಂತೋಷ, ಏನು ಇವೆಲ್ಲ? ಪೊಲೀಸ್ ಇನ್ಸ್ಪೆಕ್ಟರ್ನೆಲ್ಲ ಕರ್ಸಿದೀಯಾ? ಲೋ ಸಂತೋಷ, ನಾನು ಅರ್ಜೆಂಟ್ ಹೋಗ್ಬೇಕು. ಇರ್ರು, ಎಲ್ರು ಒಂದಿನ ಹೋಗವ್ರೆ. ಇನ್ಸ್ಪೆಕ್ಟರ್, ಕ್ಯಾರಿ ಆನ್. ಇವರೇನಾ ಹುಡುಗರು? ಹೌದು ಸರ್, ಇವ್ರೆ. ಏನ್ರ ಕತ್ಲಲ್ಲಿ ಯಾರಿಗೂ ಕಾಣಲ್ಲ ಅಂತ ಹುಡುಗಿನ ರೇಪ್ ಮಾಡ್ತೀರಾ? ನಾನಲ್ಲ ಸರ್. ನಿಮ್ಮ ಮನೆಯಾಗ್ಲೂ ನಾನಲ್ಲ ಸರ್. ನಮ್ ತಾಯಣೆಗೂ ನಾನಲ್ಲ ಸರ್. ಅಟ್ಟಿ ಲಕ್ಕಮ್ ನಾಣೆಗೂ ನಾನಂತೂ ಅಲ್ವೇ ಅಲ್ಲ ಸರ್. ನಾವ್ ಅಪ್ಪನಾಣೆಗೂ ನಾನಲ್ಲ ಸರ್. ನೀವಲ್ವಾ? ಸಂತೋಷ್ ಹೇಳಿ. ಇನ್ಸ್ಪೆಕ್ಟರ್, ಹೇಳೋಕ್ ಮುಂಚೆ ಕಳ್ಳನಿಗೆ ಏನ್ ಶಿಕ್ಷೆ ಕೊಡ್ತೀರಾ ಹೇಳಿ? ಶಿಕ್ಷೆನ? ಒಂದು ಹೆಣ್ಣಿಗೆ ಮೋಸ ಮಾಡಿ ಬಸರಿ ಮಾಡಿದ್ರೆ 10 ವರ್ಷ ಜೈಲಾಗುತ್ತೆ, 1 ಲಕ್ಷ ರೂಪಾಯಿ ಫೈನ್ ಕಟ್ಬೇಕು, ಜೊತೆಗೆ ಆ ಹುಡುಗಿನ ಮದುವೆನೂ ಆಗ್ಬೇಕು. ಏನಮ್ಮ ಮಾಡೋದು? ಓಡಕ್ ಬಿಡೋಣ. ಪೊಲೀಸರು ಸುತ್ತಲೂ ಕವದಾಗವರೆ. ಅಪ್ಪ, ಬ್ರೀಫ್ ಕೇಸ್ ತಂಬ. ನನಗೂ ಮೊದಲು 5 ಜನದಲ್ಲಿ ಯಾರು ಕಳ್ಳ ಅಂತ ತುಂಬಾ ತಲೆ ಕೆಟ್ಟೋಗಿತ್ತು. ಆದ್ರೆ ಇದ್ರೊಳಗಿರೋ ಒಂದು ವಸ್ತು ಕಳ್ಳ ಯಾರು ಅಂತ ತೋರಿಸ್ಬಿಡ್ತು. ಯಾವ್ದಮ್ಮ ವಸ್ತು? ಕರೆಂಟ್ ಹೋದಾಗ ನಮ್ಮ ಸುಂದರಿನ ಎಳ್ಕೊಂಡೋದ್ನಲ್ಲ ಕಾಮುಕ,
ಕರೆಂಟ್ ಎಲ್ಲಿ ಬಂದ್ಬಿಡುತ್ತೋ ಅನ್ನೋ ಅರ್ಜೆಂಟ್ ನಲ್ಲಿ ಅವ್ನು ಕಚ್ಚಿಪೆ ಮಾಡ್ಬಿಟ್ಟ. ಅಯ್ಯಯ್ಯೋ ಸಿಕ್ಕಾಕೊಂಡ್ಬಿಟ್ಟಲ್ಲ. ಹಿಡೀರಿ ಅವನ್ನ. ನಾನಲ್ಲ. ನಾನೇ ಕಂಡ್ರಣ್ಣ. ಆ ಕರಾಳ ರಾತ್ರಿಯಲ್ಲಿ ಕಣ್ಣು ಕಾಣ್ದೆ ಈ ಕೆಲಸ ಮಾಡ್ಬಿಟ್ಟೆ. ಆ ಖರ್ಚಿಪ್ ಸಿಗದೆ ಹೋಗಿದ್ದಿದ್ರೆ. ಖರ್ಚಿಪ್ ಇಲ್ಲ, ಏನೂ ಇಲ್ಲ, ಬರೀ ಖಾಲಿ ಡಬ್ಬ. ನಿನ್ನ ಬಾಯಿ ಬಿಡಿಸೋದಕ್ಕೋಸ್ಕರ ನಾನು ಈ ನಾಟಕ ಆಡ್ದೆ ಅಷ್ಟೇ. ಹಂಗ ನೀನಲ್ವಾ ಮಾಡಿದ್ದು? ಅಪ್ಪ ಹೈವದನ ಕಟ್ಟು ತಾಳಿ. ಶಾಸ್ತ್ರಿಗಳೇ ಎಲ್ಲ ಸೇರ್ಕೊಂಡು ಹುಚ್ಚಿ ನಾಯಿಗೆ ಹೊಡೆದಾಕ್ಬಿಟ್ರು. ನನ್ನ ಕೈಗೆ ಆಗಕ್ಕಿಲ್ಲ. ನೀನ್ ನಮ್ಮ ಅಣ್ಣ ಇದ್ದಂಗಿದ್ಯಾ, ನೀನೇ ಕಟ್ಬಿಡೋಣ ತಾಳಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾಂ ಕಂಠೆ ಭದ್ರಾಮ ಸುಭಗೆ ಸಹ ಜೀವನ ಶರದಾಂ ಸದಂ. ಏ ಗುಂಜುನನ್ ಮಗನೇ, ಕತ್ತೇಲಿ ಸೆಟಪ್ ಮಾಡ್ಬಿಟ್ಟು ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀಯಾ? ನನ್ ಕರ್ಮವೇ. ಮಾಮ ಏನು ಮಾಮ ಏನು ಅದು ಏನು ಅಂದೆ? ನೀನು ನಮ್ಮ ಮನೆ ಪಕ್ಕದಲ್ಲೇ ಮನೆ ಮಾಡ್ಬಿಡು ಮಾಮ. ಡಗ